आदित्य कोटि प्रकाश हरिवदन करुणा समुद्र भव चित्र मुदरी महिಮೆಯನು ಪೊಗಳಲವಲ್ಲ ಧರಣಿಯನು ಭಕ್ತಿದ ಮೋಶೆ ಚುರಿದು ಹರನ ಸುಕುಮಾರ ಸಕರಾಗಮಗೆ ಸಾಕಾರ ತಲೆಯೊಳು ವಿಶೇಷ ಮದ ಪೂರ ವಿಘ್ನೇಶ ದೇವ ಜಗದೀಶ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗರಗಿ ಆ ನಾಂದಿಯಳುವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ನಾಂದಿಯಳು ವರ ವ್ಯಾಸ ಮುನಿ ಪದದ್ವಂದ್ವ ಕಾನತನಾಗಿ ಕವಿಗಳ ಸಂದಳಿಗೆ ಬಲ ಬಂದು ಬೇಳುವೆ ನರಕಾಸುರವದೆ ಎಂಬಿ ಕಥಾಮೃತವ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ದೇವರ ದೇವತಾನೋ
ಧರೆಯಲ್ಲಿ ಅವತರಿಸಿದ ಭಗವಂತ ಎನ್ನುವ ಹಾಗೆ ಕರೆಸಿಕೊಂಡವನು ನಾನು. ವೈಕುಂಠದಲ್ಲಿರುವಂತಹ ಸಂದರ್ಭ ಭೂದೇವಿ ಬಂದು ನನ್ನಲ್ಲಿಯವರೆಗಾಗಿ ಬಂದು ದೂರ ನಿಂತಳು. ಭೂಮಿಯಲ್ಲಿ ಭಾರವಾಗಿದೆ, ಭೂಭಾರ ಹರಣವನ್ನು ಮಾಡಬೇಕು ಎನ್ನುವ ಹಾಗೆ ಬೇಡಿಕೊಂಡಳು. ಅವಳ ಮಾತಿನ ಪ್ರಕಾರವಾಗಿ ಧರೆಯಲ್ಲಿ ಯಾವಾಗಲೂ ಧರ್ಮವೇ ಇರಬೇಕು, ಅಧರ್ಮ ನಾಶ ಆಗಬೇಕು ಎನ್ನುವ ಕಾರಣಕ್ಕಾಗಿ ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನ ಧರಿಸಿ ಧರ್ಮವನ್ನ ಕಾಯುತ್ತೇನೆ, ಭೂಭಾರ ಹರಣವನ್ನ ಮಾಡುತ್ತೇನೆ ಎನ್ನುವ ಹಾಗೆ ಮಾತನ್ನ ಕೊಟ್ಟೆ. ಅದೇ ಪ್ರಕಾರವಾಗಿ ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನ ಧರಿಸುತ್ತಾ ಬಂದವನಿದ್ದೇನೆ. ವರ್ತಮಾನದಲ್ಲಿ ನಡೆಯುತ್ತಾ ಇರುವುದು ಇದು ದ್ವಾಪರ. ಈ ದ್ವಾಪರದಲ್ಲಿ ಕೃಷ್ಣನಾಗಿ ಅವತರಿಸಿದ್ದೇನೆ. ಭೂಮಿಯ ಭಾರವನ್ನ ರಕ್ಷಿಸುತ್ತಾ ಬರುವ ಕಾರ್ಯ ನಮ್ಮದು. ಹಾಗಾಗಿ ಸ್ವಾಮಿ ಹೆಸರೇ ಹೇಳುವಂತೆ ದ್ವಾಪರ, ದ್ವಂದ್ವಾರ್ಥದಿಂದ ಕೂಡಿದಂತಹ ಪ್ರಪಂಚ. ಹೇಗೆ ಬೆಳಕು ಕತ್ತಲೆ, ಆಚೆ ಈಚೆ, ಮೇಲೆ ಕೆಳಗೆ, ಕಷ್ಟ ಸುಖ, ಈ ರೀತಿಯಾಗಿ ದ್ವಂದ್ವಾರ್ಥದಿಂದ ಕೂಡಿದಂತಹ ಈ ಪ್ರಪಂಚ. ಈ ಪ್ರಪಂಚದಲ್ಲಿ ನಾನು ದ್ವಂದ್ವಾತೀತನಾಗಿದ್ದೇನೆ ಎನ್ನುವುದನ್ನು ಈಗಾಗಲೇ ಪ್ರಪಂಚ ಮುಖಕ್ಕೆ ಕಾಣಿಸಿದ್ದೇನೆ. ಹೇಗೆ ಹುಟ್ಟಿದ್ದು ಸೆರೆಮನೆಯಲ್ಲಿ, ಬೆಳೆದದ್ದು ನಂದಗೋಕುಲದಲ್ಲಿ. ಹಾಗೆ ನನಗೆ ಹುಟ್ಟಿದಂತಹ, ನನ್ನನ್ನು ಪಡೆದಂತಹ ತಾಯಿ ಯಾರು? ವಸುದೇವ ದೇವಕಿಯರು. ಆದರೆ ನಾನು ಬೆಳೆದದ್ದು ನಂದ ಯಶೋದೆಯರ ಕಂದರಾಗಿ. ಹಾಗಾಗಿ ದ್ವಂದ್ವಾತೀತನಾಗಿದ್ದೇನೆ ಎನ್ನುವುದನ್ನ ಈಗಾಗಲೇ ಪ್ರಪಂಚ ಮುಖಕ್ಕೆ ತೋರಿಸಿದ್ದೇನೆ. ಸತ್ಯ, ಈ ದ್ವಾರಕೆಯಲ್ಲಿ ನಮ್ಮ ವಾಸ. ಹೌದಪ್ಪ, ಈ ದ್ವಾರಕೆಯೂ ಹಾಗೆ ಮೊದಲು ಇರಲಿಲ್ಲ. ಸಮುದ್ರದ ಆಳದಲ್ಲಿರುವಂತಹ ಕುಶಸ್ಥಳಿ ಎನ್ನುವಂತಹ ಪ್ರದೇಶವನ್ನ ನಮ್ಮ ಅಣ್ಣ ಮತ್ತು ನಾನು ಇಬ್ಬರು ಸೇರಿ ಮೇಲಕ್ಕೆತ್ತುವ ಮುಖೇನವಾಗಿ ಈ ದ್ವಾರಕಾ ಪಟ್ಟಣವನ್ನ ನಿರ್ಮಾಣ ಮಾಡಿದವರಿದ್ದೇವೆ. ಜನರು ಆಡಿಕೊಳ್ಳಬಹುದು, ದ್ವಾರಕೆಯಲ್ಲಿ ಬಾಗಿಲುಗಳೇ ಇಲ್ಲ. ಯಾಕೆ? ಅಪವಾದ ಬಂದಿದೆ ಕೃಷ್ಣನಿಗೆ ಎನ್ನುವ ಕಾರಣಕ್ಕಾಗಿ ಓಡಿ ಹೋಗಲು ಅನುಕೂಲವಾಗಲಿ ಎನ್ನುವ ಹಾಗೆ ತಿಳಿದಿದ್ದಾರೆ. ಆದರೆ ಸತ್ಯ ಏನು ಗೊತ್ತಾ? ಕೃಷ್ಣನ ದರ್ಶನಕ್ಕೆ ಮುಕ್ತವಾದ ಅವಕಾಶ ಬೇಕು ಎನ್ನುವ ಕಾರಣಕ್ಕಾಗಿ ಈ ದ್ವಾರಕೆಯಲ್ಲಿ ಬಾಗಿಲುಗಳೇ ಇಲ್ಲ. ಈ ರೀತಿಯಾಗಿ ದ್ವಾರಕೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೇನೆ. ವಿಶೇಷ ಏನಾದರೂ ಇದ್ರೆ ಹೊರಗೆ ನೋಡೋಣ. ಕಮಲ ನಯನ ಕಮಲ ವದನ, ಕಮಲ ನಯನ ಕಮಲ ವದನ, ಕಮಲಾರಮಣ ನಾರಾಯಣ, ಕಮಲಾರಮಣ ನಾರಾಯಣ, ಜಯ 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 ನಾರಾಯಣ, ಜಯ ನಾರಾಯಣ, ಜಯ ನಾರಾಯಣ. ನಾರದ ಮುನಿಪನ ಕಾಣುತ್ತ ನಾರದ ಮುನಿಪನ ಕಾಣುತ್ತ ಕರುಣಾಲು ಪೂರಿ ಸಂತೋಷದಲ್ಲಿ ಪೂರಿ ಸಂತೋಷದಲ್ಲಿ ಓರನೇ ಕೊಂಡು ಕರೆತಂದು ಪೀಠವ ಏರಿಸಿ ವಿನಯದಲ್ಲಿ ನಮೋ ನಮಃ. ಆಶೀರ್ವಾದ ಮಾಡ್ತಾರೆ. ನಾರದರೆ, ದೂರದಲ್ಲಿಯೇ ಮಹತಿ ಎನ್ನುವಂತಹ ವೀಣೆಯ ನಾದವನ್ನ ಕೇಳಿದೆ. ಆಗಲೇ ಅರ್ಥೈಸಿಕೊಂಡೆ, ಬರುತ್ತಾ ಇರುವವರು ನಾರದ ಮಹರ್ಷಿಗಳು ಎನ್ನುವ ಹಾಗೆ. ಗೊತ್ತಾಗ್ತದೆ. ಕೂಡಲೇ ಎದ್ದು ಸಂತೋಷದಿಂದ ನಮಸ್ಕರಿಸಿ ಕರೆ ತಂದು ದರ್ಭಾಸನವನ್ನು ಇಟ್ಟಿದ್ದೇನೆ. ಕುಳಿತುಕೊಳ್ಳಬೇಕು ಮಾತ್ರ ಅಲ್ಲ, ಮನೆಗೆ ಬಂದ ಅತಿಥಿಗಳಲ್ವ ತಾವು. ಹೌದು. ಹಾಗಾಗಿ ಉಪಚಾರ ಮಾಡಬೇಕಾದದ್ದು ನನಗೆ ಕರ್ತವ್ಯ ಗೃಹಸ್ಥನಾಗಿ. ಹಾಗಾಗಿ ಕುಳಿತುಕೊಳ್ಳಿ. ಇಗೋ ನಿಮ್ಮ ಪಾದವನ್ನ ತೊಳೆದಿದ್ದೇನೆ.
ತೀರ್ಥದ ರೂಪದಲ್ಲಿ ಅದನ್ನ ಸೇವಿಸಿದ್ದೇನೆ. ಮಾತ್ರ ಅಲ್ಲ, ವಾದ್ಯ, ಅರ್ಘ್ಯ, ಆಚಮನೀಯ, ಮಧುಪರ್ಕ ಇದೆಲ್ಲವನ್ನು ನೀಡಿದವನಿದ್ದೇನೆ. ಯಥೋಪಚಾರವಾಗಿ ಅಲ್ಲದೆ ಇದ್ದರೂ ಯಥಾಮತಿಯಾಗಿ ಸತ್ಕರಿಸಿದ್ದೇನೆ. ಸಂತುಷ್ಟರಾಗಬೇಕು. ಮತ್ತೆ ತಿರುಗಾಟದಲ್ಲಿರುವವರು ತಾವು, ಹಾಗಾಗಿಯೇ ಹೇಳಿದ್ದು ಆಯಾಸದ ಪರಿಮಾರ್ಜನೆಗಾಗಿ ಕುಡಿಯುವುದಕ್ಕೋ ತಿನ್ನುವುದಕ್ಕೋ ಯಾವ ದಾಕ್ಷಿಣ್ಯವೂ ಇಟ್ಟುಕೊಳ್ಳದೆ ಏನು ಬೇಕೋ ಅದನ್ನ ಪಡೆದುಕೊಳ್ಳತಕ್ಕದ್ದು. ನಮ್ಮದೇ ಮನೆ ಅಂತ ಸ್ವೀಕಾರ ಮಾಡ್ತಾ ಇದ್ದೀವಿ. ಹಾಗಿದ್ರೆ ತುಂಬಾ ಸಂತೋಷ. ಬಂದಂತಹ ನಿಮ್ಮಲ್ಲಿ ಒಂದು ಮಾತಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಮಾತಾಡಬೇಕು. ಹೌದು, ಕೇಳ್ತೀರಾ? ಎತ್ತಳಿಂದಲ್ಲಿಗೆ ಬಂದಿರಿ ಲೋಕದ ವೃತ್ತಾಂತವೇನದನು ಲೋಕದ ವೃತ್ತಾಂತವೇನದನು ನಿಮ್ಮಲ್ಲಿ ಮಾತನಾಡಬೇಕು ಅಂತ ಹೇಳಿದೆ. ಮತ್ತೇನಲ್ಲ, ಇದು ಲೋಕದ ಕ್ಷೇಮ ಸಮಾಚಾರವನ್ನ ಕೇಳುವಂತಹ ಬಯಕೆ ನನಗೆ. ಹಾಗಾಗಿ ಅದನ್ನ ಕೇಳುವುದಾದರೂ ಯಾರಲ್ಲಿ? ನಿಮ್ಮಂಥವರಲ್ಲಿ ಕೇಳಿದರೆ ಸರಿಯಾಗ್ತದೆ ಎನ್ನುವ ಕಾರಣಕ್ಕಾಗಿ ಮಾತನಾಡುವುದಕ್ಕೆ ಮುಂದಾದೆ. ಸ್ವಾಮಿ, ಪ್ರಪಂಚದಲ್ಲಿ ದುರುಳರಾದವರು ದೇವತೆಗಳಿಂದ ವರವನ್ನ ಪಡೆಯುತ್ತಾರೆ. ಆದರೆ ಅವರು ಪಡೆದ ವರವೇ ಅವರಿಗೆ ಶಾಪವಾಗಿ ಪರಿಣಮಿಸುತ್ತದೆ. ಆದರೆ ನಿಮ್ಮ ಪಾಲಿಗೆ ಹಾಗಲ್ಲ. ಪಡೆದದ್ದು ನೀವು ಶಾಪ, ಆದರೆ ಅದನ್ನ ವರವಾಗಿ ಪರಿವರ್ತಿಸಿಕೊಂಡಿದ್ದೀವಿ ನೀವು. ಆದ್ದರಿಂದಲೇ ಅಲ್ವ ಒಂದು ಸ್ಥಳದಲ್ಲಿ 3 ಮುಕ್ಕಾಲುಗಳಿಗೆ ಇವು ನಿಲ್ಲುವುದಿಲ್ಲ. 3 ಮುಕ್ಕಾಲುಗಳಿಗೆಯಲ್ಲಿ ಲೋಕವನ್ನೇ ಪರ್ಯಟನೆ ಮಾಡುವಂತಹ ಸಾಮರ್ಥ್ಯವುಳ್ಳವರು ತಾವು. ಹಾಗಾಗಿಯೇ ಕೇಳಿತು, ಲೋಕದಲ್ಲಿ ಏನು ವಿಶೇಷ, ಯಾವ ಯಾವ ಕಡೆಯಲ್ಲಿ ಯಾವ ಯಾವ ವಿಶೇಷ ಉಂಟು, ಅದನ್ನೆಲ್ಲವನ್ನು ನಿಮ್ಮ ಬಾಯಿಂದ ಕೇಳುವಂತಹ ಮಹದಾಸೆ ನನಗೆ. ಏನು ನಿಮ್ಗೆ ಗೊತ್ತಿದ್ದ ವಿಷಯ ಯಾವುದು ಹೇಳಿ. ಸರಿ, ಆದರೂ ಕೂಡ ನನ್ನ ಬಾಯಿಂದಲೇ ಕೇಳಬೇಕಂತ ಆಸೆ ಉಂಟಲ್ಲ. ಯಾಕೆ ಗೊತ್ತಾ? ಈಗ ನಾವು ದೇವರಿಗೆ ಅಭಿಷೇಕವನ್ನ ಮಾಡ್ತೇವೆ. ಅಭಿಷೇಕವನ್ನ ಮಾಡಿದ ಎಲ್ಲ ಜಲವು ತೀರ್ಥ ಅಂತ ಎನಿಸಿಕೊಳ್ಳುವುದಿಲ್ಲ ಅಲ್ವಾ? ಶಂಖದಿಂದ ದೇವರಿಗೆ ನಾವು ಅಭಿಷೇಕವನ್ನ ಮಾಡಿದಾಗ ಮಾತ್ರ ಅದು ತೀರ್ಥದ ರೂಪದಲ್ಲಿ ನಮಗೆ ಸಿಗ್ತದೆ. ಹಾಗಾಗಿ ತಿರುಗಾಟದಲ್ಲಿರುವಂತಹ ನಿಮ್ಮ ಬಾಯಿಂದಲೇ ಕೇಳಬೇಕು ಎನ್ನುವಂತಹ ಆಸೆ ನನಗೆ. ಹೇಳಿ, ಏನು ವಿಶೇಷ? ದೊರೆಯ ಬಾರವ ಕಳೆಯಲೆನು ತವ ತರಿಸಿ, ಧರೆಯ ಬಾರವ ಕಳೆಯಲೆನು ತವ ತರಿಸಿ, ನರನಾಟಕದಿ ರಂಜಿಪ ಪರಮ ಪುರುಷನೇ ಪದ್ಮನಾಭನೇ ವಿಶ್ವವಂದಿತನೇ. ಹರಿಯದವನಂತೆನ್ನ ಕೇಳುವೆ
ಮಮ ಪಾರಿಜಾತವನಿತನ ಮುನಿಪಾಗ ಧರೆಯ ಭಾರವ ಕಳೆಯಲೆನು ತವ ತರಿಸಿ ಏನು ವಿಶೇಷ ಸ್ವಾಮಿ? ಓ ದೇವರೇ, ವಿಷಯ ಗೊತ್ತಿದ್ದು ನನ್ನ ಬಾಯಿಂದ ಕೇಳಬೇಕಂತ ಆಸೆ ಉಂಟಲ್ಲ, ಆಸೆ ಹೇಳ್ತು. ಹಾ ನನ್ನ ಬಾಯಿಂದಲೇ ಹೇಳ್ತು. ಹೇಳಿ. ನಾವು ಯಾವಾಗಲೂ ಸುತ್ತ ಪರ್ಯಟನೆ ಮಾಡ್ತಾ ಇರುವ, ಹೌದು. ಒಂದು ಕಡೆ ಒಂದು ಕಡೆ ನಿಲ್ಲುವಂತವನಲ್ಲ. ಸರಿ. ಇವತ್ತು ಕೂಡ ಹ್ಮ್. ಹೀಗೆ ಓಡಾಡ್ತಿರುವಾಗ ಹಾ ಸತ್ಯಲೋಕ ಶಾರದೆಯ ದರ್ಶನ, ಬ್ರಹ್ಮ ಶಾರದೆಯರ ದರ್ಶನವನ್ನ ಮಾಡಿರಿ. ಹಾಗೆ ಮುಂದಕ್ಕೆ ನಿಮ್ಮ ತಿರುಗಾಟ ಪ್ರಾರಂಭ ಆಗುವುದೇ ಅಲ್ಲಿದ್ದಲ್ವ? ಅಲ್ಲಿಂದಲ್ವ? ಸರಿ. ಆ ಶಾರದ ಮಾತಿರುತ್ತದೆ ಎನ್ನುವುದು. ಹ್ಮ್. ಮುಂದೆ ಕೈಲಾಸದತ್ತ ಹ್ಮ್. ಶ್ರೀ ಪರಮೇಶ್ವರ ಪಾರ್ವತಿಯರು ಜಗತ ಪಿತರವು ಒಂದೇ, ಹೌದು. ಪಾರ್ವತಿ ಪರಮೇಶ್ವರ. ಹೌದು. ಸರಿ. ಅವರ ದರ್ಶನ ಪಡೆದು ಮುಂದೆ ಬಂದೆ. ಹ್ಮ್. ಮುಂದೆ ಬರ್ತಾ 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 ಸ್ವರ್ಗ ಲೋಕದಲ್ಲಿ ಬಂದೆ. ಇದು ದೇವಲೋಕಕ್ಕೆ ದೇವಲೋಕ, ದೇವಲೋಕ. ಸರಿ. ಆಮೇಲೆ ದೇವಲೋಕ ತಿರುಗಾಡಿ ಮುಗಿಸಿ ಬರುವಾಗ ಹಾ. ನಂದನವನ್ನು ಪ್ರವೇಶ ಮಾಡಿ ದೇವಲೋಕದಲ್ಲಿರುವಂತಹ ನಂದನವನ ಹಾ. ಅದನ್ನ ನೋಡಿದ್ರಿ. ನೋಡಿದೆ. ಸರಿ. ಅಲ್ಲಿ ಬಂದ ಕೂಡಲೇ ಹಾ ಸುವಾಸನೆ ಹಾ. ಪರಿಮಳ ಹಾ ನನ್ನ ಮೂಗಿ ಬಂತು. ಬಂತು. ಹಾ 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 ಹಾಗಾಗಿ ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಯ್ತು. ಅದು ಯಾವ ಪರಿಮಳ, ಅದನ್ನು ನೋಡಬೇಕು, ಹಾ ಅದು ಯಾವುದು ಅಂತ ನೋಡ್ಬೇಕಂತ ಆ ಪ್ರದೇಶದಂತ ಹೋದೆ. ಸರಿ. ಅಲ್ಲಿ ಹೋಗಿ ನೋಡಿದಾಗ ಹ್ಮ್. ಹರಳಿ ನಿಂತ ಹೂವನ್ನ, ಹಾ ಆ ವನದಲ್ಲಿ ಹರಳಿ ನಿಂತ ಹೂವು. ಸರಿ. ಆ ಹೂವನ್ನು ನೋಡಿದಾಗ ಹಾ. ಅದು ವಿಶೇಷವಾದ ಹೂವು, ಪಾರಿಜಾತ ಹೂವು. ಪಾರಿಜಾತ ಪುಷ್ಪ. ಹೌದು, ಹೌದು. ಅದನ್ನ ಕಂಡ್ರಿ. ಅದನ್ನು ಕಂಡೆ. ಆಮೇಲೆ ಕಂಡು ನಾ ಬಿಡ್ತೀನಿ ನಾನು. ಹಾ. ಅದನ್ನು ಕಿತ್ಕೊಂಡು ಪಾರಿಜಾತ ಪುಷ್ಪವನ್ನ ನೀವು ತಗೊಂಡ್ರಿ. ತಗೊಂಡು. ಅಲ್ಲ, ಬೇರೆ ಯಾರಾದ್ರೂ ಆದ್ರೆ ಹಾ. ಹೂವನ್ನ ತೆಗೆದುಕೊಂಡು ಇಂಥವರಿಗೆ ಕೊಡ್ತಾರೆ, ಹಾ. ಕೊಡಬಹುದು ಎನ್ನುವ ಹಾಗೆ ನಾವು ಊಹಿಸಬಹುದು. ಊಹಿಸಬಹುದು. ಆದ್ರೆ ನಾರದರ ಕೈಯಲ್ಲಿ ಹೂವು ಯಾಕೆ ಬಂತು ಅಂತ ನನಗೆ ಅರ್ಥ ಆಗಲಿಲ್ಲ. ಅಲ್ವಾ? ಹೌದು. ಕೊಟ್ಟರೆ ಯಾರಿಗೆ ಕೊಟ್ಟಾರು? ನಾನು ಬ್ರಹ್ಮಚಾರಿ ಕೊಟ್ಟರು ಅಲ್ವಾ? ಅಲ್ವಾ? ಮತ್ತೆ ಬ್ರಹ್ಮಚಾರಿ ಎನ್ನುವುದು ಬದಲಾಯ್ತು. ಹೀಗೆ ಹಾ. ಹೀಗೆ ತಿಳ್ಕೊಂಡೆ. ನನ್ನ ಊಹೆ. ಹೋಯ್ ಹೋಯ್ ಅದು ಆಗಲಿಲ್ಲ. ಹಾ. ಆ ಪರಿಮಳದ ಹೂವನ್ನು ಇಂಥವರಿಗೆ ಕೊಡಬೇಕು ಅಂತ ನನಗೆ ಆವಾಗ ಮನಸ್ಸಿಗೆ ಬಂತು. ಕೊಟ್ಟರೆ ಇಂಥವರಿಗೆ ಕೊಡಬೇಕು. ಅಲ್ಲಿಯೇ ತೀರ್ಮಾನ ಮಾಡಿದ್ರಿ. ಅದಕ್ಕಾಗಿ ಯಾರಿಗಲ್ಲ, ನಿಮ್ಮ ಪಾದಕ್ಕೆ ಕೊಡಬೇಕಂತ ತಂದಿದ್ದೆ. ಈ ಪಾರಿಜಾತ ಪುಷ್ಪವನ್ನ ನನಗಾಗಿ ತಂದಿಲ್ಲ. ಸ್ವೀಕರಿಸಬೇಕು. ಇದು ಪಾರಿಜಾತ ಪುಷ್ಪ ಹೌದಾ? ಹೌದು. ಅಲ್ಲಿಂದ ಇಲ್ಲಿಗೆ ತಂದ್ರಲ್ಲ. ಹೌದು. ಈ ಪಾರಿಜಾತ ಪುಷ್ಪದಲ್ಲಿ ಹಾ. ಇದನ್ನು ನೋಡುತ್ತಾ ಇರುವ ಹಾಗೆ ಹಾ. ಮತ್ತು ಒಂದೆರಡು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತದೆ. ಏನು ಹೇಳು? ಏನು? ನಾರದ ಮುನಿನಾಥ ಕೇಳಯ್ಯ ನೀನಿನ್ನ. ನಾರದ ಮುನಿನಾಥ ಕೇಳಯ್ಯ ನೀನಿನ್ನ. ಪಾರಿಜಾತದ ಪುಷ್ಪವೋ ನೀನಿನ್ನ. ಪಾರಿಜಾತದ ಯಾರಿಗೆ ಯೋಗ್ಯ ಇದೆಲ್ಲಿಂದ ಬಂದೆಂದೋ. ಯಾರಿಗೆ ಯೋಗ್ಯ ಇದು ಎಲ್ಲಿಂದ ಬಂದೆಂದು ವಾರಿಜಾತನು ಕೇಳಿದ. ಎಲ್ಲಿಂದ ಬಂದೆಂದು ವಾರಿಜಾತನು ಕೇಳಿದ. ನಾರದ ಮುನಿನಾಥ ಕೇಳಯ್ಯ ನೀನಿನ್ನ. ಪಾರಿಜಾತದ ಪುಷ್ಪವೋ. ಸ್ವಾಮಿ, ಓ ದೇವರೇ. ವಿಶಿಷ್ಟವಾದಂತಹ ಹಾ. ಅಪರೂಪವಾದಂತಹ ಹಾ. ಈ ಪಾರಿಜಾತ ಪುಷ್ಪವನ್ನ ಹಾ. ನನ್ನ ಕೈಯಲ್ಲಿ ಇಟ್ಟಿದ್ದೀರಿ. ಹೌದು. ಇದನ್ನ ನೋಡುತ್ತಾ ಇರುವ ಹಾಗೆ ಹಾ. ಒಂದೆರಡು ಪ್ರಶ್ನೆಯನ್ನು ನಿಮ್ಮಲ್ಲಿ ಕೇಳಬೇಕು ಪ್ರಶ್ನೆಯನ್ನು ಕೇಳಬೇಕು. ಎನ್ನುವ ಹಾಗೆ ಆಸೆ ಆಯಿತು. ಓಹೋ. ಅದಕ್ಕಾಗಿಯೇ ಮಾತನಾಡುವುದಕ್ಕೆ ಪ್ರಾರಂಭಿಸಿದೆ. ಹಾ. ಮತ್ತೇನಲ್ಲ, ಹಾ. ದೇವಲೋಕದಲ್ಲಿರುವ ಹಾ. ನಂದನವನಕ್ಕೆ ಹೋಗಿ ಹಾ. ಆ ನಂದನವನದಲ್ಲಿರುವಂತಹ ಹಾ. ಪಾರಿಜಾತ ಪುಷ್ಪವನ್ನ ತಂದು ನನ್ನ ಕೈಯಲ್ಲಿತ್ತವರು ನೀವು. ಹೌದು. ಪಾರಿಜಾತ
ಪಾರಿಜಾತ ಪುಷ್ಪದ ಬಗ್ಗೆ ವಿಶೇಷ ನನಗೆ ಹಾ, ಮತ್ತೇನಲ್ಲ. ಹಾ, ಈ ಪಾರಿಜಾತ ಪುಷ್ಪದ ವಿಶೇಷ ಏನು, ಹಾ, ಇದರ ಯೋಗ್ಯತೆ ಏನು, ಮತ್ತೆ ಹಾ. ದೇವಲೋಕದಲ್ಲಿರುವಂತಹ ಪುಷ್ಪ ಇದಾದ್ರಿಂದ ಇದನ್ನ ಮುಡಿಯುವುದಕ್ಕೆ ಹಾ. ಕೆಲವೊಂದು ಅರ್ಹತೆ ಎನ್ನುವುದು ಬೇಕಾಗುತ್ತದೆ. ಅಂತಹ ಹಾ. ಅರ್ಹತೆಗಳು ಏನು, ಹಾ. ಇದು ಯಾರ ಮುಡಿಗೆ ಏರಿಸಿದರೆ ಚಂದ, ಹಾ. ಇದೆಲ್ಲವನ್ನು ಹಾ. ಸವಿಸ್ತಾರವಾಗಿ ನನ್ನಲ್ಲಿ ಹೇಳ್ತೀರಾ? ಆಯ್ತು ದೇವರು ಹೇಳ್ತೀವಿ. ಹೇಳಿ. ಸರಸಿಜೋದ್ಭವ ಮುಖ್ಯ ದಿವಿಜ ವಂದಿತ ಕೇಳು ಸರಸಿಜೋದ್ಭವ ಮುಖ್ಯ ದಿವಿಜ ವಂದಿತ ಕೇಳು ಸುರಲೋಕದಿಂದ ನಾನು ಭರತ ತಂದೆನು ಪುಷ್ಪವಿದು ಯೋಗ್ಯ ಭರತ ತಂದೆನು ಪುಷ್ಪವಿದು ಯೋಗ್ಯ ನಿನ್ನರಸಿ ರುಕ್ಮಿಣಿಗೆಂದನು ಯೋಗ್ಯ ನಿನ್ನರಸಿ ರುಕ್ಮಿಣಿಗೆಂದನು ಯೋಗ್ಯ ಈ ಪುಷ್ಪವು ನಿನ್ನರಸಿ ರುಕ್ಮಿಣಿಗೆಂದನು ಸರಸಿಜೋದ್ಭವ ಮುಖ್ಯ ದಿವಿಜ ವಂದಿತ ಕೇಳು ಸುರಲೋಕದಿಂದ ನಾನು ದೇವ, ಸ್ವಾಮಿ, ಹಾ, ನೀವು ಕೇಳಿದಂತೆ ಈ ಹೂವಿನ ವಿಶೇಷತೆ ಏನು? ಏನು? ಹಾ, ಈ ಹೂವನ್ನು ಕೊಟ್ಟು ಯಾರಿಗೆ ಕೊಡಬೇಕು ಹೌದು. ಅಂತ ಕೇಳ್ತಿದ್ದೀರಲ್ಲ. ಹೌದು. ಈ ಹೂವು ಎಂದಿಗೂ ಪರಿಮಳವನ್ನು ನಶಿಸಿ ಹೋಗುವುದಿಲ್ಲ. ಈ ಹೂವಿನ ಈ ಹೂ ಬಾಡುವುದೇ ಮಾಡುವುದಿಲ್ಲ, ಪರಿಮಳವೂ ಕೂಡ ಹೋಗುವುದಿಲ್ಲ. ಅಲ್ಲ, ಬಾಡುವುದಿಲ್ಲ ಅಂತ ಆದ್ರೆ ಪರಿಮಳ ಎಲ್ಲಿಗೂ ಹೋಗುವುದಿಲ್ಲ, ಅಲ್ಲೇ ಅದಲ್ಲೇ ಇರ್ತದೆ. ಅದು ವಿಶೇಷ ಉಂಟು. ಅಷ್ಟು ಶಾಶ್ವತವಾಗಿ ಪರಿಮಳ ಇರುವಂತಹ ಪುಷ್ಪ ಇದು. ಹೌದು. ಮತ್ತು ವಿಶೇಷ ಉಂಟು. ಏನು? ಇದನ್ನು ಕೊಡುವುದಾದರೆ ಹಾ. ಶೀಲವತಿ, ಹಾ. ಗುಣವತಿ, ಸಂಪತ್ತಿ ಇಂತಹ ಪರಿಯ ಕೊಡಬೇಕು. ಶೀಲವತಿ, ಗುಣವತಿ, ಐಶ್ವರ್ಯವತಿ, ವಿದ್ಯಾವತಿ ಇಂಥವರಿಗೆ ಇದನ್ನು ಮುಡಿಸಬೇಕು. ಪ್ರತಿವತಿ, ಹಾ? ಪ್ರತಿವತಿ ಆದ ಸರಿ ಸರಿ ಸರಿ. ಅಂತವರಿಗೆ ಕೊಡಬೇಕು. ಹಾ. ಹಾಗೂ ಇದನ್ನು ಮುಡಿದಂತವರಿಗೆ ಹಾ. ವಿಶೇಷತೆ ಏನು? ವಿಶೇಷ ಏನು? ಇದನ್ನು ಮುಡ್ಕೊಂಡ್ರೆ ಹಾ. ಮದುವೆ ಆಗದ ಇದ್ದವರಿಗೆ ಮದುವೆ ಆಗ್ತದೆ. ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗ್ತದ, ಮದುವೆ ಆದವರೇ ಮುಡಿದ್ರು ಅಂತ ಆದ್ರೆ ಮತ್ತೆ ಮದುವೆ ಆಗ್ತದ? ಆಗೋದಿಲ್ಲ. ಆಗುದಿಲ್ಲ. ಆಮೇಲೆ ಆಮೇಲೆ ಹಾ. ಅವರಿಗೆ ಏನು ಅವರು ಬಯಸಿದ್ದು ಆ ಬಯಸಿದ ಫಲ ಅವರಿಗೆ ಪ್ರಾಪ್ತಿ ಆಗ್ತದೆ. ಒಳ್ಳೆಯ ಸಂಕಲ್ಪವನ್ನ ಏನು ಮಾಡ್ತೇವೋ ಆ ಸಂಕಲ್ಪ ಪರಿಪೂರ್ಣವಾಗ್ತದೆ. ಒಂದು ಸಂತಾನ ಪ್ರಾಪ್ತಿ ಆಗಿಲ್ಲ, ಹಾ. ನೀವು ಒಂದು ಮುಳ್ಕೊಂಡು ಸಂತಾನ ಪ್ರಾಪ್ತಿ ಆಗ್ತದೆ. ಸಂತಾನದ ಇಲ್ಲದೆ ಇದ್ದವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ. ಹೌದೌದು. ಆಮೇಲೆ ಹಾ. ಐಶ್ವರ್ಯ ಇಲ್ಲದೆ ಇದ್ದವರಿಗೆ ಐಶ್ವರ್ಯ ಬರುತ್ತೆ. ಹೌದಾ? ಹೌದು. ಅಪ್ಪ. ಹಾ. ಆರೋಗ್ಯ ಸರಿ ಇಲ್ಲದೆ ಇದ್ದವರಿಗೆ ಆರೋಗ್ಯ ಆರೋಗ್ಯ ಸಿಗ್ತದೆ. ಅಂತಹ ಪವಿತ್ರ ಪಾವನವಾದಂತಹ ಪುಷ್ಪ ಇದು. ಸರಿ ಸರಿ ಸರಿ. ಅದನ್ನು ನಿಮ್ಮ ಕೈಗೆ ಯಾಕೆ ಕೊಟ್ಟಿದ್ದು? ಯಾಕೆ? ಅದನ್ನು ಹಾ. ನಿಮ್ಮ ಶೀಲವತಿ ಆದಂತ ಹಾ. ರುಕ್ಮಿಣಿ ಅಮ್ಮನವರಿಗೆ ಕೊಡಬೇಕು, ಇವುವನ್ನು ಮುಗಿಸಬೇಕು ಅಂತ ನನ್ನ ಆಸೆ. ಅದಕ್ಕಾಗಿ ಮಾಡಿದ್ದು. ಇದನ್ನು ನಾನು ನನ್ನ ಹೆಂಡತಿ ರುಕ್ಮಿಣಿಗೆ ಮುಡಿಸಬೇಕು. ಹೌದು. ಆಯ್ತು ಸ್ವಾಮಿ. ಯಾಕೆ ದೇವರು? ಹೌದು. ಅಲ್ಲ, ಎಷ್ಟು ದಿವಸದಿಂದ ನೀವು ಯೋಚನೆ ಮಾಡ್ತಾ ಇದ್ದೀರಿ? ಯಾಕೆ ದೇವರು? ದ್ವಾರಕೆಗೆ ಬರಬೇಕು, ಕೃಷ್ಣನಿಗೆ ಬಂದು ಕೃಷ್ಣನ ಸಂಸಾರದಲ್ಲಿ ಒಂದು ಜಗಳ ಮಾಡಿಸಿ ಹೋಗ್ಬೇಕು ಅಂತ. ಆಗಲ್ಲಪ್ಪ. ಅದಲ್ಲದೆ ಇದ್ರೆ ಹಾ. ಒಂದು ಪುಷ್ಪ ಹಿಡಿದು ತಂದು ಹಾ. ರುಕ್ಮಿಣಿಗೆ ಮುಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ. ಹಾ. ಈಗ ನನಗೆ ಎಷ್ಟು ಹೆಂಡತಿ ಇದ್ದೀರು ಅಂತ ಗೊತ್ತಿಲ್ವಾ? ಗೊತ್ತು. ಅಷ್ಟ ಗೊತ್ತುಂಟು. ಹೆಂಡತಿಯರು ನನಗೆ. ಹೌದು. ನೀವು ದೇವಲೋಕದಿಂದ ಬರ್ಬೇಕಾದ್ರೆ ಒಂದು 8 ಹೂವನ್ನಾರು ತಂದಿದ್ರೆ ಹಾಗೆ ನನ್ನ ಆಸೆ ಇಲ್ವಲ್ಲ. ಒಂದೊಂದು ಹೆಂಡತಿಗೂ ಒಬ್ಬೊಬ್ರು ಒಂದೊಂದು ಹೂವನ್ನು ಮುಡಿಸ್ತಾ ಇದ್ದೆ. ನನ್ನ ಆಸೆ ಆಗಿಲ್ವಲ್ಲ. ನಿಮ್ಮ ಆಸೆ ಹಾಗಿಲ್ಲ ಸ್ವಾಮಿ. ಹಾ. ಆದ್ರೆ ಈಗ ನಾನು ಇದನ್ನ ರುಕ್ಮಿಣಿಗೆ ಮುಡಿಸಿದೆ ಅಂತ ಆದ್ರೂ ಉಳಿದವರು ಸುಮ್ಮನಿರ್ತಾರೆ ಅಂತ ಭಾವಿಸಿದ್ರ? ಓ, ಹೀಗೆ ಸುಮ್ಮನೆ ಇರ್ತಾರೆ. ಹಾ? ನನ್ನ ಆಸೆ ಹಾಗೆ ರುಕ್ಮಿಣಿಗೆ ಅಮ್ಮನವರಿಗೆ ಕೊಡ್ಬೇಕಂತ ನನ್ನ ಆಸೆ ಉಂಟು. ನಿಮ್ಮ ಸಂಕಲ್ಪ. ನಮ್ಮ ಸಂಕಲ್ಪ. ಸರಿ. ಹಾ. ನಿಮಗೊಂದು ಹೆಸರುಂಟು, ಕಲಹಪ್ರಿಯ. ಹಾ. ನಾರದ ಕಲಹಪ್ರಿಯ ಎನ್ನುವ ಹಾಗೆ. ಹಾ, ಹೀಗೆ. ಹೌದೌದು. ಹಾ. ಅದರ ಅರ್ಥ ಏನು ಹೇಳಿ? ಹಾ. ಜಗಳ ತಂದು ಹಾಕುವವರು ಅಂತ ಅಲ್ವಾ? ಓ, ಹೀಗೆ ಜಗಳ ತಂದಾಕು ನಾರದರು. ಲೋಕದಲ್ಲಿ ಮಾತಿರುವುದು ಹಾಗೆ. ಹಾ. ಆದ್ರೆ ಕಲಹಪ್ರಿಯ ಹಾ. ಇದರ ಸರಿಯಾದ ಅರ್ಥ ಏನು? ಹಾ.
ಕಲಹ ಕ ಅಂದ್ರೆ ಕಮಲೋದ್ಭವ ಓಹೋ. ಅಂದ್ರೆ ಬ್ರಹ್ಮ, ಹಾ. ಆಮೇಲೆ ಲ ಅಂದ್ರೆ ಲಕ್ಷ್ಮೀನಾರಾಯಣ, ಹಾ. ಆಮೇಲೆ ಹ ಅಂದ್ರೆ ಹರ. ಹಾ. ಈ ಮೂವರಿಗೂ ಪ್ರಿಯರಾದವರು ನಾರದರು, ಹಾಗಾಗಿ ಕಲಹ ಪ್ರಿಯ. ನಾನು ವಿನೋದಕ್ಕಾಗಿ ಹೇಳಿದ್ದು. ಕಲಹ ಪ್ರಿಯ ಅಂದ್ರೆ ಜಗಳ ಗಂಟಿಕ್ಕುವವರು. ಹಾಗೆ ಕೇಳ್ಬೋದು, ಜಗಳ ಗಂಟು ನಾರದರು ಅಂತ ಹೇಳಿ. ಹಾಗೊಂದು ಮನಸ್ಸಿದ್ದದ್ದು ಸುಳ್ಳಲ್ವಲ್ಲ, ಆದ್ರೆ ನಿಜವಾದ ಅರ್ಥ ಇದು. ಆಗಲಿ ಸ್ವಾಮಿ, ನಿಮ್ಮ ಆಸೆಗೆ ಪಂಚಪಡಿಸ್ತೇನೆ ಅಂತ ಖಂಡಿತ ಭಾವಿಸಬಾರದು. ಇದನ್ನ ರುಕ್ಮಿಣಿಗೆ ಮುಡಿಸಬೇಕು ಅಷ್ಟೇ, ಹೌದಲ್ಲ? ಅದರ ಒಂದು ನಾನು ಮುಡಿಸ್ತೇನೆ. ಆಗುದಿಲ್ಲ. ಮತ್ತೆ ರುಕ್ಮಿಣಿಗೆ ಮುಡಿಸುವಾಗ ನಾನಲ್ಲಿ ಇರಬೇಕು ಸ್ವಾಮಿ, ಎಂತ ಮಾತಾಡ್ತೀರಿ ನೀವು? ಯಾಕೆ? ಅಲ್ಲ, ರುಕ್ಮಿಣಿ ನನ್ನ ಹೆಂಡತಿ, ನಾನು ಅವಳ ಗಂಡ. ಅಂತಃಪುರದಲ್ಲಿ ಗಂಡ ಹೆಂಡತಿಗೆ ಹೂ ಮುಡಿಸುವುದನ್ನ ನೀವು ನೋಡ್ಬೇಕಾ? ಹೌದು ದೇವರೇ. ಏನು ಸಂಬಂಧದಲ್ಲಿ ನಾವು ನೀವು ಯಾರು? ನೀವು ಅಜ್ಜ. ಸಂಬಂಧದಲ್ಲಿ ನಾನು ಅಜ್ಜ, ನೀನು ಮೊಮ್ಮಗ. ಮೊಮ್ಮಗ. ಹೌದು. ಅಜ್ಜ ಅಜ್ಜಿ ಹೂ ಮುಡಿಸುವ ಮೊಮ್ಮಗನಲ್ಲಿ ತಪ್ಪು ಉಂಟು. ಅಜ್ಜ ಅಜ್ಜಿಗೆ ಹೂ ಮುಡಿಸುವುದನ್ನು ಮೊಮ್ಮಗ ನೋಡಿದ್ರೆ ತಪ್ಪಿಲ್ಲ. ತಪ್ಪಿಲ್ಲ. ಹೌದು. ಅದಕ್ಕಾಗಿ ನನ್ನ ಆಸೆಯನ್ನು ಈಡೇರಿಸಬೇಕು. ಹಾಗಾಗಿ ರುಕ್ಮಿಣಿಗೆ ಇದನ್ನ ಮುಡಿಸುವಂತ ಚಂದವನ್ನ ನೀವು ನೋಡ್ಬೇಕು ಅಷ್ಟೇ, ಹೌದಲ್ವ? ಬನ್ನಿ. ನೋಡಿದ್ರ ಸ್ವಾಮಿ, ಎಂತ ಸಂಭಾಷಣೆ! ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಬಂದ್ರಲ್ಲ ನಾರದ್ರು, ಹಾಗೆ ಬಂದ್ರ? ಇಲ್ಲ, ಹೂ ಇಟ್ಕೊಂಡು ಬಂದ್ರು. ಹೂ ಇಟ್ಕೊಂಡು ಬಂದು ಮಾಡಿದ್ದೇನು? ಕೃಷ್ಣಸ್ವಾಮಿ ಕೊಟ್ಟದ್ದಲ್ವಾ? ಇವ್ರು ಏನ್ ಮಾಡಿದ್ರು ಗೊತ್ತುಂಟ? ರುಕ್ಮಿಣಿ ಅಮ್ಮನಿಗೆ ಹೂ ಬಿಡಿಸ್ಬಿಟ್ರು. ಪ್ರಸಂಗ ಮುಗಿಸುವ ಮುಗಿಸುವ ಮುಗಿಸ್ಲಿಕ್ಕಿಲ್ಲ, ಪ್ರಕರಣ ಮುಂದುವರಿಬೇಕು. ಮಾಡ್ಬೇಕಾದದ್ದೇನು ನೋಡಿ. ಇತ್ತನ ಕುವರಿಯೋ ಇತ್ತ ಸತ್ರಾಜಿತನ ಕುಮಾರಿಯೋ ಅತ್ಯಧಿಕ ಗರ್ವದಲ್ಲಿ, ಅತ್ಯಧಿಕ ಗರ್ವದಲ್ಲಿ ಸಖಿಯನು ಹತ್ತಿರಗೆ ಕರೆದೆನ್ನಲಾದಿನ ಚಿತ್ತದೊಲವ. ಸಖಿಯನು ಹತ್ತಿರಗೆ ಕರೆದೆನ್ನಲಾದಿನ ಚಿತ್ತದೊಲವ. ಹತ್ತಿರಗೆ ಕರೆದೆನ್ನಲಾದಿನ ಚಿತ್ತದೊಲವ. ಗೆಳತಿ, ಅಮ್ಮ ವಂದಿಸಿಕೊಂಡಿದ್ದೇನೆ. ಸಂತೋಷ. ಅಮ್ಮ ಆಶೀರ್ವಾದ ಮಾಡಿ. ಅಲ್ಲ, ಒಳ್ಳೇದಾಗ್ಲಿ ನಿನಗೆ. ನಮಸ್ಕಾರ. ಒಳ್ಳೇದಾಗ್ಲಿ. ಇದೇನಿದು? ಏನು? ನನಗೆ ಆಶ್ಚರ್ಯ ಆಗಿದೆ. ಯಾಕೆ ಗೊತ್ತುಂಟ? ಪ್ರತಿನಿತ್ಯ ಬಂಧುಗಳು ನೀನು ನನಗೆ ಕೊಡುವುದು ಒಂದೇ ಒಂದು ನಮಸ್ಕಾರ. ಒಳ್ಳೆಯದಾಗ್ಲಿ ಅಂತ ಹೇಳಿದಾಗ ಸಂತೋಷದಿಂದ ಎತ್ತಿಲ್ಲ ಒಳ್ಳೆಯದು. ಅದಕ್ಕೆ ಹಾಗಲ್ಲ. ಏನು? ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಬಾರಿ ನಮಸ್ಕಾರ. ಬಾರಿ ಬಾರಿ ನಮಸ್ಕಾರ. ಚಮತ್ಕಾರ ಉಂಟು ಅಂತ ಹೇಳ್ತೇನೆ ನಾನು. ಚಮತ್ಕಾರ? ಹೌದು. ಚಮತ್ಕಾರ ಅಲ್ಲ ಇದು. ಮತ್ತೇನು? ಹೊಸದೊಂದು ವಿಚಾರ. ಹೊಸ ವಿಚಾರವ? ನೀರೆ ಕೇಳೆ ಸತ್ಯಭಾಮೆ ನಾರದ ನೆಲ್ಲಿಗೆ ಬಂದು. ನೀರೆ ಕೇಳೆ ಸತ್ಯಭಾಮೆ, ನೀರೆ ಕೇಳೆ ಸತ್ಯಭಾಮೆ ನಾರದ ನೆಲ್ಲಿಗೆ ಬಂದು, ನಾರದ ನೆಲ್ಲಿಗೆ ಬಂದು. ವಾರಿಜಾಕ್ಷ ಕಿತ್ತನೊಂದು ಬಾರಿ
ಮತ್ತೆ ಹೊಸದ ಒಂದು ವಿಚಾರ. ಈ ಹೊಸ ವಿಚಾರಕ್ಕಾಗಿ ಇಷ್ಟೊಂದು ನಮಸ್ಕಾರ. ಹೌದು, ಏನು ಉಂಟೆ ಅದು? ನೀವು ತಿರಸ್ಕಾರ ಮಾಡ್ಲಿಲ್ಲಲ್ಲ, ಆ ಮಟ್ಟಿಗೆ ಸಂತೋಷವನ್ನು ಪಡಿ. ತಿರಸ್ಕಾರ ಯಾವತ್ತೂ ಮಾಡಿದವಳೇ ಅಲ್ಲ ನಾನು. ಉಸಿರು ಬಿಡುವುದಕ್ಕಾಗುದಿಲ್ಲ. ಉಸಿರು ಕಟ್ಕೊಂಡೇ ಬಂದಿದ್ದ ನೀನು. ಶಕೆ ಶಕೆ. ಯಾರಿಗೆ? ನನಗೆ. ಅಲ್ಲಿಂದ ಇಲ್ಲಿ ಓಡಿ ಬಂದಿದ್ದಕ್ಕ? ಹಾ. ಏನಂತದ್ದು ವಿಷಯ? ಮತ್ತೇನಲ್ಲಮ್ಮ, ವಿಶೇಷವನ್ನ ಕಂಡ ದ್ವಾರ ಕೇಳಿ. ಭಾರತೀಯಲ್ಲಿ ವಿಶೇಷವನ್ನ ಕಂಡ್ಯ? ಹಾ. ನಿನಗೊಂದು ವಿಷಯ ಗೊತ್ತಿಲ್ಲ. ಏನು? ಇಲ್ಲಿ ಪ್ರತಿನಿತ್ಯವೂ ವಿಶೇಷವೇ ಇರ್ತದೆ. ಒಂದಲ್ಲಂತೂ ಒಂದು ವಿಶೇಷ. ಪ್ರತಿನಿತ್ಯ ವಿಶೇಷ. ಪ್ರತಿನಿತ್ಯ ವಿಶೇಷ. ಹೌದಾ? ಹಾಗಾದ್ರೆ ಇಲ್ಲಿ ವಿಶೇಷ ಹೌದಾ? ಏನು ನೀನು? ಹೌದಾ? ಕೇಳಿದ್ರೆ ಎಲ್ಲರೂ ಕೇಳೋರು ಹೇಳ್ತಾರೆ ಇವತ್ತು ವಿಶೇಷವಾಗೇ ಇದ್ದಾರೆ ಇವತ್ತು ಅವರು. ವಿಶೇಷವಾ? ಕೇಳೋರ ಹತ್ರ ನನಗೆ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ? ಇಲ್ಲಿ ವಿಶೇಷ ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ. ದ್ವಾರಕ್ಕೆ ಅರಮನೆಯಲ್ಲಿ ವಿಶೇಷ ಅಂತ ಗೊತ್ತಾಯ್ತು. ಹೌದಾ? ಹೌದಪ್ಪ, ಏನು? ಅನುಮಾನವೇ ಇಲ್ಲ. ಹಾ. ವಿಶೇಷವಾದ ವ್ಯಕ್ತಿ ಆಗಮನ ದ್ವಾರಕ್ಕೆ. ಸಖಿ, ಏನು? ಎಂತೆಂತ ವಿಶೇಷ ವ್ಯಕ್ತಿಗಳಲ್ಲಿ ಎಷ್ಟು ದಿವಸಗಳಿಂದ ಬರ್ತಾ ಇದ್ದಾರೆ ಗೊತ್ತುಂಟ ನಿಮಗೆ ದ್ವಾರಕೆಗೆ? ಪ್ರತಿನಿತ್ಯ ಬರುವವರೇ. ಕೃಷ್ಣನನ್ನ ಕಾಣುವುದಕ್ಕಾಗಿ ಲಕ್ಷೋಪಲಕ್ಷ ಮಂದಿ ಬರ್ತಾ ಇರ್ತಾರೆ, ಹೌದು. ಹೋಗ್ತಾನೂ ಇರ್ತಾರೆ. ಹೌದು. ಆದ್ರೆ ಹಾ. ಅದರಲ್ಲಿ ವಿಶೇಷವಾಗಿ ಬಂದವರು ಮೇಲಿನಿಂದ ಕೆಳಗಿಳಿದು ಬಂದರು. ಮೇಲಿನಿಂದ ಕೆಳಗಿಳಿದು ಬಂದರು. ನಿನಗೆ ವಿಷಯ ಗೊತ್ತಿಲ್ಲ. ಯಾವುದು? ಮೇಲಿನಿಂದ ಕೆಳಗೆ ಬಂದವರು ಎಷ್ಟು ಜನ ಇಲ್ಲ ಅಂತ ಹೇಳು. ಇದ್ದಾನ? ಹೌದು. ಯಾರು? ದೇವೇಂದ್ರಾದಿಗಳು ಎಷ್ಟು ಜನ ಬಂದದ್ದಿಲ್ಲ ಇಲ್ಲಿ. ದೇವೇಂದ್ರ ಅಲ್ಲ, ಹಾ. ಬಂದವರು ಯಾರು? ಯಾರು? ಅವರಿದ್ದಾರಲ್ಲ, ಯಾರು? ತಂದೂರಿ ನಾರದರು. ಎಂತದ್ದು? ತಂದೂರಿ ನಾರದರು. ಅದಲ್ಲ, ಕೇಳಿದ್ರು ಮತ್ತೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರು. ಯಾರು? ತಂಬೂರಿ ನಾರದ್ರೆ ತಂದೂರಿ ನಾರದಲ್ವಾ? ಹೆಚ್ಚು ಕಡಿಮೆ ಆಗೋಯ್ತು ಅದು. ಹೌದಾ? ಹೌದು. ತಂಬೂರ ನಾರದ ಇಲ್ಲಿವರೆಗಾಗಿ ಬಂದದ್ದು. ಅದು ಇದರ ವಿಶೇಷ. ವಿಶೇಷ ಅಲ್ವಾ? ಯಾಕೆ? ಯಾವತ್ತು ಬರುವವರು ಅವರು. ಹೌದು. ಯಾವತ್ತು ಬರುವಂತವರು ಅವರಿಗೆ ಅವರು ನಮಗೆ ಯಾವತ್ತು ವಿಶೇಷವೇ ಅಲ್ಲ. ಆದ್ರೆ ವಿಶೇಷವಾಗಿ ಬಂದಿದ್ದಾರೆ ಅವರು. ಇವತ್ತು ವಿಶೇಷವಾಗಿ ಬಂದಿದ್ರ? ಹೌದು. ಏನು? ನಾರದ ಕೊಯ್ಲು ಹಿಡ್ಕೊಂಡು ಬಂದಿದ್ದಾರೆ. ಎಂತದ್ದು? ನಾರದ ಕೊಯ್ಲು ಹಿಡ್ಕೊಂಡು ಬಂದದ್ದು. ಅವ್ರು ಯಾವತ್ತೂ ಕೈ ಹಿಡ್ಕೊಂಡೇ ಓಡಾಡುದು. ಯಾವುದನ್ನು? ಅದೇ ಚಂಪೂರವನ್ನ. ಹಾ, ತಾಳ ತಂಬೂರಿ ಕೈಯೊಳಗೆ, ಹೌದು. ವಿಠಲನ ಭಜನ ಮನದೊಳಗೆ. ಮನದೊಳಗೆ. ಹಾಗೆ ಬಂದ್ರೆ ನಾರದರು ಎನ್ನುವುದಾಗಿ ನೀವೇ ಹೇಳಿದವರು. ಹೌದು. ತಾಳ ಉಂಟು, ತಂಬೂರಿ ಉಂಟು, ಮತ್ತೆ ಅದರೊಟ್ಟಿಗೆ ವಿಶೇಷವಾಗಿರುವಂತಹ ಹೂ ಇಟ್ಕೊಂಡು ಬಂದದ್ದು ನಾನು. ಯಾರು? ನಾರದ್ರು. ಅಯ್ಯೋ ದೇವ್ರೆ, ಏನಾಯ್ತು? ನಾರದ್ರು ಹೂ ಹಿಡ್ಕೊಂಡು ಬಂದ್ರ? ಅಯ್ಯೋ, ಬ್ರಹ್ಮಚಾರಿಗಳೇ ಅವರು. ನಮ್ಮ ಮನೆಯವರು ಹೇಳಿದ್ರು. ಏನು? ಮುಂದೊಂದು ದಿನ ಕಲಿಗಾಲ ಎನ್ನುವುದು ಬರ್ತದೆ. ಕಲಿಗಾಲ ಎನ್ನುವುದು ಬಂದಾಗ ಇಂಥದ್ದೆಲ್ಲ ಕಡಿಮೆ ಸಂಭವಿಸ್ತದೆ ಎನ್ನುವುದಾಗಿ ಬಹುಶಃ ಮುನ್ಸೂಚನೆ ಇರಬಹುದು. ಏನು ಒಂದೇ ಬಿಡ್ತ ಅಂತ ಯಾಕೆ ಕೇಳು ನೀನು. ಇಲ್ಲದೆ ಹೋದ್ರೆ ನಾರದರಲ್ಲಿ ಎಂತವರು ಅವರೆಲ್ಲ ಮದುವೆಯನ್ನು ತಿರಸ್ಕರಿಸಿದವರು. ಹೌದು. ಹೌದಲ್ಲ? ಹಾ. ಹೀಗಿರುವಾಗ ಅವರೇ ಹೂವು ಹಿಡ್ಕೊಂಡು ಬರ್ತಾರೆ ಅಂತಂದ್ರೆ ಕಥೆ ಎಂತದ್ದು ಇದು? ಸನ್ಯಾಸಿಗಳೇ ಹೂ ಹಿಡ್ಕೊಂಡು ತಿರುಗಾಟ ಮಾಡಿದ್ರೆ ಹೌದು. ಊರಿನ ಗಂಡು ಮಕ್ಕಳೆಲ್ಲ ಏನ್ ಏನಾಗ್ಬೇಡ ಅಲ್ವಾ? ನನಗೆ ಆಶ್ಚರ್ಯ ಆಗಿದೆ. ಆದ್ರೆ ತಂದು ಇದ್ದದ್ದು ಯಾರಿಗೆ ಅನ್ನೋದು ಮುಖ್ಯವಾಗಿರುವುದು ಅಲ್ವಾ? ಮತ್ತೆ ಯಾರಿಗಲ್ಲ, ನಿಮ್ಮ ಯಜಮಾನರಿಗೆ ಕೊಟ್ಟದ್ದು. ಮಾಡಿದ್ರ ಕೃಷ್ಣ ಸ್ವಾಮಿಗೆ. ನಮಗೆ ತಪ್ಪಿಲ್ಲ. ತಪ್ಪಿಲ್ಲ. ಹೌದೌದು, ಬೇರೆ ಯಾರಿಗೂ ಕೊಟ್ಟರೆ ತಪ್ಪಾಗಿ ಹೋಗ್ತಿತ್ತು. ನಮ್ಮ ಯಜಮಾನ ದೇವರಲ್ವೇನೆ. ದೇವರಿಗೆ ಯಾರು ಬೇಕಾದ್ರೆ ಎಷ್ಟೊಂದು ಹೂವನ್ನು ತರಬಹುದು, ದನಪೆಯನ್ನು ತರಬಹುದು, ಏನನ್ನು ಕೊಡಬಹುದು ಅಲ್ವಾ? ದೇವರನ್ನ ಕಾಣುವುದಕ್ಕೆ ಬಂದಂತ ನಾರದ ಪುಷ್ಪವನ್ನ ಹಿಡಿದು ತಂದಿರಬಹುದು. ಹಿಡಿದು ತಂದಿರುವಂತ ಪುಷ್ಪ ವಿಶೇಷವಾದ ಪುಷ್ಪ ವಿಶೇಷವಾದದ್ದು. ಹೌದು. ಯಾವ್ದು? ದಾಸವಾಳವ? ಅಲ್ಲ, ಗೊಂಡೆ ಹೂವು. ಅದು ಹೇಳ್ತೇನೆ ನಾನು, ನನಗೇನು ಗೊತ್ತಿಲ್ಲ ವಿಶೇಷ ಅಂತ ಹೇಳಿ. ಹಾಗಲ್ಲಮ್ಮ, ಅದೆಲ್ಲ ವಿಶೇಷವಾದ ಪುಷ್ಪಗಳ. ದಿನನಿತ್ಯ ನಾವು ಕಾಣುವಂತ ಪುಷ್ಪಗಳು. ಇದು ಹಾಗಲ್ಲ, ನಮ್ಮ ಕಣ್ಣಿಗೆ ಇದುವರೆಗೂ ಗೋಚರವಾದಂತ ಪುಷ್ಪ. ಯಾವ್ದು ಇದು? ಹೌದು. ಏನೇ ಅದು? ಭೂಲೋಕದ ಪುಷ್ಪವೇ ಅಲ್ಲ ಅದು. ಅಯ್ಯೋ, ಭೂಲೋಕದ ಪುಷ್ಪ ಅಲ್ಲ, ಇಲ್ಲಿ ಯಾವುದೂ ಅಲ್ಲ. ಹಾಗಾದ್ರೆ ಎಲ್ಲಿ ಅದು? ಎಲ್ಲಿಯದು ಅಂತ ಆಲೋಚನೆ ಮಾಡಿದ್ರೆ ಬೇರಿನ ಲೋಕ ಒಂದಲ್ಲ ಎರಡಲ್ಲ 4 ಉಂಟಂತೆ. 4 ಲೋಕದ ಪುಷ್ಪ. 4 ಲೋಕದ ಪುಷ್ಪ. 4 ಲೋಕ. ಎಂತದ್ದು ಅದು? ಎಂತದ್ದು? 4 ಲೋಕ. 4? ಅದ್ರ ಹೆಸರೇ ಆಗ. ಹೌದು. ದೇವರಿಗೆ ನಾನು 4 ಲೋಕ ಅಂತ ಹೇಳಿ ಭಾವಿಸ್ತೇನೆ. ಭಾಸವಾದದ್ದು 4 ಲೋಕದ ಪುಷ್ಪ ಆದ್ರೂ ಒಂದೇ ಉಂಟು. ಹೇಗೆ ತಂದ್ರು ಅಂತ. ಅದು 4 ಲೋಕದ ಪುಷ್ಪ. ಆ 4 ಲೋಕದಲ್ಲಿ ಅದೆಂತ ನಿಮ್ದನವನ ಉಂಟಂತಲ್ಲ. ಎಂತದ್ದು? ನಿಮ್ದನವನ. ಅದು ನಮ್ದನವನ ಅಲ್ಲ, ಅದು ನಂದನವನ. ಅದು ಅದ್ರ ಹೆಸರು ಆಗ. ಅಯ್ಯೋ, ನಂದನವನವೇ ಅದು. ಆ ನಂದನವನದ ಪುಷ್ಪ ಅಂತ ಇದು. ಅದ್ರ ಹೆಸರು ಎಂತ ಇತ್ತು? ಅಲ್ಲ, ಎಲ್ಲವನ್ನು ತಿಳ್ಕೊಂಡು ಬಂದವಳಲ್ವಾ ನೀನು? ಹೋಗಿ ಅವರಲ್ಲಿ ಕೇಳಿದ್ರೆ ಅವ್ರೇನ್ ಗೊತ್ತಾ ನೋಡಿದ್ದಾರೆ ಅವರು. ನಾನು ಬಂದು ಹಾಗೆ ಆಗುದು. ಏನು? ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಪಕ್ಕದವ್ರು ಇದ್ದರೆ ಕೇಳುದು ಎಂತಾಯ್ತು ಅಂತ.
ಹಾ. ಅಭ್ಯಾಸ. ಅಭ್ಯಾಸ ಬಲ. ಹಾಗಿದ್ರೆ ಅದ್ರ ಹೆಸರು ಅವ ಜಾತಕ. ಎಂತದ್ದು? ಏನ್ ಹೇಳುದು ನೀನು? ಅವ ಜಾತಕ ಬೇಡಿ, ನಂದಿಲ್ಲ, ನಿಮ್ದುಂಟಾ? ಅಲ್ಲ, ಜಾತಕ ತಗೊಂಡು ಮಾಡ್ಲಿಕ್ಕೆ ಉಂಟು ಈಗ. ಜಾತಕ ಇದ್ರಲ್ವಾ? ಹೌದು, ನನ್ ಜಾತಕ ಮನೆಗೆ ಹಾಕಿದ್ದೇನೆ ನಾನು. ನನಗೆ ಗೊತ್ತುಂಟು. ನಮ್ಮಲ್ಲಿ ಮದುವೆ ಆದ್ಮೇಲೆ ಜಾತಕ ಕೇಳುದೇ. ಹೌದಲ್ಲ? ಹೌದು, ಮದುವೆಗಿಂತ ಪೂರ್ವದಲ್ಲಿ ಬೇಕು. ಆ ನಂತರ ಹಾ. ಜಾತಕ ಅಲ್ಲ, ಹಾ. ಪಾರು. ಪಾರು ಪಾರು ಬಾಡಿಗೆಲ್ಲ ಇತ್ತು, ಅವಳನ್ನು ಕೇಳು. ಇದು ಲಲಿತ ಪಾರು. ಅಯ್ಯೋ, ಅವಳು ಸಂಜೆ ಪಾರುನೇ. ಹೌದಾ? ಹೌದು. ಹೌದಲ್ಲಮ್ಮ? ಮತ್ಯಾವುದು? ಪಾರಿಜಾತ. ಹಾ, ಅದೇ ಸುರ ಪಾರಿಜಾತವನ್ನು ಹಿಡಿದು ತಂದದ್ದು. ಹಾ, ಅಲ್ಲಿಂದ ಇಲ್ಲಿವರೆಗಾಗಿ ತಂದ್ರ? ಹಾ. ಏನ್ ಮಾಡಿದ್ರು? ಹಾ. ಕೃಷ್ಣ ಸ್ವಾಮಿಯ ಕೈಯಲ್ಲಿದ್ರು. ಇವ ದೇವರೇನಂತ ಭಾವನೆ ಕೊಟ್ಟು ಅಲ್ವಾ? ಒಳ್ಳೇದು ಬಿಡೋದು. ಕೃಷ್ಣ ಸ್ವಾಮಿ ಏನ್ ಹೇಳಿದ್ರು? ಗಂಡಾದ ನಾನಿದನ್ನ ಸ್ವೀಕರಿಸಿದ್ದೇನೆ, ಹಾ. ಆದ್ರೆ ಮುಡಿದುಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಆಡಿದ್ರು. ಗಂಡಸರೆಲ್ಲ ತಲೆಗೂ ಮುಡಿಯುವುದಿಲ್ಲ. ಹೌದು. ಹಾ, ಗಂಡಸರು ಅದು- ಅದು- ತಲೆಗೂ ಮುಡಿಯುವುದಿಲ್ಲ. ಮುಡಿಯುವುದೇನಿದ್ರು ನಾವಲ್ವೇನೆ? ಹಾ. ನನಗೆ ಗೊತ್ತುಂಟು. ನನಗೆ ಗಂಡಸ ತಲೆಗೂ ಮುಡಿಯುವುದಿಲ್ಲ, ಯಾರಾದ್ರೂ ಕಿವಿಗಿಟ್ರು ಮಾತ್ರ ತೊಂದರೆ ಅಲ್ವಾ? ಹೌದು. ಹಾಗಿದ್ರೆ ಹಾ. ಇಂಥ ಪುಷ್ಪವನ್ನೇ ಏನ್ ಮಾಡ್ಲಿ ಅಂತ ಹೇಳಿ ಕೃಷ್ಣ ಸ್ವಾಮಿಯಲ್ಲಿ ಕೇಳಿದ್ರು. ಯೋಗ್ಯ ಕೇಳ್ಬೇಕು ಅದನ್ನ. ಕೃಷ್ಣ ಸ್ವಾಮಿ ನಾರದರಲ್ಲಿ. ಹೌದು. ಆಗ ನಾರದ್ರೇನು ಗೊತ್ತುಂಟಾ? ಏನು? ಇದ್ದಾರಲ್ಲ ಹ್ಮ್. 8 ಮಂದಿ ಹೆಂಡತಿಯರಲ್ಲಿ, ಹಾ? ರೂಪವತಿ, ಅಯ್ಯೋ, ಕುಲವತಿ, 2, ವಿದ್ಯಾವತಿ, 3, ಐಶ್ವರ್ಯವತಿ, 4, ನಿಗರ್ವವತಿ, 5, ಶೀಲವತಿ, 6. ಈ ಎಲ್ಲ ಯೋಗ್ಯತೆಯನ್ನು ಹೊಂದಿರುವಂತ ಒಬ್ಬಾಕಿಗೆ ನೀಡಬೇಕು ಅಂತ ಆಡಿದ್ರು. ನಿಲ್ಲು. ಹಾ? ನಿಲ್ಲು. ನಾನು ಇಟ್ಕೊಂಡಿದ್ದೇನೆ. ಜಾಗ ಉಂಟು ನೋಡಿ. ಜಾಗ ಉಂಟು ನೋಡಿ. ಯಾವ್ದಕ್ಕೆ? ಹೀಗೆ ಮುಡ್ಕೊಳ್ಳಿಕ್ಕೆ ಹೂವನ್ನ. ಜಾಗ ಉಂಟು. ನಿಮ್ಮ ತಾನೇ ನಿನಗೆ ವಿಷಯವೇ ಗೊತ್ತಿಲ್ಲವೇ? ಏನು? ಎಂತಹ ಮಾತನ್ನು ಹೇಳಿದ್ರು ಅವರು. ಸರಿಯಾಗಿ ಹೇಳಿದ್ದಾರೆ ಅವರು. ನಾರದರು. ನಾರದರು ಸರಿಯಾಗಿ ಹೇಳಿದ್ದಾರೆ. ಹಾ. ನೀನು ಹೇಳಿದ್ದು ಎಂತೆಂತದ್ದು? ರೂಪವತಿ, ರೂಪವತಿ. ಕುಲವತಿ. ರೂಪವತಿ ಅಂದ್ರೆ ಯಾರಲ್ಲಿ? ರೂಪವತಿಯ ಅಷ್ಟಮೈಶ್ವರ್ಯ ಯಾರು? ಅಷ್ಟಮೈಶ್ವರ್ಯ. ಅದು ನಾನೇ. ಅಯ್ಯೋ, ಅಷ್ಟಮೈಶ್ವರ್ಯಲ್ಲಿ ಚೆಂದುವೆ. ಆಮೇಲೆ ಕುಲವತಿ. ಅಯ್ಯೋ, ಕುಲ. ಅಯ್ಯೋ, ನಮ್ಮ ಕುಲ ಕೇಳಬೇಕು ನೀನು. ಸಾಮಾನ್ಯದವರ ಹೌದು. ಮಣಿ ನೋಡಿ, ಸಂತಾನಚಿತ್ತನ ಕೋಟಿ. ಇನ್ನು ಅದೆಲ್ಲ ಬಂದಿದ್ದು ಅದರಿಂದನೇ ಅಲ್ವಾ? ಹೌದು. ಸಮರ್ಥಕರ ಸಮರ್ಥಕರ 8 ಮಣ ಬಂಗಾರ ಕೊಡ್ತದೆ. ಅದು ಮತ್ತೆ ಬಿಡು ಹೇಳಿಕ್ ಸಾಧ್ಯ ಇಲ್ಲ. ಅಂತ ಕುಲದವರು ನೀವು. ಹೌದು. ಅಲ್ವಾ? ಎಂತ ಕುಲ ನಮ್ದು. ಮತ್ತೆ ಶೀಲವತಿ ನೀವೇ ಅಲ್ವಾ ಅಮ್ಮ? ಅದನ್ನ ನೋಡಿ ಕಲ್ತ್ಕೊಳ್ಬೇಕು ಎಲ್ಲವರು. ಅದು ಹೌದು. ಗುಣವತಿ ಅಂದ್ರೆ ನಿಮ್ಮ ಹೆಗ್ಗುಣದಿಂದ. ಹೆಗ್ಗುಣ ಅಂದ್ರೆ ಬೇಡ. ಹೆಗ್ಗುಣ ಅಂದ್ರೆ ಹೆಗ್ಗುಣ ಅಲ್ಲ, ಹಿರಿದಾದ ಗುಣ. ಹಿರಿದಾದ ಗುಣ. ಹೌದು. ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟು ಉಂಟು. ಹೌದು. ನನ್ನ ಹೆಗ್ಗುಣದಿಂದ ಆಗಿಲ್ವ ನಿನಗೆ ಇಷ್ಟೆಲ್ಲವನ್ನು ನಾನು ದಾರ ಎಳೆದಿದ್ದು? ಹೌದು, ನಾವು ಮತ್ತೊಂದು ಬೇಕಿತ್ತು. ನಿಮ್ಗೆ ಎಷ್ಟೆಲ್ಲ ಕೊಡ್ತೇನೆ ನಾನು. ಅಲ್ವಾ? ಹೌದು. ಆದ್ರೆ ನೀವು ಭಾವಿಸಿದ್ದೇನು? ಏನು? ಪುಷ್ಪ ನಿಮ್ಮನೆ ಬರ್ತದೆ ಅಂತ ಭಾವಿಸಿದ್ದ. ಒಂದೇ ಬರ್ತದೆ. ಆ ನಿರೀಕ್ಷೆಯಲ್ಲಿದ್ದಳು ನಾನು. ನಿಮ್ಮ ಮನೆಗೆ ಒಂದು ಏನು? ನಿಮ್ಮ ಮನೆಗೆ ಕೊಂಡೆ ಬಂದ್ರೆ ಬರ್ಬೇಕು. ಒಂದೇ. ಹೌದು. ಪಾರಿಜಾತ ಪಾರಿಜಾತ ಪುಷ್ಪ ನನ್ನ ಮನೆಗೆ ಬರಬೇಕು. ಒಂದೇ ಹೋಗಿ ಬರ್ತದೆ. ಪಾರಿಜಾತ ಇದ್ರಲ್ಲೂ ಬರುವುದಕ್ಕೆ. ಎಲ್ಲೋಯ್ತು? ಅಯ್ಯೋ, ನಾರದರಲ್ಲಿ ಕೇಳಿದಾಗ ನಾರದ ಹೇಳಿದ್ದೇನು? ಏನು? ಇದ್ದಾರದಲ್ಲಿ 8 ಮಂದಿ ಹೆಂಡತಿಯರಲ್ಲಿ ಹೌದು. ರುಕ್ಮಿಣಿಗ ಹೂವನ್ನು ಮುಡಿಸು ಅಂತ ಆಡಿದ್ರು. ಹಾ, ಮಕ್ಕಳನ್ನ ಅಲ್ಲಿಗೆ ಮುಗಿಲಿಲ್ಲ. ಕೃಷ್ಣಸ್ವಾಮಿ ಏನ್ ಮಾಡಿದ್ರು ಗೊತ್ತುಂಟ? ಅಲ್ಲ ಹೇಳ್ತಾರೆ, ಅಲ್ಲ ಸತ್ಯಭಾಮೆ ಇದ್ದಾಳೆ, ಅವಳಲ್ಲಿ ಇಂಥ ಯೋಗ್ಯತೆ ಉಂಟು, ಒಳಗೆ ಮುಡಿಸ್ತೇನೆ ಎನ್ನುವುದಾಗಿ ಕೃಷ್ಣಸ್ವಾಮಿ ಆಡ್ತಾರೆ ಅಂತ ನಾವು ಭಾವಿಸಿದ್ದು. ನಿರೀಕ್ಷೆ ಬೇಕು. ಅದೇ ಆಗ್ತದೆ. ನಿಮ್ಮ ಯಜಮಾನರು ಮಾತೇ ಆಡ್ಲಿಲ್ಲ, ಒಂದು ಮಾತಾಡ್ಲಿಲ್ಲ. ಒಂದು ಮಾತಾಡ್ಲಿಲ್ವಾ? ಹೆಸರು ಬರ್ಲೇ ಇಲ್ಲ ಅಲ್ಲಿ. ನೇರವಾಗಿ ಹೋಗಿ ಮುಡಿಸುತ್ತಿಲ್ಲ. ಅವ್ರ ಪಕ್ಕದಲ್ಲಿರುವಂತ ರುಕ್ಮಿಣಿಯನ್ನು ಕರೆದ್ರು. ಅವಳು ತಲೆ ಕೂದಲನ್ನ ಬಿಡಿಸಿದ್ರು. ನಿಮ್ಮ ಯಜಮಾನ್ರು ಎಣ್ಣೆ ಹಾಕುದು ನೋಡ್ಬಿಟ್ಟೆ ನಾನು. ನಿಮ್ಮ ಯಜಮಾನ್ರು ಎಣ್ಣೆ ಹಾಕುದು ಹೆಚ್ಚು ಕಡಿಮೆ ಮಾಡ್ತೇನೆ ಏನು ನನಗೆ ಗೊತ್ತುಂಟು. ಎಣ್ಣೆ ಹಾಕೋದು ನಮ್ಮನೆಯವರು ಎಣ್ಣೆ ಹಾಕೋದು ಯಾವಾಗ? ನಿಮ್ಮನೆಯವರೇನು? ನಾನೇ ಎಣ್ಣೆ ಹಾಕ್ತೇನೆ. ನಮ್ಗೆ ವಿಷಯ ಗೊತ್ತಿಲ್ವೇ? ನೀವ್ ಎಣ್ಣೆ ಹಾಕುದು ನೋಡಿದ್ದೀನಿ. ನಾನಾ? ಒಟ್ಟು ಅವರೊಂದಾಗಿ ಇಟ್ಟಿಲ್ಲ. ನಿನಗೆ ಅದೇ ಹೇಳೋ ಮಾತು. ನನ್ನೇ ಸ್ವರ ಮಾಡೋದು. ನೀವೆಣ್ಣೆ ಹಾಕುದಿಲ್ವಾ? ಅಲ್ಲ, ಊರು ಹಾಕಿದ್ರು ಹಾಕಿ ನನಗೆ ಗೊತ್ತುಂಟು. ಅವರು ಆ ಕಡೆ ಓಡಾಡೋದು ನೋಡಿದ್ದೇನೆ ನಾನು. ಎಣ್ಣೆ ಹಾಕ್ತ ಅಂತ ಹೇಳ್ತೀಯಲ್ಲ ನೀನು? ನಾನು ನೋಡಿದ್ದೇನೆ. ಎಲ್ಲಿ? ಯಾವುದಕ್ಕೆ? ನಾನು ನೀವು ಒಟ್ಟಿಗೆ ಎಣ್ಣೆ ಹಾಕಿದ್ದಲ್ವಾ? ಯಾವುದಕ್ಕೆ? ನೀನ ತಲೆ ಹಾಳು ಮಾಡಿಕ್ಕೆ ಬಂದಿದ್ದು ಅದಕ್ಕೆ ಪ್ರಸಂಗಿ. ಅಲ್ಲ, ನಾವ್ ಎಣ್ಣೆ ಅಂತ ಒಬ್ಬರು ತಿಳ್ಕೊಂಡು ಎಣ್ಣೆ ಹಾಕುದು 2 ಕಡೆ. ಒಂದು ತಲೆಗೆ, ಇನ್ನೊಂದು ಪಾತ್ರೆಗೆ. ಅಡುಗೆ ಮಾಡುವ ಪಾತ್ರೆಗೆ ಹಾಕುದು. ನಾನು ಒಂದು ಹೋಗಿ ಮುಟ್ಬಿಟ್ಟೆ. ಎಲ್ಲಿಗೆ? ಅದೊಂದು ಹೊಟ್ಟೆಗೆ ಎಣ್ಣೆ ಹಾಕೋದು. ಮಾತಾಡ್ಕೊಂಡ್ರೆ ನಾನು. ಅಯ್ಯೋ, ನನಗೆ ಗೊತ್ತುಂಟು. ನನ್ನ ಗೆಳತಿ ಅಲ್ವೇ ನೀನು? ಹಾ. ಆಮೇಲೆ ಹಾಗಿದ್ರೆ ಏನಂತ ನೀನು? ತಲೆ ಕೂದಲನ್ನು ಬಾಚಿದ್ರು. ನನ್ನ ಮನೆಯವರು ಕುಪ್ಪಸ ತೋರಿಸಿದ್ರು. ಹೇಳ್ಬೇಡ್ಬೇಕಂತ ಸಣ್ಣ
ಕೇಳ್ತೇನೆ. ನಿನ್ನ ಕೇಳ್ತೇನೆ ನಾನು. ಗೊತ್ತಲ್ಲ ಹಾ. ಸೀರೆ ಮುಗಿಸಿದ್ರು ನಮ್ಮನೆಯವರ ಕೃಷ್ಣದೇವರ ಯಜಮಾನ್ರಿ ಏನ್ ಹೆರಿಗೆ ಹಾಕ್ತಾರೆ ಗೊತ್ತುಂಟಾ? ನಮ್ಮ ಸ್ವಾಮಿ. ಹೌದು, ಇದೆಲ್ಲ ಏನು ಹಾ. ಸರ್ವಾಂಗ ಸುಂದರಿಯನ್ನಾಗಿಸಿ ಹಾ. ತಂದಿರುವಂತ ಸುರಪಾರಿಜಾತವನ್ನು ಮುಡಿಸಿಯೇ ಬಿಟ್ರು. ಬಾರೆ ಏನು ಇದೆಲ್ಲ ನಾರಿದ್ರೆ ಎದುರಿಗೆ ಮಾಡಿದ್ರೇನೆ. ಹೌದು, ನಾರದೆದುರಿಗೆ ಹಾ. ನೀನು ಮಾಡ್ತಾ ಇದೀಯಾ? ಅಯ್ಯಯ್ಯೋ. ಕೊಂಡು ಬಂದೆಯೋ ನೀನು ಕಾಣದೆ ಬೇರೆಯೋ, ಹೌದೇ? ಕಂಡು ಬಂದೆಯೋ ನೀನು ಕಾಣದೆ ಬೇರೆಯೋ, ಮುಟ್ಟರಿಗಾಂಬಕಿ ಹುಸಿಯಾಡಬೇಡ, ಮುಟ್ಟರಿಗಾಂಬಕಿ ಹುಸಿಯಾಡಬೇಡ. ಹೌದೇ? ರಮಣಗೆನ್ನಯ ಮೇಲೆ ಮಮತೆಯುಂಟಲೆ ಮಾನೆ, ರಮಣಗೆನ್ನಯ ಮೇಲೆ ಮಮತೆಯುಂಟಲೆ ಮಾಲೆ, ರಮರ ಕುಂಟಲೆ ಬಾರೆ ನೀರೆ ಗಂಭೀರೆ, ರಮರ ಕುಂಟಲೆ ಬಾರೆ ನೀರೆ ಗಂಭೀರೆ, ನೀರೆ ಗಂಭೀರೆ. ಕಂಡು ಬಂದೆಯೋ ನೀನು ಕಾಣದೆ ಬೇರೆಯೋ, ಅವತರಿಗಾಂಬಕಿ ಹುಸಿಯಾಡಬೇಡ. ಅಮ್ಮ ಗೆಳತಿ ತಂದಿರುವಂತ ಪಾರಿಜಾತವನ್ನು ಮುಡಿಸಿಬಿಟ್ರು. ಇದು ಕಣ್ಣಿಂದ ನೋಡಿದ್ದ? ಇದು ಕಣ್ಣಿಂದ ನೋಡಿದ್ದ? ಯಾವ್ದ್ರಿಂದ ನೋಡ್ತೇನೆ ನಾನು? ನನಗ್ ಗೊತ್ತಿಲ್ಲ. ಯಾರು ಹೇಳಿ ಕೇಳಿದ್ರೆ ಹಕ್ಕಳು ಬಂದು ಯಾರೋ ಅಂತ ಭಾವಿಸ್ತೇನೆ ನಾನು. ಏ ದೇವ್ರೆ, ಹೌದು. ಕಂಡವರು ಆಡಿದಂತ ಕೊಂಡೆಯನುಡಿಗೆ ಕಿವಿ ಕೊಡುವ ನಾನಲ್ಲ. ಅದು ನನಗೆ ಗೊತ್ತುಂಟು. ನೀವೇ ಹೇಳಿದ ಹಾಗೆ ನಾರದರಿಗೆ ಆಸೆ ಇತ್ತು. ಹೌದು. ಅದಕ್ಕಾಗಿ ಅವರು ಹೂವನ್ನು ಮುಡಿಸಿದ್ರು. ಅದು ಅವರಿರುವಂತ ಸಂದರ್ಭದಲ್ಲಿ ಹಾ. ರುಕ್ಮಿಣಿಗೆ ನಿನ್ನೆದುರಿನಲ್ಲಿ ಅವರೆದುರಿನಲ್ಲಿ ಕಂಡೆಯೇ ಬಂದವಳು ನಾನು. ಸುಳ್ಳು ಹೇಳ್ಬೇಡ. ನಾ ಸುಳ್ಳಲ್ಲೇ ಹೇಳುವವಳು. ಸುಳ್ಳು ಹೇಳ್ಬೇಡ. ಯಾಕೆ ಗೊತ್ತುಂಟ? ನಾನು ಮತ್ತು ನಮ್ಮವರು ಅಂದ್ರೆ ಹೇಗೆ? ಹೀಗೆ ಎಣ್ಣೆ ಸೀಗೆಕಾಯಿ ಅಲ್ಲ ನಾವು. ಹಾ. ಹೌದು. ಹಾ. ಇಬ್ರು ಅನ್ಯೋನ್ಯವಾಗಿ ಬದುಕಿದವರು. ಹಾಲು ನೀರು ನೀವು ಎಲ್ಲಿ ಹೇಗೆ ಬೆಳೆದ್ರು ಅಂತಲೇ ಗೊತ್ತಾಗುವುದಿಲ್ಲ. ಅಲ್ವಾ? ಹೀಗಿರುವಾಗ ನನ್ನವರ ಕುರಿತಾಗಿ ನೀನು ಅಲ್ಲಸರದ ಮಾತಾಡಿ ಹಾ. ಅವಳ ವಿಷಯವನ್ನ ನೀನೇನಂತ ನೀನು ಅಲ್ಪ ಕೃಷಿ ಬಿಡ್ತೇನೆ. ಇಲ್ಲದೆ ಹೋದ್ರೆ ಹಾಳಾದವಳು, ಮಾನಸತ್ತವಳು, ಮರ್ಯಾದೆ ಬಿಟ್ಟವಳು, ಅಣ್ಣ ಚುಟ್ಟನ್ನು ಕೊಯ್ಸಿ ಬಂದವಳು. ಅವಳ ಹೆಸರು ನನಗೆ ಹೇಳ್ತೇನೆ ನೀನು. ಹೇಳಿದ್ದು ತಪ್ಪಾಯ್ತು. ನನಗೆ ಒಂದು ರೀತಿ ಕೋಪ ಬರ್ತದೆ, ಗೊತ್ತುಂಟ ನಿನಗೆ? ನೆತ್ತಿಗೆ ಇರ್ತದೆ ಅದು. ಯಾವ್ದು? ಅವಳ ಹೆಸರು ಕೋಪವೇ. ಹೌದು, ಯಾವುದು ಕೇಳಬೇಡ ನೀನು, ಮತ್ತೆ ಹೆಚ್ಚು ಕಡಿಮೆ ಆಗಿ ಹೋಗ್ತದೆ. ಹಾ. ಕೋಪ ನೆತ್ತಿಗೆ ಇರ್ತದೆ. ಹಾಗಾಗಿ ಹೇಳ್ತೇನೆ, ಅವಳ ಹೆಸರು ಅಂತ ಹೇಳ್ಬೇಡ. ಅವಳು ಅಂತ ಹೇಳು. ಅವಳು ಅಂತ ಹೇಳ್ತೇನೆ. ಮಾನ ಬಿಟ್ಟವಳು ಅಂತ ಹೇಳು. ಮಾನ ಬಿಟ್ಟವಳು. ಮರ್ಯಾದೆ ಸತ್ತವಳು ಅಂತ ಹೇಳು. ಮರ್ಯಾದೆ ಸತ್ತವಳು. ಯಾರು? ಅವಳು. ಅದು ನನ್ನ ಕಡೆ ತೋರಿಸ್ತಾ ಇದ್ದೇನೆ ನೀನು. ಬಾಬಾ ಬಿಡಿ ಇರ್ಲಿ, ಹೆಚ್ಚು ಕಡಿಮೆ ನಾನೇ ಅಂತ ಹೇಳಿ ಕೊಟ್ಟರು ಅಂತ ನೀನು. ಇಲ್ಲಪ್ಪ, ಹಾ. ನಿಮ್ಗೆಲ್ಲ ಹಾಗೆ ಹೇಳುವವಳೆ. ನಿಮ್ಮ ಎದುರಿನಲ್ಲೆಲ್ಲ ಹಾಗೆಲ್ಲ ಮಾಡುವವಳೆ ನಾನು. ಹೀಗೆ ಕೇಳುವುದ ನೀನು? ಇದು ಹೇಳುವುದಿಲ್ಲ. ಇದು ಬಾರಿ ನೀನು. ಹೀಗಿರುವಾಗ ನಮ್ಮವರ ಕುರಿತಾಗಿ ಇಲ್ಲ ಸಲ್ಲದ ಮಾತಾಡಿ ಅವರು ನಮ್ಮಲ್ಲಿ ಹೊಂದಾಣಿಕೆಯನ್ನು ಹಾಳು ಮಾಡುವಂತ ಉದ್ದೇಶ ಏನಿಲ್ಲ ತಾನೇ? ಛೇ ಛೇ. ನೋಡಿ ನೋಡಿ, ಓ ಭ್ರಮರ ಕುಂತಲೇ ನಿನ್ನನ್ನೇ ಕರೆದಿದ್ದು. ಇವತ್ತು ನಾನು ಹಾಗೆ ಕಾಡ್ತಾ ಇದ್ದೀನಿ. ಅಯ್ಯೋ, ನೀನು ಯಾವತ್ತೂ ನನಗೆ ಹಾಗೆ. ಏ ದೇವ್ರೇ. ಓ ನೀನೇ ಗಂಭೀರೆ. ಹೌದು ಹೌದು. ಯಾಕೆ ಗೊತ್ತುಂಟ? ಯಾವತ್ತೂ ನೀನು ಗಂಭೀರವಾಗಿರುವವಳು. ಹೌದು. ಅಂದ್ರೆ ಸರಿಯಾದ ವಿಷಯವನ್ನು ಸರಿಯಾಗಿ ಹೇಳುವವಳು. ಸರಿಯಾದ ಹೊತ್ತಿನಲ್ಲೇ ಇರು. ಹೌದು. ಹೀಗಿರುವಾಗ ನೀನು ಅಲ್ಲೊಂದು ನೋಡಿದೆ ಅಂತ ಹೇಳಿದೆ. ಹೌದು. ಹೌದು. ಹಾಗಾದ್ರೆ ನಾನೊಂದು ಮಾತನ್ನು ಕೇಳ್ತೇನೆ. ಏನು? ಆ ಹೂ ಅನ್ನುವುದನ್ನು ನೀನು ನೋಡಿದ್ದೇ ಆದ್ರೆ, ನೀನು ಕಂಡಿದ್ರೆ, ನೀನು ಕಂಡಿದ್ದೇ ಆದ್ರೆ ಹಾ. ಆ ಹೂವಿನ ಬಣ್ಣ ಹೇಗಿದೆ, ಅದರ ಗಂಧ ಹೇಗುಂಟು, ಸರಿ. ಅದರ ಶ್ರೇಷ್ಠತೆ ಏನು, ಹಾ. ಇವೆಲ್ಲ ನಾನು ತಿಳಿಸಿ ಹೇಳಬೇಕು ನಿನಗೆ. ಹೇಳೋದು ಏನು? ಹೇಳು. ಈ ಶೋಭಿಸುವುದು ಬಿಳಿದಾಗಿ ಬಿಳಿದಾಗಿ ಶೋಭಿಸುವುದು, ಬಿಳಿದಾಗಿ ಬಿಳಿದಾಗಿ ಶೋಭಿಸುವುದು, ವಿದ್ರುಮವ ಅಳಿದು ಕೊಟ್ಟೆ ಸೌತಿಗುವುದು, ವಿದ್ರುಮವ ಅಳಿದು ಕೊಟ್ಟೆ ಸೌತಿಗುವುದು.
ತುಟ್ಟೆ ಸಮೂತಿವು ಜೋಗು ವಿದ್ರುಮವ ಒಲಿದು ತೊಟ್ಟೆ ತೂಗುತ್ತಿರುವುದು ಲಲಿತವಾದಿಯುವುದು ಕೇಳೆ ಲಲಿತವಾದಿಯುವುದು ಕೇಳೆ ಬಾಳ ಪ್ರಜ್ವಲಿಸುತ್ತಲಿಯುವುದು ಬಾಲೆ ಬಾಳ ಪ್ರಜ್ವಲಿಸುತ್ತಲಿಯುವುದು ಬಾಲೆ ಲಲಿತವಾಗಿರುವುದು ಕೇಳೆ ಲಲಿತವಾಗಿರುವುದು ಕೇಳೆ ಬಾಳ ಪ್ರಜ್ವಲಿಸುತ್ತಲಿಯುವುದು ಬಾಲೆ ಗೆಳತಿ, ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ನಿಮಗೆ ಅರ್ಥವಾಯಿತು ನನಗೆ ಯಾಕೆ ಈ ರೀತಿ ಪ್ರಶ್ನೆ ಎನ್ನುವುದಾಗಿ ಅನುಮಾನವೇ ಇಲ್ಲ ಅಂದ್ರೆ ಏನು? ಭೂಲೋಕದಲ್ಲಿ ಇದುವರೆಗೂ ಆ ಪುಷ್ಪವನ್ನ ಯಾರೂ ನೋಡಿದ್ದಿಲ್ಲ ಹೌದು. ನೋಡಿದ್ರೆ ಒಂದು ಕೃಷ್ಣ ಸ್ವಾಮಿ ಮುಡಿಸಿಕೊಂಡಂತ ರುಕ್ಮಿಣಿ ತಂದಿರುವಂತ ನಾರದರು ಪಕ್ಕದಲ್ಲಿರುವಂತ ನಾನು ಹೌದು. ಅಲ್ವಾ? ನಾನು ಎಷ್ಟೊಂದು ಯಾಕೆ ತಿಳಿಸಿಲ್ಲ ಅಂತ ಹೇಳು. ಯಾಕೆ? ಮತ್ತೆ ಹೆಸರು ಹೇಳ್ಬೇಡ ಅಂತ ಹೇಳಿದ್ದೇನೆ ನಾನು. ಉದ್ದೇಶಪೂರ್ವಕ ಹೇಳ್ತೀನಿ ಅಂತ ಅದು ಸಿಕ್ಕದ್ರೆ ಹೊಡಿಬೇಕಾಗ್ತದೆ. ಓಡಿ ಬಂದವಳು ಹೌದು. ಮಾನ ಬಿಟ್ಟವಳು, ಮಾನ ಬಿಟ್ಟವಳು, ಮರ್ಯಾದೆ ಬಿಟ್ಟವಳು, ಮರ್ಯಾದೆ ಬಿಟ್ಟವಳು, ನಾವಲ್ಲಿ ಎಂತಂತೆ ಎಂಟು ಮಾಡ ಬಂಗಾರ ರಜೆಗೆಟ್ಟವಳು ಯಾರು? ಅವಳು ರುಕ್ಮಿಣಿ. ಅವಳ ಆ ಕಡೆ ತೋರಿಸ ನೀನು, ನನ್ನ ಕಡೆಗೆ ತೋರಿಸ ಹೇಳ್ತೀಯಲ್ಲ ನೀನು. ನಾನು ನಿಮ್ಮ ಹತ್ರ ಮಾತಾಡ್ತಿದ್ದಲ್ವಾ? ವಾವ, ನೀನು ಎಷ್ಟು ಕೊಡಬೇಕು ಮಾಡ್ಬಿಡ. ಗೊತ್ತಾಯ್ತು. ಹಾಗಿದ್ರೆ ಹೂವಿಗೊಂದು ಬಣ್ಣ ಬೇಕು. ಹೌದು. ಬಿಳಿದಾಗಿ ಶೋಭಿಸುವುದು. ಬಿಳಿ ಬಣ್ಣದ ಹಾ. ಅಯ್ಯೋ, ಯಾವ ರೀತಿ ಬಿಳಿ? ಹಾ. ಹಾಲಿನಂತ ಬಿಳುಪು. ಅಯ್ಯೋ, ಹಾಲಿನ ಹಾ? ಬಟ್ಟೆ ಹೋಗಿ ಬರ್ತದ ಅದು. ಯಾವುದು? ಹೂವ ಹಾಲಿನಂತ ಬಿಳುಪು ಒಳ್ಳೆಯದು. ಹೂವಿನಲ್ಲಿ ಉಂಟು. ಅಲ್ಲ, ಒಳ್ಳೇದಾಯ್ತು. ಹಾ. ನಾನೀಗ ನನಗೆ ಕೆಲವೊಂದು ಹಾ. ಈ ಗದ್ಯದಲ್ಲಿ ಹೇಳಿ ಅಭ್ಯಾಸ ಇಲ್ಲ. ಮಧ್ಯದಲ್ಲಿ ಹೇಳು. ಗದ್ಯದಲ್ಲಿ ಹೇಳಿ ಅಭ್ಯಾಸ. ಸಖಿ, ಹಾ. ನಿನಗೆ ನಿಜ ಹೇಳಲ್ಲ ಏನು ಅಂತಂದ್ರೆ ನನಗೆ ಅಷ್ಟೇ. ಬಿಳಿ ಇಷ್ಟ? ಬಿಳಿ ಅಂತ ನನಗೆ ಅಷ್ಟೇ. ಯಾಕೆ? ಯಾಕೆ? ನೀವು ಮುಡಿದಂತ ಹೂ ಬಿಡಿದಾಗಲು, ಬಿಳಿದಾಗ ನಾನು ಮುಡಿದಂತ ಹೂ ಬಿಡಿದಾಗಲು ಹೆಚ್ಚೇನು? ಹಿಂದೆ ಕುಳಿತವರು ತೊಟ್ಟಿರುವಂತ ತಿರಿಗೂ ಬಿಡಿದಾಗಲು ಬಿಳಿದುಂಟು ಅಲ್ವಾ? ಆಗ ನಾನು ಬಿಳಿ ಅಂತ ನೋಡು. ಹಾ. ಅಷ್ಟೇ. ಹೌದಾ? ಹೌದು. ಕೇವಲ ಬಿಳಿಯ ಬಣ್ಣ ಅಷ್ಟೇ ಅಲ್ಲ, ಮತ್ತೆ ಹೂವಿನ ತೊಟ್ಟಿನ ಬಣ್ಣ ಬೇರೆ. ಹೂವಿನ ತೊಟ್ಟಿಗೆ ಎಲ್ಲದಕ್ಕೂ ಒಂದೇ ರೀತಿ ಬಣ್ಣ ಇರ್ಕೊಂಡು ಏನು ಬೇರೆ ಬೇರೆ ಬಣ್ಣ ಇರ್ತದಪ್ಪ. ಭೂಲೋಕದ ಹೂವಿನ ತೊಟ್ಟಿನ ಬಣ್ಣ ಎಲ್ಲ ಹಸಿರು. ಹೌದು. ಆದ್ರೆ ಇದಾಗಲ್ಲ. ಹಾ. ಕೆಂಪು ಮಿಶ್ರಿತ ಹಳದಿಯ ಬಣ್ಣ ಹವಳದಂತ ತೊಟ್ಟು. ಅವಳ ತಟ್ಟ ಬಣ್ಣ. ಹಾ. ಅಷ್ಟೇ ಅಲ್ಲ, ಆಮೇಲೆ ಆಕಾರ. ಹಾ. ರಾತ್ರಿ ವೇಳೆಯಲ್ಲಿ ಆಕಾಶ ನೋಡ್ಬೇಕು. ಎಂತದ್ದು? ಇವತ್ತು ಬಹುಶಃ ಮೋಡವೇ ಇದ್ದದ್ದು. ಅಲ್ಲ, ಮೇಲಿನ ಹೂವಂತೂ ಆಕಾಶ ನೋಡಿದ್ರೆ ಕಾಣ್ತದ. ಹಾಗಲ್ಲ, ಹಾ. ಆಕಾರ ಹೇಳಿದ್ದು. ಹ್ಮ್. ರಾತ್ರಿ ವೇಳೆಯಲ್ಲಿ ಆಕಾಶದಲ್ಲಿ ಇರುವುದೇನು? ಏನು? ನಕ್ಷತ್ರಗಳಲ್ಲಿ. ಇವು ನಕ್ಷತ್ರದ ಹಾಗೆ ಉಂಟು. ಆ ನಕ್ಷತ್ರದ ಆಕಾರದ ಹೂ. ಸಂತೋಷ. ಇನ್ನು ಹಾಗಾದ್ರೆ ಪರಿಮಳ, ಅದರ ಗಂಧ ಹೇಗೆ? ಹೂ ಬಿಡುವುದಕ್ಕಾಗುದಿಲ್ಲ. ಎಷ್ಟು ವಾಸನೆಯ ಪರಿಮಳವೇ. ಹಾ. ನೀವು ಇಲ್ಲಿ ಮುಡಿದುಕೊಂಡ್ರೆ ಊರಿನ ಕೊನೆ ಮನೆಯಲ್ಲಿ ಪರಿಮಳ ಬರ್ತದೆ. ಓ, ಹೀಗೆ ಹಾ. ನಾವು ಇಲ್ಲಿ ಮುಡಿದುಕೊಂಡ್ರು ಕೂಡ ಅಲ್ಲಿಯವರೆಗೆ ಹೋಗ್ತದೆ. ಪಸರಿಸ್ತದೆ. ನನಗೂ ಬಿಡ್ಲಿಕ್ಕಾಗಿಲ್ಲ. ಎಂತದ್ದೇ ಅದು? ಆ, ನೀನು ಹೇಳುವುದು ನೋಡಿ ಮತ್ತೆ ಅದು. ನನಗೆ ಅದು ಸುವಾಸನೆ ಅಂತ ಹೇಳುವುದು, ಅದು ವಾಸನೆ ಅಂತ ಆಗ್ತದೆ. ನನಗೆ ಹೂವಿನ ಪರಿಮಳ ಆಗುದಿಲ್ಲ. ನಿನಗ ಹೂವಿನ ಪರಿಮಳ ಆಗುವುದಿಲ್ಲ. ತಲೆನೋವು ಬರುದು. ಒಬ್ಬೊಬ್ಬರಿಗೆ ಹಾಗೆ ಅಂತ. ಹೌದು, ಒಬ್ಬೊಬ್ಬರಿಗೆ ಹಾಗೆ. ಹಾಗಾಗಿ ಹಾಗೆ ಹೇಳಿದೆ. ಈಗ ಸ್ವಲ್ಪ ಮುಂಚೆ ಪರಿಮಳ ಬರ್ಲಿಲ್ವಾ? ಯಾವುದು? ಹೂವಿನ. ಗೊತ್ತೇ ಆಗ್ಲಿಲ್ಲ ಅದು. ನಿಮ್ಮನೆಗೆ ಹೇಗೆ ಪರಿಮಳ ಬರ್ತದೆ? ನನಗೆ ಗೊತ್ತೇ ಆಗ್ಲಿಲ್ಲ ಅದು. ಹಾ. ಯಾಕೆ? ಹಾ. ನಿಮ್ಮ ಮನೆ ವ್ಯವಸ್ಥೆ ಆಗ ಹೌದು.
ಒಳಗಿನ ನಿಮ್ಮ ಪರಿಮಳ ಹೊರಗೆ ಹೋಗುದಿಲ್ಲ, ಹೊರಗಿನ ಪರಿಮಳ ಒಳಗೆ ಬರುವುದಿಲ್ಲ. ಎಂತಂತ ಹೇಳುವುದು ನೀನು? ಅಲ್ಲ ಆ ರೀತಿ ವ್ಯವಸ್ಥೆ. ನನ್ನ ಪರಿಮಳ ಅಂತ ಹೇಳ್ಬೇಡ ನೀನು, ನಿಮ್ಮ ಮನೆಯ ಪರಿಮಳ. ಆ ಮನೆಯ ಪರಿಮಳ ಅಂತ ಹೇಳು. ಆ ರೀತಿ ವ್ಯವಸ್ಥೆ ಅಲ್ವಾ? ನೀವು ಸಾಮಾನ್ಯದವರ ಹೇಳಿ. ಅಯ್ಯೋ, ಸತ್ರಾಜಿತನ ಕುವರಿ, 8 ಮೊಳ ಬಂಗಾರ, ಶಮಂತಕರತ್ನ. ಹೌದು ಅಲ್ವಾ? ಹೌದು. ಹೀಗಿರುವಾಗ ನಿಮ್ಮ ಮನೆ ಹಾಗೆ ಉಂಟು. ನಮ್ಮ ಭಾವನೆ ನೋಡಿದ್ದೆ ನೀನು? ಯಾರು? ನಾನು ಬರುವ ಪೂರ್ವದಲ್ಲಿ ಹೇಗಿದ್ರು ಅಂತ ಹೇಳಿ. ಬಲಭದ್ರ ಹೌದು, ಹೇಗಿದ್ರು? ಒಂದು ಮರದ ಮೇಲಿನ ದಾಗಿ ಹಾಕೊಂಡು ಕೊಡುವವರು ಪ್ರತಿನಿತ್ಯ. ಅಲ್ವಾ? ನಾ ಬಂದ್ಮೇಲೆ ನೋಡಿ ಅಯ್ಯೋ ಬಂಗಾರದಾಗ ಕೊಟ್ಬಿಟ್ಟಿದ್ದೇನೆ. ನೀವು ಇಟ್ಕೊಂಡು ಬಂದಿದ್ರಲ್ಲ ನಿಮ್ಮ ಅಪ್ಪಂದು. ಅಪ್ಪ ಇಟ್ಕೊಂಡ್ ಬರ್ಲಿಲ್ಲ ನಾನು, ಅಪ್ಪ ಕೊಟ್ಟಿದ್ದರೆ ಇಟ್ಕೊಂಡು ಬಂದಿದ್ದೇನೆ. ಅದೇ. ಹೌದು, ಅಪ್ಪಂದಲ್ವ ಮಣಿ? ಅಪ್ಪ ಕೊಟ್ಟ ಮಣಿ ಚಮಂತಕರತ್ನ. ಅಲ್ವಾ? ನೋಡ್ಬೇಕಾ ನಿನ್ಗೆ? ನಾನೊಂದು ನೋಡ್ಬೇಕು. ನೋಡುವ ಆಸೆ ಉಂಟಾ? ಹಾ. ಒಳಗೆ ನೋಡ್ತೀಯಾ? ಈಗ ಬೇಡ, ಈಗ ಬೇಡ. ವಿಷಯವನ್ನು ಕೇಳ್ಬಿಡಿ ನೀವು. ಹ್ಮ್. ಹಾಗಿದ್ರೆ ಕೇವಲ ಬಿಳಿಯ ಬಣ್ಣ ಅಷ್ಟೇ ಅಲ್ಲ, ಮತ್ತೆ? ಕೇವಲ ತೊಟ್ಟಿನ ಬಣ್ಣ ಅಷ್ಟೇ ಅಲ್ಲ, ಹ್ಮ್. ಪರಿಮಳ ಅಷ್ಟೇ ಅಲ್ಲ, ಮತ್ತೆ? ಆಕಾರ ಅಷ್ಟೇ ಅಲ್ಲ, ಮತ್ತೆ? ಈ ಕುಸುಮ ಬಾಡುವುದೇ ಇಲ್ಲ. ಎಂತದ್ದು? ಬಾಡುವುದಿಲ್ಲ. ವರ ಕುಸುಮ ಕಂದದು ಕುಂದದು. ಇದು ಬಾಣದ ಕುಸುಮ. ಹಾ. ಹೇಗೆ ಅದು? ಹೌದು, ಹಾಗೆ ದೇವಲೋಕದ ಪುಷ್ಪ. ಎಷ್ಟು ವರ್ಷ ಇರ್ತದೆ? ಎಷ್ಟು ದಿನ ಅಂತ ಹೇಳಿಕ್ಕೆ ಆಗುದಿಲ್ಲ. ಹಾ. ವರ್ಷಿಡೀ ಇದ್ರೆ ಇತ್ತು. ಹೌದಾ? ಹಾ. ವಿಶೇಷವೇ ವಿಶೇಷವೇ ವಿಶೇಷ. ವರ ಕುಸುಮ ಕಂದದು ಕುಂದದು ಬಾಡುವುದೇ ಇಲ್ಲ. ಹಾ. ಇದೆಲ್ಲ ವಿಶೇಷತೆ ಭೂಲೋಕದ ಪುಷ್ಪದಲ್ಲಿಯೂ. ಮತ್ತೆ ಶ್ರೇಷ್ಠತೆ ಏನುಂಟು? ವಾರಗಟ್ಟಲೆ ಹೇಳಿಕೊಂಡಿರುವಂತ ಪುಷ್ಪಗಳಿಲ್ವಾ ನಮ್ಮಲ್ಲಿ ಇಲ್ವಾ? ಹಾಗಿದ್ರೆ ಹಾ. ಇದಕ್ಕಿಂತಲೂ ಮಿಗಿಲಾದ ಶ್ರೇಷ್ಠತೆ ಮತ್ತೊಂದು ಏನು? ಧರಣಿಯಲ್ಲಿರುವಂತಹ ಕಾಂತಿ. ಹಾ. ಆ ಪುಷ್ಪವನ್ನು ಪಡೆದುಕೊಂಡು ಮನದ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎನ್ನುವುದಾಗಿ ಬೇಡಿಕೊಂಡ್ರೆ ಅದೆಲ್ಲ ನೆರವೇರ್ತದೆ. ಮರಕಾಮೆ ಬೀಗುದಂತೆ. ಹೌದಾ? ಕಾಮಿಕವನ್ನು ಕೊಡುವುದು. ಹೌದು. ನಾವು ವಯಸ್ಸನ್ನ ಕೊಡ್ತದೆ. ಏನೇನ್ ಕೊಡ್ತದೆ? ಎಲ್ಲವನ್ನ ಕೊಡ್ತದೆ. ನಿನಗೊಂದು ವಿಷಯವನ್ನು ಹೇಳ. ಏನು? ಈಗ ಹಾ. ಈತ ಮದುವೆ ಆಗೋದು ಮನಸ್ಸು ಮಾಡಿದ್ರೆ ಅವರಿಗೆ ಮನಸ್ಸು ಆ ಮದುವೆ ಆಗ್ತದೆ. ಮಕ್ಕಳಾಗ್ತದೆ. ಎಂತದ್ದು? ಮಕ್ಕಳಾಗ್ತದೆ. ಅಲ್ಲ, ಮದುವೆ ಅಂದ್ರೆ ಮಕ್ಕಳೇ ಆಗ್ತದೆ. ಮದುವೆ ವಿಷಯ ಬಿಡಿ ನೀವು. ಹಾ. ಶೀಘ್ರವಾಗಿ ಕಂಕಣವಾಗಿ ಕೂಡಿ ಬಂದು ಹಾ. ಮಕ್ಕಳಾಗೋಗ್ತದೆ. ಓರಿ ಹಾ. ಮದುವೆ ಆಗ್ಬೇಕಂದ್ರೆ ಮನಸ್ಸುಂಟು. ಅವಳು ಅದನ್ನು ಮುಡಿದ್ರೆ ಮದುವೆ ಆಗುತ್ತದೆ. ಮದುವೆ ಆಗ್ತದೆ. ಹೌದಾ? ಹಾ. ಈಗ ವಯಸ್ಸಾದಂತ ಒಂದು ವೃದ್ಧೆ ಹಾ. ಅವಳು ಮುದ್ರೆ ಏನಾಗ್ತದೆ? ಅಯ್ಯೋ ಸತ್ತೇ ಹೋಗುತ್ತಾಳೆ ಅವಳು. ಅಯ್ಯೋ, ನನಗಂತ ಹೂವೇ ಬೇಡ. ಯಾಕೆ ಸತ್ತು ಹೂವನ್ನು ನೋಡ್ಕೊಂಡು ಮತ್ತೆ ನಾನು ಸಾಯ್ಲಿಕ್ಕೇನೆ. ನಿಮಗೆ ವಯಸ್ಸಾಯ್ತಾ ನಿಮ್ಗೆ? ಅಯ್ಯೋ ಅಲ್ವೇ, ಹಾ. ಹಾಗೆ ಹೆಚ್ಚು ಕಡಿಮೆ ಆಗುವಂತ ಹೂವನ್ನು ನೋಡ್ಕೊಂಡು ಏನು ಪ್ರಯೋಜನ ಅಂತ ಹೇಳಿ. ಪ್ರತ್ಯೇಕ ಏನ್ ಆಸೆ ಇರ್ತದೆ? ಓ, ವಯಸ್ಸಾದ ಮೇಲೆ ಅವಳು ಮುಕ್ತಿಯನ್ನು ಪಡಿಬೇಕೇನೋ ಅಂತ. ಯಾವ ಆಸೆಯೂ ಇರುವುದಿಲ್ಲ. ಹೌದು. ದೇವರನ್ನ ಕಾಣುವ ಆಸೆ ಅದೇ ಆಗುತ್ತದೆ. ಹೌದು, ಹಾ. ಅದು ನೆರವೇರ್ತದೆ. ಹ್ಮ್. ಬಹಳ ಸಂತೋಷ. ಹಾ. ಮಕ್ಕಳಾಗದಿದ್ರೆ ಮಕ್ಕಳಾಗ್ತದೆ. ಹೌದು. ಮಕ್ಕಳಾಗದಿದ್ದವರಿಗೆ ಒಮ್ಮೆಲೆ ಐದಾರಾದ್ರೂ ಆಯ್ತು. ಎಂತದ್ದು? ಹೌದು. ಮಕ್ಕಳ ಹೌದು, ಐದಾರಾದ್ರೂ ಆಯ್ತು. ಆ ಹೂವನ್ನು ಮುಡಿದ ಪ್ರಭಾವದಿಂದ ಹಾಗೆ ಕೊಡುವ ದೇವ ಬಡವನಲ್ಲ, ಕೊಡುವಲ್ಲಿ ಇಮ್ಮಡಿಯಾಗುತ್ತದೆ. ಅಯ್ಯೋ, ಹೌದಮ್ಮ. ನಮಗೆಲ್ಲ ಒಂದೊಂದೇ ಸಾಕು. ಹೌದಾ? ಹೌದು. ಈ 3-4 ಇಟ್ಕೊಳ್ಳೋದ ಅವಸ್ಥೆ ಬೇಡ ಅಂತ ಹೆಣ್ಮಕ್ಳಿಗೆ. ನನಗೊಂದು 7-8 ಇಲ್ಲಿ ನೋಡಿದೆ. ಅಯ್ಯೋ, ನೀನು 10 12 ಆದ್ರೂ ಅಡ್ಡಿಲ್ಲ ಅಂತ ಹೇಳ್ತೇನೆ. ಹಾ. ನನಗೆ ಗೊತ್ತು. ಮನೆ ತುಂಬಾ ಮಕ್ಕಳಿರ್ಬೇಕು. ಮನಸ್ಸು ತುಂಬಾ ದೊಡ್ಡದಿರ್ಬೇಕು. ಹಾ. ಹೌದೇ? ಒಂದ್ಸಲ ಹಾಗೆ ಮನಸ್ಸು ಸಣ್ಣ ಇದ್ದವರಿಗೆ ಒಂದೊಂದು ಸಾಕು ಅಂತ ಅನ್ಸುತ್ತೆ. ಹೌದಾ? ಹಾ. ಅದು ನನಗೊಂದೇ ಸಾಕು ನನಗೆ. ಹೌದಾ? ಹೌದೌದು. ಹಾಗಾದ್ರೆ ಅಷ್ಟೇ ಅಲ್ಲ, ಈ ರೀತಿ ಬಯಸಿದ್ದನ್ನೆಲ್ಲ ಕೊಡುವಂತ ಪುಷ್ಪ ಹಾ. ಉಂಟು. ಇಲ್ಲ ನೋಡು ಗೆಳತಿ. ಅದನ್ನ ಆಲೋಚನೆ ಮಾಡಿ. ನೋಡು ಗೆಳತಿ, ಹಾ. ಯಾರು ಅವಳು? ಹಾ. ಛೇ, ವನಿತೆಯರು ಕೇಳಿದಿರಿ ವನಿತೆಯರು ಕೇಳಿದಿರಿ ಮುನಿಗೀತ ಪೂವ ಏನು ಅವಸ್ಥೆ? ರುಕ್ಮಿಣಿಗೆ ಕೊಡಬಹುದೇ ವಂಚನೆಯ ಸಗುತೆ ಮಗೆ ರುಕ್ಮಿಣಿಗೆ ಕೊಡಬಹುದೇ ವಂಚನೆಯ ಸಗುತೆ ಮಗೆ ಗೆಳತಿ, ಕೊಡಬಹುದೇ ವಂಚನೆಯ ಸಗುತೆ ಮಗೆ ನಾರದ ನುಡಿ ಕೇಳಿ ನೀರಜಾಂಬಗ ನನಗೆ ನಮ್ಮನೆಯವರು. ನಾರದನ ನುಡಿ ಕೇಳಿ ನೀರಜಾಂಬಗ ನನಗೆ ಹೌದೇ? ತೋರದಿರಬಹುದೇ ಸುರಪಾರಿಜಾತವನು ತೋರದಿರಬಹುದೇ ಸುರಪಾರಿಜಾತವನು ನಾರದನ
ಮರ್ಯಾದೆ ಬಿಟ್ಟವಳಿಗೆ ಎಲ್ಲವನ್ನು ಬಿಟ್ಟವಳಿಗೆ ಅಣ್ಣನ ದುಡ್ಡನ್ನು ಬಯಸಿದವಳಿಗೆ ಅಷ್ಟೇ ಅಲ್ವೇ ತನ್ನ ತವರು ಮನೆಯ ಮಾನವನ್ನು ಹಾನಿ ಮಾಡಿದವಳಿಗೆ ಹೋಗಿ ಹೋಗಿ ನಮ್ಮನೆಯವರು ಮುಡಿಸ್ತಾರೆ ಅಂತ ಆದ್ರೆ ನನಗೆ ಬೇಸರ ಆಗಿತ್ತು ಅಂತ ಹೇಳು. ಮತ್ತೆ ಗೆಳತಿ ಈ ನಾಳೆದು ಬರುವ ಬಂದ್ರು ಒಂದೇ ತಂದ್ರ ಏನು ಬರಗಾಲ ಉಂಟು ದೇವಲೋಕದಲ್ಲಿ? ಹೌದು. ಆ ಕಟ್ಟಿಗೆ ತುಂಡ ನಾನ್ ಕೇಳುವುದು ಅದನ್ನೇ. ಬಾರೋಟ ಸಣ್ಣ ಹೂವು ಹೌದು. ಬರುವಾಗ ಎಂಟತ್ತನ್ನು ತಂದಿದ್ದಿದ್ರೆ ಒಂದು 9 ತಂದಿದ್ರೆ ಒಂದೇ ಹಿಡ್ಕೊಂಡು ಬಂದ್ಬಿಟ್ರು 9. ನಾನು ಅಯ್ಯೋ ಅಯ್ಯೋ ಏನು ಆಸೆ ನೋಡು. ಅಲ್ಲ ಆಸೆ ಬಿಡೋದು ತಪ್ಪಲ್ಲ. ಹೆಣ್ಣಿಗೆ ಹೂವು ಅಷ್ಟೇ ಅಲ್ಲ 8 ಬಿಟ್ಟು 9 ಒಂದೊಂದು ನಿನಗೆ ನಾನು ಕೊಡ್ತಿದ್ದೆ. ನೀವು ಆ ಮಟ್ಟಿಗೆ ವಿಶಾಲವಾದ ಹೌದು. ಹಾಗಾಗಿ ಗೆಳತಿ ನೋಡಿದ್ದೇನೆ. ಏನು ಇದೇ ಹೇಳಿದ ಹಾಗೆ ನಮ್ಮನೆಯವರು ನಾನು ಒಂದು ವಿಷಯವನ್ನು ಕೇಳಿಲ್ವಾ? ವಿಷಯ ಬರ್ಲೇ ಇಲ್ಲ. ಒಂದು ವಿಷಯ ಹೇಳಿಲ್ಲ. ನಾರದಮ್ಮ ಇದೆಲ್ಲ ಮಾಡಿದ್ ನಾರದ್ರು. ನಾರದ್ರು ಹೌದು. ನಾರದ್ರು ತಪ್ಪು. ಇದೆಲ್ಲ ಮಾಡಿದ್ ನಾರದ್ರು. ನಾರದ್ರು ತಪ್ಪು. ನಾರದ್ರು ತಪ್ಪು. ಇಲ್ಲದೆ ಹೋದ್ರೆ ನನ್ನ ಹೆಸರು ಹೇಳೋದನ್ನು ಬಿಟ್ಟು ಹೋಗಿ ಹೋಗಿ ಆ ಸತ್ತ ಮಾನಸತ್ತಳ ಹೆಸರು ಹೇಳ್ತಾರೆ. ಮತ್ತೆ? ಆ ರುಕ್ಮಿಣಿಯಲ್ಲಿ ಹೆಸರು ಹೇಳ್ತಾಳೆ. ಎಂತದ್ದು? ನಾನು ಹೇಳಿದೆ. ಅಲ್ಲ ನಾನು ಹೇಳ್ಬೋದು. ನೀವ್ ಹೇಳ್ಬೋದು. ನಾನು ಹೇಳ್ಬೋದು. ಹೌದು ಮಾನಸದ ವಿಷಯ ಎಲ್ಲ ನೀವ್ ಹೇಳ್ಬೋದು. ಹೌದು. ಅಲ್ಲಿ ನೀವು ಹೇಳುವುದಲ್ಲ ನಾನೇ ಹೇಳ್ತೆ. ಅಲ್ಲ ಮಾನಸತ್ತ ವಿಷಯ ನೀವು ಮಾಡ್ಬೋದು. ಆ ಮಾನವಿಟ್ಟವಳಿಗೆ ಮತ್ತೆ ಎಚ್ಚರದ ಮರ್ಯಾದೆ ಇಲ್ಲ. ಹೋಗಿ 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 ನನಗೆ ಕೊಡ್ತೇವೆ ಅವರಿಗೆ ಹೋಗಿ ಕೊಡ್ತಾರೆ ಅಂತ ಆದ್ರೆ ಮತ್ತೆ ಆ ನಾರದ್ರಿಗೆ ಏನಾದ್ರು ಉಂಟಾ? ಮೂರು ಬಿಟ್ಟವರು ನಾರದ್ರು. ಎಂತದ್ದು? ನಾರದ್ರು ಇಬ್ಬರು ಬಿಡ್ಲಿಲ್ಲ. ಸಂಸಾರ ಇಲ್ಲ, ಹಾ. ಹೆಂಡತಿ ಇಲ್ಲ, ಅದು ಹೌದು. ಮಕ್ಕಳಿಲ್ಲ, ಅದು ಹೌದು. ಮೂರು ಬಿಟ್ಟವರಲ್ವಾ? ಅದನ್ನು ಯಾವ ಜಾಸ್ತಿಗೆ ನಾನು ಕೊಡ್ಲಿಲ್ಲ. ಹಾ. ಹಾಗಿರುವಾಗ ಅವ್ರಿಗೆ ಇನ್ನೊಬ್ಬರ ಸಂಸಾರದಲ್ಲಿ ಯಾಕೆ ಉಳಿಯುವುದು ಹಿಂಡುವುದು? ಹೌದು. ಯಾಕೆ ಬೇಕಿತ್ತು? ಇಲ್ಲದೆ ಹೋದ ಎಂತಹ ಅನ್ಯೋನ್ಯವಾದಂತಹ ಜೀವನ ನಮ್ದು. ಹಾಲು ನೀರು ಮತ್ತೆ ಮತ್ತೆ ಹಾಲು ನೀರಾಗಿರುವಂತಹ ನಮ್ಮನ್ನ ಹಾಲಿಗೆ ಬಂದಿದ್ದಾರೆ ಅವರು. ಉಳಿಲಿಕ್ಕೆ ಬಂದಿದ್ದಾರೆ ನಾರದ್ರು. ನಾರದ್ರು ಉಳಿಯುತ್ತದೆ. ಉಳಿಲಿಕ್ಕೆ ಬಂದಿದ್ದು. ಇಲ್ಲದೆ ಹೋದ್ರೆ ಬೇಡ. ನಾರದ್ರದ್ದೇ. ಹೌದು. ನಾರದ್ರು ತಪ್ಪು ನಾರದ್ರದ್ದೇ. ಏನ್ ಮಾಡ್ಲಿ ಹೇಳು? ಏನ್ ಮಾಡಲಿ ಯುವತಿ ಇನಿಯಗಿಲ್ಲವೇ ನೀತೆ? ಹೌದೇ? ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ನೀತಿ? ಆ ನಾಡಿಯೊಳು ಪ್ರೀತಿ ಅಧಿಕ ಸುರತಿಯೇ. ಆ ನಾರಿಯುಳು ಪ್ರೀತಿ ಅಧಿಕ ಕೇಳಿಸುತ್ತದೆ. ಕಲಗಾಳಿಗಳು ಬಂದು ಕಪಟ ಕೃತ್ಯದೊಳಿಂದು. ಕಲಗಾಳಿಗಳು ಬಂದು ಕಪಟ ಕೃತ್ಯಗಳಿಂದು. ನಳಿನಾಕ್ಷನಿಗೆ ತಾನು ಏನು ತಿಳಿದನೋ? ಕಲಗಾಳಿಗಳು ಬಂದು ಕಪಟ ಕೃತ್ಯದೊಳಿಂದು. ನಳಿನಾಕ್ಷನಿಗೆ ತಾನು ಏನು ಸುರಿದನೋ? ಗೆಳತಿ ಎಂತಹ ವಿಪರ್ಯಾಸ ನೋಡು. ಇಲ್ಲದೆ ಹೋದ್ರೆ ಅದಕ್ಕೆ ಅರ್ಹರಾದವಳು ಯಾರಾದ್ರೂ ಇದ್ರೆ ಅದು ನಾನಲ್ವೇನೆ? ಎಲ್ಲರಿಗೂ ಗೊತ್ತುಂಟು. ಹೀಗಿರುವ ಸಂದರ್ಭದಲ್ಲಿ ಒಂದೇ ಒಂದು ಮಾತು ನಾನು ಸತ್ಯಭಾಮೆಗೆ ಹೋಗಿ ಕೊಡ್ಬಹುದಾ? ನಿಜವಾದ ವಿಷಯ ತಿಳ್ಕೊಳ್ಳಿ. ನಾರದ್ರು ಕೊಡುವವರೆಗೆ ಅದು ನಾರದ್ರ ಆಸ್ತಿ, ಅದು ಅವ್ರ ಹತ್ರ ಇತ್ತು. ಆಮೇಲೆ ನಮ್ಮವರಿಗೆ ಬಂದ್ಮೇಲೆ ಕೊಡುವ ಸ್ವಾತಂತ್ರ್ಯ ಇವರಿಗೆ ಇವ್ರು ವಿಚಾರಿಸೋದಲ್ಲ. ಹಾಳಾದವಳು ಅವಳಲ್ಲ, ನಮ್ಮ ಮನೆಯವರಿಗೆ ಬುದ್ಧಿನ ಇಲ್ಲ. ಅದು ನಾರದ್ರ ತಪ್ಪಿಲ್ಲ. ನಿಮ್ಗೆ ನಮ್ಮ ಯಜಮಾನರು ಸರಿಯಾಗಿದ್ದಿದ್ರೆ ಅವರಿಗೆ ನಿಮ್ಮ ಯಜಮಾನರು ಸರಿ ಇಲ್ಲ. ನಮ್ಮ ಯಜಮಾನರು ಸರಿನೇ ಇಲ್ಲ ಅಂತ ಹೇಳಿದ್ರು ನಾನು. ಅದು ಮಾತಾಡುವ ಮುಂದೋಯ್ತು. ಹಾಗೆ ಹೇಳ್ಬಿಟ್ಟು ನಾನು ಹೇಳ್ತೇನೆ ನನ್ನ ಗಂಡನಿಗೆ. ನಿಮ್ಮ ಯಜಮಾನರಲ್ಲಪ್ಪ, ನಮ್ಮ ಯಜಮಾನರು ಸರಿ. ಹಾಗೆ ಹೇಳು ನೀನು. ಇಲ್ಲದೆ ಹೋದ್ರೆ ಇಲ್ಲ, ನೀನು ಹೇಳಿದ್ರೆ ಸರಿ. ನಮ್ಮ ಯಜಮಾನರು ಸರಿ ಇಲ್ಲ. ನನ್ನ ಯಜಮಾನ್ರೆ ಸರಿ ಇಲ್ಲ. ನನ್ನ ಯಜಮಾನ್ರೆ ಸರಿ ಇಲ್ಲ. ಇಲ್ಲದೆ ಹೋದ್ರೆ ಈ ಒಂದು ವಿಚಾರವನ್ನು ನೋಡು ನೀನು. ನಾರದ್ರೇನು ಹೇಳುದು ರುಕ್ಮಿಣಿಗೆ ಹೋಗಿ ಕೊಡಿ ಅಂತ ಹೇಳಿ. ಇವ್ರಿಗೆ ತಲೆ ಸರಿ ಇಲ್ಲ ಆಗಿತ್ತ? ಹೌದು. ಇವ್ರ ತಲೆ ಸರಿ ಇಲ್ಲ. ಇವರಿಗೆ ಆಲೋಚನೆ ಮಾಡ್ಬೇಕು. ಬೇಡುವ ಮತ್ತೆ? ನನ್ನ ಹೆಂಡತಿ ಅದು ಅತ್ಯಂತ ಸತ್ಯವಾದ ಮಾತನ್ನು ನಡೆಸಿಕೊಳ್ಬೇಕಾಗ್ತದೆ. ಹೌದು. ಸುಂದರಳು, ಶ್ರೇಷ್ಠಳು, ಗುಣ. ಗುಣ. ಹೌದು. ಮತ್ತೆ ಗರ್ವ ಉಂಟಮ್ಮ. ಸ್ವಲ್ಪ ಎಲ್ಲ ಇಲ್ಲ. ಯಾರಿಗೆ? ಸ್ವಲ್ಪ ಎಲ್ಲ ಇಲ್ಲ. ಸ್ವಲ್ಪವೂ ಇಲ್ಲ ಅಂತ. ಅದು ಹೇಳು ನೀನು. ನಿನಗೆ ನಿಜ ಇಲ್ಲ. ನಾನು ಸ್ವಲ್ಪ ಉಂಟು, ಅದು ಅಲಂಕಾರಕ್ಕಾಗಿ ಉಂಟು. ಅಯ್ಯೋ ಏನು ತರದೆ ಹೋದಂತ ಹೆಂಗ್ ಸರಿ ಹಾರಾಡ್ತಾರೆ ಎಲ್ಲವನ್ನು ತಂದಂತ ನನಗೆ ಸ್ವಲ್ಪ ಅದರಿಂದ ಹೋದ್ರೆ ಸರಿ ಆಗ್ತದೆ. ಹೌದಪ್ಪ, ಬೇಕು. ಮತ್ತೆ ನೀವ್ ಹಿಡ್ಕೊಂಡು ಬಂದಿದ್ರಿ. ಅದೇ ಶಮಂತಕ ರತ್ನ ಹೇಳು ನೀನು, ಮತ್ಕೊಂಡು ಹೇಳು ನೀನು. ಬಹಳ ಸಂತೋಷ ಆಗ್ತದೆ ನನಗೆ. ನೀವು ಒಮ್ಮೊಮ್ಮೆ ಹಾಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಹೌದಾ? ಸಂತೋಷ ಆಗ್ತದೆ. ಇಲ್ಲಿ ಸಂತೋಷ ಸಂತೋಷ ಆಗ್ತದೆ. ಬಾಯಲ್ಲಿ ಹೇಳಿ
ಗೊತ್ತಾ ಯಾಕೆ ಗೆಳತಿ ಹೀಗಿರುವಾಗ ಇವರು ಮಾಡಿದಂತ ಮೋಸಕ್ಕೆ ನಾನು ಸುಮ್ಮನಿರ್ಲಿಕ್ಕೆ ಆಗ್ತದೆ ಹೇಳು. ಮೋಸ ಆಯ್ತು ನಿಮಗೆ? ಹೇ ದೇವ್ರೆ, ನನ್ನ ಪಾಲಿಗೆ ಈ ರೀತಿ ಮೋಸ ಆಗಿದ್ರೆ ನಾ ಬದುಕುದಿಲ್ವಾಗಿತ್ತು, ನಾ ಸಾಯ್ತಿದ್ದೆ. ಮೋದಿ ಆದ್ರೆ ಬರ್ಬಾರ್ದು, ಸಾಯ್ಬೇಕು. ಯಾರು ನಾನು ನನ್ನ ತೋಡಾದ್ರೂ ಸ್ವಲ್ಪ ಇರ್ತಿದ್ದೆ, ನಾವು ಒಳ್ಳೆಲ್ಲ ಇರ್ತಿದ್ದೆ, ದೇವತಾ ಇರ್ತಿದ್ದೆ. ನೀನು ಹೊಳೆಲಿ ಇರ್ತಿದ್ಯಾ? ಸರಿ ಉಂಟು ಸರಿ ಉಂಟು, ನೀನು ಹೇಳು ಸರಿ ಉಂಟು. ಎಲ್ಲಿ ನಮಗೆ ಮಾನ ಮರ್ಯಾದೆ ಇಲ್ವೋ, ಯಾವ ಕ್ಷಣದಲ್ಲಿ ನಮ್ಮನ್ನು ಯಾರು ಗೌರವಿಸುವುದಿಲ್ಲೋ ಅಂತ ಕ್ಷಣದಲ್ಲಿ ನಾವು ಇರ್ಲೇಬಾರದು. ಸಾಯ್ಬೇಕು. ಸಾಯ್ತೇನೆ ನಾನು, ಸಾಯ್ತೇನೆ ನಾನು, ನಾನು ಸಾಯ್ತೇನೆ ನಾನು. ಸಾಯ್ತಾರೆ ನೀವು, ಸಾಯ್ತೇನೆ ನಾನು, ಸಾಯ್ತಾರೆ ನೀವು, ಸಾಯ್ತಾರೆ ನೀವು. ಅಲ್ಲಿ ಎಷ್ಟು ಜನ ಆದ್ಮೇಲೆ ಮತ್ತೆ ಬದುಕೋದು ಯಾರು? ಗಂಡನಿಗೆ ಬೇಡ ಅಂತ ಆದ್ಮೇಲೆ ಮತ್ತೆ ಬದುಕಿ ಏನು ಪ್ರಯೋಜನ? ಹಾಗಾಗಿ ನಾನು ಸಾಯುವುದೇ. ನಾನು ಸಾಯ್ತೇನೆ ಅಂತ ಹೇಳೋದಷ್ಟೇ. ನೀವು ಪ್ರತಿ ಬಾರಿ ನೀವು ಸಾಯ್ಬೇಕು, ನೀವು ಸಾಯುವುದನ್ನೇ ಒತ್ತಿ ಹೇಳಿ ನೋಡಿ, ನಾನು ಸತ್ಯ ಹೋಗ್ಲಿ ಅಂತ ಆಸೆ ಉಂಟೆ ನಿಮಗೆ? ಮತ್ತೆ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಅನುಕೂಲಿಯರು. ನೀವು ಸಾಯ್ತೀವಿ ಅಂತ ಹೇಳಿ ನಾವು ಸಾಯಿಸುವುದಿಲ್ಲ ಅಂದ್ರೆ ಅನುಕೂಲಿಯರಲ್ವಾ? ಹೌದೌದು, ನನಗೆ ಅರ್ಥ ಆಯ್ತು. ನಿಮ್ಮ ಆಲೋಚನೆಗೆ ಒತ್ತು ಕೊಡುವುದು ಸಂತೋಷ, ಸಂತೋಷವೇ. ಸಂತೋಷ. ಸಾಯುವುದೇ ಸಾಯುವುದು ಹೇಗೆ ಇತ್ತು? ಸಾಯುವುದು ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತುಂಟು, ನಾನೊಂದು 25 ಬಾರಿ ಸತ್ತು ಹೋಗಿದ್ದೇನೆ. ಪ್ರೇತಾತ್ಮ ಬೆಂಕಲ್ಲಿ ಹಿಡ್ಕೊಂಡು ಬರಲಿಲ್ಲ. ಎಂತದ್ದು ಹಾಗಲ್ಲ ಮಮ್ಮ, ಕೆಲಸದ್ದು. ನೀವು ಸಾಯಲಿಲ್ಲ ಅಂತ ಹೇಳಿದ್ರೆ ಮಾತಾಡ್ತಾರ. ಮತ್ತೆ ಹಾಗಲ್ಲ, ನಿನಗೆ ಯಾವ್ದು ಗೊತ್ತುಂಟಾ ಅಂತ ಹೇಳಿದ್ರೆ? ಹೌದಾ? ಸಾಯುವ ವಿಚಾರ ಹೌದು. 30 ದಿನಗಳಲ್ಲಿ ಸಾಯುವುದನ್ನ ಕಲಿಯಿರಿ ಅಂತ ಹೇಳಿ ಓದಿದ್ದೇನೆ. ನೀನ? ಹೌದು. ಏನೇನು ಅಭ್ಯಾಸ ಮಾಡ್ತೀನಿ ಇದು? ಹೌದೌದು. ಹೌದು. ಅಮ್ಮ ಏನು ಹಗ್ಗ ಹಾಕೊಳ್ಳಿ ನೀವು. ನಾನ ಹಗ್ಗ ಹಾಕೊಂಡು ಸಾಯ್ತನ? ಹಗ್ಗ ಹಾಕೊಂಡು ಸಾಯ್ತಾರೆ. ಯಾವ್ದಕ್ಕೆ ಹಾಕ್ಬೇಕು? ಮರಕ್ಕೆ ಹಾಕ್ಬೇಕಾ? ಮರಕ್ಕೆ ಹಾಕ್ಬೇಕು. ಬಾಳಿ ಮರಕ್ಕೆ ಹಾಕ್ಲ? ಬರಬೇಕು. ಅಮಟೆ ಮರ ಆಗೋದಿಲ್ಲ. ಅಮಟೆ ಮರ ಮುರಿದೋಗ್ತದೆ. ಹೌದಾ? ಯಾವ್ದು ಅಮಟೆ ಮರ? ಹಗ್ಗ ಹಾಕೊಂಡು ಬಿಟ್ವಾ? ಎಲ್ಲ ಈಗ ಬೇಡ ಹಗ್ಗ ಹಾಕುವುದು. ಹಗ್ಗ ಹಾಕಿ ಹೋಗ್ತಾಳ್ರ ಆಯ್ತಾ? ಅಲ್ಲ, ಎಂತ ಹಗ್ಗಕ್ಕೆ ಕಟ್ಟುವುದು? ಮತ್ತೆ ಹಾಗಲ್ಲಮ್ಮ. ಮತ್ತೆ ಒಂದು ಕುಣಿಕೆಯಿಂದ ಮರಕ್ಕೆ ಹಾಕುವುದು, ಇನ್ನೊಂದು ಕುಣಿಕೆಯಿಂದ ಕುತ್ತಿಗೆಗೆ ಹಾಕೊಳ್ಳುದು, ನನ್ನ ಕುತ್ತಿಗೆ ಹಾಕೊಳ್ಳುವುದು, ಹೂಣಾಡುದು. ಅಯ್ಯೋ, ಒಂದೇ ಸಲ ಸತ್ತು ಹೋಗ್ತ. ಮತ್ತೆ ಒಳ್ಳೆ ಸರಿಯೆಲ್ಲ ಇರ್ತದೆ, ಉಸಿರಾಡುವುದಕ್ಕಾಗುವುದಿಲ್ಲ. ಅಯ್ಯೋ, ಕಣ್ಣೆರಡು ಮೇಲೆ ಸೇರ್ತದೆ, ಇಷ್ಟೊಂದು ನಾಲಿಗೆ ಹೊರ ಬೀಳುತ್ತದೆ, ಮುರಿದು ಹೋಗುತ್ತದೆ. ಬೇಡ ಬೇಡ ಬೇಡ, ನನಗೀಗ ನರಳಿ ಸಾಯ್ಬೇಕು. ಹೌದಾ? ಹೌದೌದು, ನಾನು ಆ ಕ್ಷಣದಲ್ಲಿ ಸಾಯ್ಬೇಕು. ಹಾಗಿದ್ರೆ ಅವರು ಹಗ್ಗ ತೆಗೆದಿದ್ರು ಬದಿಗಿಡಿ. ಬೇಡ ಬೇಡ, ನಮ್ಮ ನರಳಿ ಸಾಯ್ಬೇಕು ಆಗುದಿಲ್ಲ. ಅಯ್ಯೋ, ಆಗುದಿಲ್ಲ. ಬೇರೆ ಬೇರೆ ವಿಷಯ ಕುಡಿದಿ. ವಿಷಮ? ವಿಷ 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 ಒಂದೇ ಸಲ ಸಾಯ್ತ್ರ? ಒಂದು ಸಲ ಸಾಯುತ್ತಿಲ್ಲಮ್ಮ. ಮತ್ತೆ ಏನಾಗುತ್ತದೆ? ವಿಷ ಕುಡಿದಾಗ ಮತ್ತೆ ಉರಿ ಪ್ರಾರಂಭವಾಗುತ್ತದೆ. ಹೊಟ್ಟೆ ಉರಿ ಪ್ರಾರಂಭ, ಬೇರೆ ಎಲ್ಲ ಕಪ್ಪಾಗುತ್ತದೆ. ಅಯ್ಯೋ, ವಾಕರಿಕೆ ಮಾಡಿಕೊಳ್ತಾರೆ. ಎಲ್ಲ ಓಡಾಡಿ 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 ಸಾಯ್ತಾರೆ. ಇದು ಬೇಡ, ಇದು ಬೇಡ, ಇದು ಬೇಡ, ವಿಷವೂ ಬೇಡ. ವಿಷ ಬೇಡ, ಅವ್ರು ಹೊರನಾಡಿ ಸಾಲ ಬೇಡ ನನಗೆ. ಹಾಗಿದ್ರೆ ನೀವು ಬಾವಿಗಾರದು ಬಹಳ ಉತ್ತಮ. ಅಯ್ಯೋ, ಇಲ್ಲೇ ಉಂಟು ನೋಡಿ. ಇದು ಒಳ್ಳೆ ಇಲ್ಲಿಂದ ಒಳ್ಳೆ ಒಳಗೆ ಹಾಕ್ಬಾರ್ದ? ಬಾವಿಗಾರಿದೆ. ಬಾವಿಗೆ ಹಾಕ್ಬೇಕಾ? ನೋಡಿ ಯಾವ ಹಾಕ್ತೇವೆ. ಇದು ವಿಶಾಲವಾದ ಉಂಟಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಹಾಕ್ಬಹುದು ಅಂತ ಹೇಳಿ. ಆಮೇಲೆ ಸಿಗುದಿಲ್ಲ ಅಂತ. ಸಿಗದೆ ಹೋದ್ರೂ ತೊಂದರೆ ಇಲ್ಲ. ನಮ್ಮನೆಯವ್ರು ನಾನು ಸಿಗಲೇಬಾರದು, ಹೋಗಿ ಹಾರು. ಆದ್ರೆ ಒಂದು ಗೆಳತಿ, ಒಮ್ಮೆಲೆ ಸಾಯುತ್ತಿಲ್ಲಮ್ಮ. ಇದನ್ನು ಒಂದೇ ಸಲ ಸಾಯುತ್ತಿಲ್ವಾ? ನೀರಿಗೆ ಬಿದ್ದಾಗ ಏನಾಗ್ತದೆ? ಏನಾಗ್ತದೆ? ಉಸಿರಾಡುವುದಕ್ಕಾಗುವುದಿಲ್ಲ. ನೀರು ಕುಡಿದು ಕುಡಿದು ಈಗಿಂತ ಹೊಟ್ಟೆ ದೊಡ್ಡ ಆಗ್ತದೆ. ಈಗಲೂ ದೊಡ್ಡ ಆಗ್ತದ? ಹೌದು. ಈಗಲೇ ದೊಡ್ಡ ಅಂತ ನಮ್ಮನೆಯವ್ರು ಹೇಳ್ತಾರೆ. ಹೌದಾ? ಕೂತ್ರೆ ಮತ್ತು ದೊಡ್ಡ ಆಗ್ತದೆ. ಅಯ್ಯಯ್ಯೋ, ಆಮೇಲೆ ಅಷ್ಟೇ ಅಲ್ಲ, ದೇಹದಲ್ಲಿ ಇರುವಂತ ಮಾಂಸವನ್ನು ಜಲಚರ ಪ್ರಾಣಿಗಳೆಲ್ಲ ಕಚ್ಚಿ ತಿಂತದೆ. ಅಯ್ಯಯ್ಯೋ, 3-4 ದಿನ ಆದ್ಮೇಲೆ ಆಗೋದ್ರು ಒಂದು ಬೇಡ ಬೇಡ ಬೇಡ, ಇದು ಬೇಡ, ಇದು ಬೇಡ. ಅದು ಕೆಳಗೆ ಇರ್ತದೆ. ಇದು ಅತ್ಯಂತ ಕನಿಷ್ಠ ಸಾವೇ ಇದು. ಹೌದಾ? ಅಯ್ಯೋ, ಅಲ್ಲಿರುವಂತ ಮೀನೆಲ್ಲ ನನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಾನು ಇಷ್ಟೊಂದು ಚಂದ. ಆದ್ರೆ ಒಂದು ಏನು? ನೀನು ನಿಮ್ಮನ್ನು ತಿಂತದ, ನೀನು ಆಮೇಲೆ ಎಲ್ಲರೂ ತಿಂತಾರೆ. ನಿಮ್ಮನ್ನು ಎಲ್ಲರೂ ತಿಂದಾಗ ಹೊರಟವರು ನಾನು ನಮ್ಮನೆಯವ್ರು ಬುದ್ಧಿ ಕಲಿಸಿಕೊಂಡ್ರೆ ನೀವು ತಿಳಿಸಿಕೊಟ್ಟವಳು ಬೇರೆಯವರಿಗೆ. ಹಾಗಲ್ಲ, ಅದು ಬೇಡ, ನನ್ನ ದೃಷ್ಟಿ ಇರುವುದು. ಅದು ಬೇಡ, ಹಾಗಿದ್ರೆ ಅದು ಬೇಡ. ಹಾಗಿದ್ರೆ ನೀವು ಸಾಯ್ತಿಲ್ವಾ? ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ನಾನು ಸಾಯೋದ್ರೆ ಏನ್ ಮಾಡ್ಬೇಕು? ಅಮ್ಮ, ಇದೆಲ್ಲ ಮಾಡ್ಕೊಂಡ್ರೆ ಆತ್ಮಹತ್ಯೆ ಅಂತ ಆಯ್ತು. ನೀವಾಗಿ ಬಾವಿಗಾರಿದ್ರೆ ಆತ್ಮಹತ್ಯೆ. ಹೌದು. ಯಾರಾದ್ರೂ ನೋಡಿದ್ರೆ ಕೊಲೆ ಆಗ್ತಿತ್ತು. ಅದು ಬಹುಶಃ ನೀವೇ ನೋಡ್ತೀಯೋ ಏನೋ. ಅಲ್ಲ, ವ್ಯವಸ್ಥೆ ಮಾಡುವ. ಅದು ನನಗೆ ಗೊತ್ತುಂಟು, ನೀವು ವ್ಯವಸ್ಥೆ ಮಾಡ್ಲಿಕ್ಕೆ ಇದ್ದವಳು ಕಡೆ. ಬೇಡವೇ? ಕೊಲೆ ಮಾಡಿದ ಎಂತದ್ದು?
ನಿನಗೆ? ನನಗಲ್ಲ ಹಾ. ನೋಡುವ ಒಬ್ರು ಇದ್ದಾರೆ. ಜನ ಇದ್ದಾರೆ. ಹಾ. ನೀನ್ ಕರೆ ಹೇಳು ನೀನು. ಏನು? ಈ ವ್ಯವಸ್ಥೆ ಎಷ್ಟು ವರ್ಷ ಹಿಂದೆ ಮಾಡ್ಕೊಂಡಿದ್ದೆ ನೀನು? ಇಲ್ಲಪ್ಪ ಅನುಕೂಲ ಏನು ನಾವು ಅನುಕೂಲ ಯಾರು? ಈಗ ಮಾತ್ರ ನನಗದು ಯಾವ್ದು ಬೇಡ, ಅದು ಯಾವ್ದು ಬೇಡ. ಅಮ್ಮ ಅದು ಸಾಯ್ದಿಲ್ವ ನೀವು? ಸಾಹಿತ್ಯ ಹೇಳ್ತಾ ಇದ್ದಾನಲ್ಲೇ, ಒಳ್ಳೆ ಮಾತು. ಅನ್ನೋದು ಹೇಗೆ ಬರಬೇಕು? ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ, ಕೊಲೆ ಮಾಡಿಕೊಳ್ಳುವುದು, ಕೊಲೆ ಆಗುದಿಲ್ಲ. ಆದ್ರೂ ಸಾಯ್ತೇನೆ. ಏನು ಒಳ್ಳೆ ಮಾತಾಯ್ತು. ನಿಜ ಹೇಳು, ನನ್ನ ಸಾವನ್ನೇ ಬಯಸಿರುವುದು ನೀನು. ಅಯ್ಯೋ ಅನುಕೂಲ ಏನು ನಾವು? ಅನುಕೂಲಕ್ಕಾಗಿ ಮಾತಿರ್ಲಿ, ಪದೇ ಪದೇ ಒತ್ತಿ ಹೇಳಬೇಡ. ಮೊದಲೇ ಮನಸ್ಸಿ ಇನ್ನು ಸತ್ ಮೇಲೆ ಹೇಳ್ತೇನೆ. ನಿಜ ಹೇಳ, ನೀನು ಮಾತಾಡಿ ಕೇಳ್ತಾ ಮಾನಸಿಕ ಆಗೋಗ್ತದೆ ನನಗೆ. ಹೌದು ಹೌದು. ಹಾಗಾಗಿ ಏನ್ ಮಾಡ್ಲಿ? ಹೀಗ್ ಮಾಡ್ತೇನೆ. ಹೀಗ್ ಮಾಡುದೇ ಸರಿ. ಏನು ಗೊತ್ತುಂಟಾ? ಆ ಮರಣ ಅಂತ ಉಪವಾಸ, ಆ ಮರಣ ಅಂತ ಉಪವಾಸ. ಅದೆಂತದು? ಅದೀಗ ಅರ್ಥ ಆಗಿಲ್ವಾ? ಅದು ನಮ್ಮ ಹತ್ರ ಹೊಸ್ತದು. ಹೌದು. ಎಲ್ಲಿವರೆಗೆ ನಾನು ಬದುಕಿದ್ದೇನೋ ಅಲ್ಲಿವರೆಗೆ ಅನ್ನ ನೀರು ಮತ್ತು ನಿದ್ದೆ. ಅನ್ನ ಬೇಡವಾ? ಹಾ. ಊಟ ಬೇಡವಾ ನಿಮ್ಗೆ? ಬೇಡ. ನಮ್ಗೆಲ್ಲ ಊಟ ಇಲ್ಲ ಅಲ್ಲ? ನಮ್ಗೆಲ್ಲ ಊಟವಾ? ನಮ್ಗೆಲ್ಲ ಊಟ ಏನು? ನಿಮ್ಗೆ ಅವಲಕ್ಕಿ ಮೊಸರು ಹೇಳಿ ಬಾರಿಯಲ್ಲಿ ನಿಮ್ಗನ್ನವಾ? ನಿಮ್ಗೆ ಊಟ ಅಲ್ಲ? ನೀನು ತಮಾಷೆ ಮಾಡಬೇಡ. ಇದರ ವಿಷಯ ದೊಡ್ಡ ಕೇಳಬಾರ್ದು. ಅವಲಕ್ಕಿ ಮೊಸರು ವಿಷಯ ಅಲ್ಲ. ಒಳಗಲ್ಲದೆ ಅನುಕೂಲವಾಗಿ ಕೊಟ್ಟುಕೊಂಡಿಲ್ಲ. ಹೌದು. ಹಾಗೆ ದೊಡ್ಡ ಕೇಳೋದಿಲ್ಲ ಅವಲಕ್ಕಿ ಮೊಸರು. ಈಗ ಹೇಗೆ ದೊಡ್ಡಕೆ ಆಯ್ತು ಈಗ ಗೊತ್ತಾಗ್ತದಲ್ಲ ಗೆಳತಿ. ನಾನು ಅನ್ನ ನೀರಾವರಿಗಳನ್ನು ತೊಳೆಯುತ್ತೇನೆ, ವ್ರತದಲ್ಲಿ ಕುಳಿತೇನೆ, ವ್ರತದಲ್ಲಿ ಕುಳಿತೇನೆ. ಹೌದು. ಎಲ್ಲಿಯವರೆಗೆ ಅಂದ್ರೆ ಕೂತಲ್ಲಿ ಸತ್ತು ಹೋಗ್ಬೇಕು. ನಾನು ಕೂತಲ್ಲಿ ಸತ್ತು ಹೋಗ್ಬೇಕು. ಹೌದಾ? ಅದು ಆತ್ಮಹತ್ಯೆಯೂ ಆಗುವುದಿಲ್ಲ, ಕೊನೆಯೂ ಆಗುವುದಿಲ್ಲ. ದೇಹದಿಂದ ಪ್ರಾಣ ತಾನಾಗಿ ಮೇಲೆ ಹೋಗ್ತದೆ. ಸಾಯುವುದೇ. ಆದ್ರೂ ಒಂದು ನಾವೆಲ್ಲ ಭಾವಿಸಿದ್ದೇನು, ಸತ್ಯಭಾಮಮ್ಮ ಯಾರಿಗೂ ಭಾರ ಆಗಬಾರದು ಅಂತ. ಹೌದು. ಎಲ್ಲಿಯಾದ್ರೂ ಭಾರ ಆಗ್ಲಿಕ್ಕೆ ಕೊಡ್ತೇನೆ ಅಲ್ವಾ? ಮತ್ತೆ ಎಲ್ಲಿಯಾದ್ರೂ ನೀವು ಸತ್ತೋದ್ರೆ ಹೊತ್ಕೊಂಡು ಹೋಗ್ಲಿಕ್ಕೂ ಭಾರ ಆಗಬಾರ್ದಲ್ಲ. ಹೌದು. ಹಾಗಾಗಿ ಆಭರಣ ಎಲ್ಲ ಬಿಚ್ಚಿ ಬೇಡ ಯಾವುದು. ಅದು ಭಾರ ಆಗ್ತದೆ. ಸುಮ್ಮನೆ ಕುತ್ಕೊಂಡು ಹೋಗೋರಿಗೆ ಕಷ್ಟ ಅಲ್ವಾ? ಯೋಜನೆ ತಲೆಗೆ ಹೋಗ್ಲಿಲ್ಲ. ಹಾ. ಹೌದು. ನಾನು ಯಾವತ್ತು ಯಾರಿಗೂ ಉಪದ್ರವ ಕೊಟ್ಟವಲ್ಲ, ಕೊಡ್ಲಿಕ್ಕೂ ಇಲ್ಲ ಮುಂದೆ. ಹೌದು. ಗೊತ್ತಾಯ್ತಾ ಇಲ್ಲ? ಹಾಗಾಗಿ ಈ ಆಭರಣ ಎಲ್ಲ ಯಾವ್ದು ಬೇಡ. ಮತ್ತೆ ಗಂಡನಿಗೆ ಬೇಡ ಅಂತ ಅಂದ್ರೆ ಮತ್ತೆ ಆಭರಣ ಯಾಕೆ? ಆಭರಣ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ? ಅಲ್ವಾ? ಗರತಿ ಆದವಳಿಗೆ ಆಭರಣದ ಅವಶ್ಯಕತೆ ಉಂಟಾ? ಅದು ಶೃಂಗಾರ ಮಾಡಿಕೊಂಡು ಗಂಡ ಬೇಡ ನನಗೆ. ಅಮ್ಮ ಹಾಕಿ ತಡ್ಬೇಡಿ, ಸುಳ್ಳಾಗ್ತದೆ. ಏನು ಸುಳ್ಳಾಗ್ತದೆ. ಹಾಳಾಗಿ ಹೋಗ್ತದೆ. ಹೌದು. ಅಲ್ಲ, ನಾನು ಬಿಚ್ತಾ ಇದ್ದೇನೆ, ನೀನು ಸೀರೆ ಹೇಳ್ಕೊಂಡಿದ್ಯಲ್ಲ, ಯಾಕೆ? ಸತ್ಯಭಾಮ ಅಮ್ಮನ ಬಂಗಾರ ಯಾರ ಕಾಲಡಿಯಲ್ಲೂ ಬೀಳಬಾರ್ದಮ್ಮ. ಓ, ಒಳ್ಳೆ ಉದ್ದೇಶ. ಹೌದು. ಒಳ್ಳೆ ಉದ್ದೇಶ. ಉದ್ದೇಶ ಒಳ್ಳೇದಾಗಿರ್ಲಿ. ಮತ್ತೆ ಯಾರಿಗೂ ಕೊಡಬಾರ್ದು ಇದನ್ನ. ಇಲ್ಲಪ್ಪ, ಓಡೆ ನೀನು. ನಾನು ಕೊಟ್ಮೇಲೆ ಮತ್ತೆ ಯಾರಿಗೆ ಕೊಡ್ತೇನೆ ನಾನು? ನನಗೆ ಗೊತ್ತುಂಟು ನನಗೆ. ನೀನು ಕೊಟ್ಟ ಮೇಲೆ ಯಾರಿಗೂ ಕೊಡುವಳಲ್ಲ ಅಂತ ಹೇಳಿ. ಹೌದು. ಇದೆಲ್ಲ ಬೇಕಿದೆ ನನಗೆ. ಸಾಯ್ತು ನನಗೆ, ಇದೆಲ್ಲ ಬೇಕಿದೆ ಇದು ನನಗೆ. ಇದಿರ್ಲಿ ಅಮ್ಮ, ಅದು ಸತ್ತ ಮೇಲೆ ತೆಗೆಯುವ. ಇದಿರ್ಲಿ. ಅದು ಇದು ಬೇಡ. ಗೆಳತಿ, ಇದೆಲ್ಲ ಮೊನ್ನೆ ಮಾಡಿಸಿದ್ದೆ. ಹೌದಾ? ಅಯ್ಯೋ, ನೋಡ್ರ ಶೆಟ್ರಿ ಹೇಳಿ ಹಾಳಾಗಿ ಹೋಗಿ. ಇದ್ಯಾಕಿದು? ಇದ್ಯಾಕಿದು? ಬಡ್ಡಿ ಹಣ ಬೇಕದು. ಬೇಕದು? ಬೇಡ ಇದು. ಹೌದು. ಬೇಡ 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 ಬೇಡ. ಇದು ಬೇಡ ನನಗೆ. ಹಾಳಾಗಿ ಹೋಗಿ. ಹಾಳಾಗಿ ಹೋಗಿ. ಅದು ಬೇಡ. ಹಾಳಾಗಿ ಹೋಗಿ. ಗೆಳತಿ, ಇದನ್ನು ಬಿಡಿಸ್ತೇನೆ ನಿಲ್ಲು. ಯಾವುದು? ಅದೊಂದು ಮಾಡ್ಬೇಡಿ. ಯಾಕೆ? ನೋಡ್ಲಿಕ್ಕೆ ಎರಡು ಕಡೆ ಸಾಕು. ಯಾರಿಗೂ ಗೆಳತಿ, ಅಮ್ಮದು ಒಣಗಿಸಿ ನೀವು ಹಳೇ ಸೀರೆ ಕೊಡ್ತೇನೆ. ಅದು ಕೊಡಿ ಆಯ್ತಾ? ಅದನ್ನು ಕೊಡ್ಲಿ ಸಿದ್ಧರಾಗಿ ಇಟ್ಟಿದ್ಯಾ ನೀನು? ಅನುಕೂಲಿ ಏನು ನಾವು? ಗೆಳತಿ, ನಿಜ ಹೇಳ್ತೇನೆ, ಹಾ. ನಾನು ಆಭರಣ ಅಂತ ಉಪವಾಸ. ಹೌದಾ? ಹೌದು. ಅದು ಒಂದು ಏನು ಉಪವಾಸ ಅಂತ ಹೇಳಿದ್ರೆ ತಗೊಂಡು ಬಂದೇ ಬಿಟ್ರು ಇವ್ರು. ಅವರಿಗೆ ಗೊತ್ತಿಲ್ಲ. ಹೌದು. ಅದು ಒಂದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಂದ್ರೆ ವಿಚಾರ ಪಟ್ಟಿಸ್ಬೇಕಲ್ಲ. ನಾನೇ ಹೇಳ್ತೀನಿ. ಸರಿಯಾಗಿ ಹೇಳು. ಎಲ್ಲ ಒಮ್ಮೆ ಇಲ್ಲಿ ಕಿವಿ ಕೊಡಿ ಆಯ್ತಾ? ಮಾತಾಡ್ಬೇಡಿ. ಅವ್ರಿಗೆ ಕಿವಿ ಕೊಡೋದು ನಾನು ಸಾಯುವುದೇ ಗೊತ್ತಾಗುದಿಲ್ಲ ಅವರಿಗೆ. ಮತ್ತೇನಲ್ಲ, ಹೇಳುವಾಗ ಬಹಳ ನೋವಾಗುತ್ತದೆ. ನಿಮ್ಮೆಲ್ಲರ ಪ್ರೀತಿಯ ಸತ್ಯಭಾಮ ದೇವಿಯವರು ಸಾಯುವಂತ ಮನವನ್ನ ಮಾಡಿದ್ದಾರೆ. ದಯವಿಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವ ಕಾರಣಕ್ಕಾಗಿ 1-2 ನಿಮಿಷ ಎಲ್ಲ ಎದ್ದು ನಿಂತು ಮೌನಾಚರಣೆಯನ್ನು ಆಚರಿಸಬೇಕು. ದಯಮಾಡಿ ಎದ್ದು ನಿಲ್ಲಿ.
ಸತ್ತೇ. ಯಾವ ಕಲಿ? ನೀವು ಸಾಹಿತ್ಯ ಅಂತ ಹೇಳಿದ್ರಲ್ಲ, ಅಯ್ಯೋ ನಾ ಸತ್ತೇ ಇವೆ ಮಹಾರೈತಿ. ಸತ್ತ ಮೇಲೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುದಿಲ್ಲಲ್ಲ. ಅಯ್ಯೋ ನನಗೆ ಗೊತ್ತಾ ಇಂಥ ಅಪೂರ್ವ ಅಜಯ್ ಹೇಳಿ, ಇದು ನಿಮ್ಮಂತವ್ರು ಇರ್ಬೇಕು. ಹೇಳುದಿಲ್ವಾ? ನನ್ನ ಮನಸ್ಸಿಗೆ ನೋವಾಗದಿರ್ಲಿ ಅಂತ ಹೇಳಿ ಮುಂದೇನು ಮಾಡ್ತೀನಿ ಅಂತ ನಾನು ಹೀಗೆ ನೋಡ್ಕೊಂಡು ಹೋಗ್ಲಿ ಅಂತಂದೇಳಿ. ಹೌದು, ಹಾಗಿದ್ರು ಬೇಡವಾ? ಅದೆಲ್ಲ ಬೇಡ ನನಗೆ, ಹಾಗಿದ್ರೆ ಸತ್ತ ಮೇಲೆ ಮಾಡುವ. ಅದೆಲ್ಲ ಬೇಡ ನನಗೆ. ನಾನು ಎಲ್ಲಿ ಸೇರ್ತೇನೆ? ಶೋಕಾಗಾರವನ್ನು ಸೇರ್ತೇನೆ. ಇದೆಲ್ಲರಿಗೂ ವಿಷಯ ಗೊತ್ತಾಗಬೇಕು. ಯಾರಿಗೂ ಗೊತ್ತಾಗುದಿಲ್ಲ, ನಾ ಯಾರಿಗೂ ಹೇಳುದಿಲ್ಲ. ಯಾರಿಗೂ ಹೇಳಬಾರ್ದು, ಯಾರಿಗೂ ಹೇಳಬಾರ್ದು, ಯಾರಿಗೂ ಹೇಳಬಾರ್ದು ಅಂತ ಹೇಳಿದೆ. ನಾನು ಶೋಕಾಗಾರವನ್ನು ಸೇರ್ತೇನೆ, ಯಾರಿಗೂ ಹೇಳಬಾರ್ದು, ಒಬ್ಬರಿಗೂ ಹೇಳಬಾರ್ದು. ಒಬ್ಬರಿಗೆಲ್ಲ ಹೇಳುದಿಲ್ಲ ನಾನು. ಹುಟ್ಟಂತ ಹೇಳ್ತೇನೆ ಅಂತ ಹೇಳೋದು. ಯಾರಿಗೂ ಹೇಳಬಾರ್ದು. ಶೋಕಾಗಾರದಲ್ಲಿ ಇರ್ತೇನೆ. ಬದುಕುವ ಮನಸ್ಸಿಲ್ಲ, ಬದುಕುವ ಮನಸ್ಸಿಲ್ಲ. ಆದಷ್ಟು ಬೇಗ ಸಾಯಿರಿ. ತಡ ಮಾಡುದಲ್ಲ, ಎಲ್ಲಿ ಹೇಳ್ಬೇಕು ಅಂತ ಹೇಳ್ತೇನೆ. ಹೇಳೋದ ಇಷ್ಟೊತ್ತಿಗಾಗಲೇ ನನ್ನ ಜೊತೆಗೆ ಇರ್ತಾ ಇದ್ದ, ಎಲ್ಲಿ ಹೋದ ಮಕರಂದ? ಏನಾಯ್ತು ಮರೆಯ? ಯಾಕ? ಅಲ್ಲ, ಇಷ್ಟು ದಿವಸ ನನ್ನ ಮುಖ ಹಾಗೆ ಇರ್ತಿತ್ತು, ಇವತ್ತು ನಿನ್ನ ಮುಖ ಯಾಕೆ ಹಾಗಾಯ್ತು? ಏನ್ ಮಾಡುವ ಹೇಳ, ಏನ ವಾತಾವರಣ ಸರಿ ಇಲ್ಲ. ಪುಣ್ಯಾತ್ಮ. ವಾತಾವರಣ ಏನಾಯ್ತು? ಗುಡುಗಿ ಇಲ್ಲ, ಸಿಡಿಲಿಲ್ಲ, ಆದ್ರೂ ಮಳೆ ಆಗುವ ಲಕ್ಷಣ ಉಂಟು. ಪುಣ್ಯಾತ್ಮ. ನೀನು ಮಳೆ ಬೇಡದಿದ್ದರೆ ಬೇಡ. ಯಾಕ? ಈ ಸಮಯದಲ್ಲಿ ಮಳೆ ನಿರೀಕ್ಷೆ ಮಾಡಬಾರ್ದು. ಹ? ಇದು ಮಳೆ ಬಂತು ಅಂತ ಹೇಳಾದ್ರೆ ನಿನಗೆ ಹೆದರಿಕೆಯ? ಆಗು ಲಕ್ಷಣ ಉಂಟು ಅಂತ ಹೇಳಿ. ಅಲ್ಲ, ಮಳೆ ಆದ್ರೆ ನಿನಗೆ ಭಯವಾ? ಭಯ ಇಲ್ಲ. ನೀನು ಹೆದರುವವನ? ಭಯ ಇಲ್ವಾ? ಗೊತ್ತಿಲ್ವೇನ? ಏನು? ಮಳೆಗೆಲ್ಲ ಹೆದರದವಲ್ಲ ಮಾರಾಯ ನೀನು. ಹಿಂದೋಗು. ಅಲ್ಲಲ್ಲ, ಅಂದ್ರೆ ನಾವೆಲ್ಲ ಸೇರಿಕೊಂಡು ಗೋವುಗಳನ್ನು ಕಾಯುವಾಗ ಅವತ್ತು ನೋಡು, ದೇವೇಂದ್ರನಿಗೆ ಏನು ನಿನ್ನ ಮೇಲೇನೋ ಕೋಪ ಬಂದು ಆನೆ ಸೊಂಡಿಲ ಗಾತ್ರದ ಮಳೆಯನ್ನು ಸುರಿಸಿ ನಾವೆಲ್ಲ ಭಯಭೀತರಾಗಿ ಇಂದ್ರ ಪೂಜೆ ಕಥೆ ಇದೆ. ಅದೇ ಅವತ್ತು ನೀ ನಮ್ಮನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೀಗ್ ಮಾಡ್ಲಿಲ್ವೇ? ಎಂತದ? ನಮ್ಮನ್ನೆಲ್ಲ ಕರೆದುಕೊಂಡು ನೀ ಹೀಗ್ ಮಾಡ್ತಿದ್ಯಲ್ಲ. ಓ, ಸರಿ ಬಿಡಿಸೇಳು. ನೀನೇ ಮಾಡಿದ್ದಲ್ಲ ಏನು? ಅದು. ನಾವು ಕೆಳಗಿದ್ರು ನೀನೆ ಅಂತ ಎತ್ಕೊಂಡಿದ್ಯಲ್ಲ, ಅದೇ ತಗೋ. ಇದು ಸರಿ. ಹೀಗಲ್ಲ ಪುಣ್ಯಾತ್ಮ, ಇದು ಸರಿ. ಗೋವರ್ಧನಗಿರಿಯನ್ನ ಎತ್ತಿ ಗೋವುಗಳನ್ನ ಗೋಪಾಲಕರನ್ನ ಕಾಯ್ದವನ ಅಲ್ವಾ? ಹೌದು. ಅವತ್ತು ನೀ ಭಯ ಪಡ್ಲಿಲ್ಲ, ಆವತ್ತು ಅವನಿಗೆ ಭಯ ಆಯ್ತು. ಆ ಪುರಂದರನಿಗೆ ಸರಿ. ಅವನಿಗೆ ಭಯವಾಗಿ ನಿನ್ನನ್ನು ಕರೆಸಿಕೊಂಡ. ಅಲ್ಲಿಗೆ ಅಲ್ಲಿ ಕರೆದುಕೊಂಡು ನಿನಗೊಂದು ಕೊಟ್ಟ ನೋಡು. ಅವತ್ತಲ್ವ ನೀನು ಗೋವಿಂದದ್ದು? ಸರಿಯಾಗಿ ಹೇಳು ಪುಣ್ಯಾತ್ಮ. ನಿನಗೊಂದು ಕೊಟ್ಟ ನೋಡು ಅಂದ್ರೆ ಅದಲ್ವಾ ಇದು ಬಿರುದು. ಅದನ್ನು ಕೊಟ್ಟು ಅವತ್ತೇ ನೀವು ಗೋವಿಂದಾನೆ. ಗೋವಿಂದರಾಯ ಆ ಪಟ್ಟ ಬಂತು. ಹಾಗೆ ಹೇಳು ನೋಡು, ಅವತ್ತು ಗೋವಿಂದರಾಯ ಪಟ್ಟವನ್ನು ನಿನಗೆ ಕೊಟ್ಟರು. ಇವತ್ತೆಲ್ಲ ನೋಡು, ನಿನ್ನ ಭಕ್ತರೆಲ್ಲ ಹೇಳುವುದೇನು? ಏನು? ಏನು? ಗೋವಿಂದ ಗೋವಿಂದ ಗೋವಿಂದ. ಗೋವಿಂದ ನಾಮ ಸಂಕೀರ್ತನೆ ಅವ್ರು ಮಾಡುವುದು. ಅಲ್ಲ, ಅವ್ರು ಒಂದೊಂದು ಬಾರಿ ಹಾಗೆ ಹೇಳುವುದು. ಹೇಳಿ ಒಂದೊಂದು ಬಾರಿ ತುಳಸಿ ಪೂಜೆ ಮಾಡ್ತಾ ಗೋವಿಂದ ಗೋವಿಂದ ಗೋ. ಏನು ಅವ್ರು ಹೇಳಿದ್ದಾರೆ, ನೀನು ಅಲ್ಲ, ಹೇಳಿಲ್ಲ. ಅವ್ರು ಹೇಳಿದ್ ನಿನ್ಗೆ ಅಲ್ವಾ? ಹಾಗೆ ಅಂತ ಸಂದರ್ಭದಲ್ಲೂ ಭಯ ಪಡೆದಿದ್ದವ ನೀನು ಇವತ್ತು ಯಾಕ ಮಳೆ ಬರ್ತದೆ ಅಂತೇಳಿ ಹೆದರುದು ಯಾಕ? ವಾತಾವರಣ ಸರಿ ಇಲ್ಲ. ಅದೇ ಅದೇ ಅದೇ. ಗುಡುಗಲಿಲ್ಲ, ಮಿಂಚಲಿಲ್ಲ. ಏನ್ ಮಾಡಿ? ಮಳೆ ಆಗುವ ಸಂದರ್ಭ ಅಂದ್ರೆ ನಾನು ಈ ವಾತಾವರಣದಿಂದ ಹಾಕು ಮಾಡಿದ್ದೆ. ಅದೇ ನೋಡಿದ್ರೆ ಇಷ್ಟು ಬೆಳಕುಂಟು, ಆದ್ರೂ ನೀವು ವಾತಾವರಣದ ಬಗ್ಗೆ ಮಾತಾಡ್ತಿದ್ಯಲ್ಲ. ಆ ವಾತಾವರಣ ಅಲ್ಲ ಪುಣ್ಯಾತ್ಮ. ಎಲ್ಲಿ ವಾತಾವರಣ? ಮನೆಯ ಒಳಗನು ವಾತಾವರಣ. ಮನೆ ಒಳಗೆ ಅಂದ್ರೆ ಯಾರದ್ದು? ನಮ್ಮನೆದು. ಹೆಂಗಿಸಿರ್ದ? ಹೌದು. ಅವ್ರದ್ದು ವಿಷಯ ತೆಗಿಬೇಡಿ. ಯಾಕೆ? ಅವ್ರದ್ದು ಈಗ ಅವ್ರದೇ ಗಲಾಟೆ ಹೆಚ್ಚಾಗೋಗಿ. ಹೌದಾ? ಎಲ್ಲರೂ ಒಂದು 4 ಜನ ಸೇರ್ಕೊಳ್ಳುವುದು. ನಿನಗ್ ಬರ್ತೇನೆ, ನನಗ್ ಬರ್ತೇನೆ, ನಿನಗ್ ಬರ್ತೇನೆ, ನನಗ್ ಬರ್ತೇನೆ. ಏನ? 2000 ಗಲಾಟೆ ಅಲ್ವಾ? ಪುಣ್ಯಾತ್ಮ, ಎಲ್ಲಿ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗುದು. ಅದಲ್ವಾ? ಮತ್ತೆ ನೋಡು, 2000 ಜುಟ್ಟನ್ನಾದ್ರೂ ಒಟ್ಟುಗೂಡಿಸಬಹುದು. 2 ಜಡೆಯನ್ನು ಸೇರಿಸಲಿಕ್ಕೆ ಆಗ್ತದ?
ಜಡೆಯ ಪ್ರಕರಣ ಆಗಿರ್ಬೇಕು ಅಂತೇಳಿ. ಹಾಗೆ ಹೇಳು. ಹಾ ಸರಿಯಪ್ಪ, ಈಗ ನಾನು ನಮ್ಮ ಮನೆಯ ವಾತಾವರಣ ಸರಿ ಇಲ್ಲ ಅಂತ ನನ್ನ ಮುಖ ಹೀಗಾಗಿದೆ. ಹಾ. ನನ್ನ ಮುಖ ಆದಾಗೆ ನಿನ್ನ ಮುಖವೂ ಆಗಿದೆಯಲ್ಲ, ಅದಕ್ಕೆ ಕಾರಣ ಏನು? ನನಗೆ ಗ್ರಾಚಾರ ಹೇಳುವುದಲ್ಲ. ಯಾಕೆ ನಾ ಸತ್ಯ ಹೇಳ್ತೇನೆ, ಇವತ್ತಿನ ಬರುವವನೇ ಅಲ್ಲ. ಇನ್ನೊಂದು ಬರದೇ ಇದ್ರೆ ನಾನು ಇಲ್ಲ ಮತ್ತೆ. ಅದಲ್ವಾ ಅಂದ್ರೆ ನಾನು ಇವತ್ತು ಒಂದು ದಿವಸ ಮನೆಯಲ್ಲೇ ಇರಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೆ. ಹಾ. ಅದು ಏನಾಯ್ತು ಗೊತ್ತುಂಟಾ? ಏನಾಯ್ತು? ನಾನು ದಾರಿಯಲ್ಲಿ ಹೋಗ್ತಾ ಇದ್ದ ಇಲ್ವಾ, ಎಲ್ಲರೂ ಹೋಗುವುದು ದಾರಿ ಮೇಲೆ. ಆ ವಿಘ್ನೇಶ್ವರ ಭಟ್ರು ಸಿಕ್ಕರು ನನಗೆ. ಹೌದೇನಾ? ಹಾ. ಆ ಪುಣ್ಯಾತ್ಮರು ಯಾಕೆ ಸಿಕ್ರು? ಖಂಡಿತ್ತು. ಇದು ಮುಖ ನೋಡಿದ್ರ ಹಾ. ಅಂದ್ರು. ಮುಖ ನೋಡಿ ಹೇಳುವ ಸಾಮರ್ಥ್ಯ ಉಂಟಪ್ಪ ಅವ್ರಿಗೆ. ಅವ್ರಿಗೆ ಉಂಟು, ಅವ್ರಿಗೆ ಯಾವ ಸಾಮರ್ಥ್ಯ ಉಂಟು ಅಂತ ಹೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಆಮೇಲೆ ಮತ್ತೆ ನಿಮ್ಗೆ ಏನಾಯ್ತು ನಾನು ನೋಡಿದಾಗ ಅಂತ ಹೇಳಿದೆ. ಹಾ. ಆಮೇಲೆ ತಮ್ಮ ನಿನ್ನ ಮುಖ ಲಕ್ಷಣ ನೋಡಿದ್ರೆ ಗ್ರಾಚಾರ ಸರಿ ಇಲ್ಲಲ್ಲ ಅಂದ್ರು. ಹಾ. ಅಯ್ಯ ನನ್ನ ಗ್ರಾಚಾರ ಅಷ್ಟೊತ್ತಿಗೆ ಒಂದ್ ಬಾರಿ ಹೆಚ್ಚು ಕಡಿಮೆ ಆಗ್ತದೆ, ಸರಿ. ಆದ್ರೂ ಸುಧಾರಿಸ್ಕೊಳ್ತೇನೆ ನಾನು. ಏನಾಯ್ತು ಅಂತದ್ದು ಅಂತ ಹೇಳಿ ಕೇಳಿದೆ. ಹಾ. ಆಮೇಲೆ ಅವ್ರು ಹೇಳಿದ್ದೆ ಅಂತದ್ದು, ಎಂತದ್ದು? ನೋಡು ಈ ಗುರು ಇದ್ದಲ್ಲ, ಹೌದು. ಅವ 1ನೇ ಮನೆಯಲ್ಲಿದ್ದಾನೆ, ಈ ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಈ ಶನಿ ಇದ್ದಲ್ಲ ಅವ ಮಾಸೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದಾನ. ಅಲ್ಲ ನೀ ಹೇಳಿದ್ಕೆಲ್ಲ ಅಂತೆ ಮತ್ತೆ. ಅಲ್ಲ, ಅವ್ರು ಹೇಳಿದ್ದು, ಅವರು ಹಾಗೆ ಸತ್ಯವನ್ನೇ ಹೇಳುವವರು, ಹಾಗಾಗಿ ಹೇಳಿದ್ದು. ಅದೇ ಸರಿ ಇರಬಹುದು ಅಂತ ನಾನು ಆಗ್ತಾ ಇದ್ದೇನೆ. ಅಲ್ಲಲ್ವಾ ಬಾಡಿಗೆ ಮನೆಯಲ್ಲಿ ಅಂದ್ರೆ ನನ್ನ ಜಾತಕದಲ್ಲಿ ಇದ್ದಾನೆ. ಅಂದ್ರೆ ಇವತ್ತು ಮನೆಯಲ್ಲಿದ್ರೆ ಉಂಟಲ್ಲ, ಇದು ಮನೆಯಲ್ಲಿದ್ರೆ ನಿಂದು ಹೆಂಡತಿಯಿಂದ ಹಲ್ಲೆ ಅಂತ ಹೇಳಿ ಆ ವಿಘ್ನೇಶ್ವರ ಭಟ್ರಿಗೆ ಹೇಳ್ಬೇಕು, ಒಂದು ಬಡ್ಕೊಂಡು ಅವ್ರಿಗೆ ಹೇಳ್ಬೇಕು. ಎಷ್ಟು ಸತ್ಯ ಹೇಳಿದ್ದಾರೆ ನೋಡಿ. ಅಲ್ಲ ಅವ್ರು ಏನು ಜ್ಯೋತಿಷ್ಯ ಹೇಳ್ತಾರೆ ಮತ್ತೆ? ಹೋಗ್ತಿದ್ದಲ್ಲ ವಿಘ್ನೇಶ್ವರ ಭಟ್ರು, ಆವಿಡು ಭಟ್ರು ಮಕ್ಕಳು ಎಂತ ಒಂದಾಗ್ತೇ ಗೊತ್ತು. ಆವಿಡು ಅವರಲ್ಲ, ಹಾವು ಗೋಡಿ ಅವರು, ಆವಿಡು ಅವರು ಅಂತೇಳಿ ಅಪಪ್ರಚಾರ ಮಾಡ್ತೀಯ. ಅವ್ರ ಬಗ್ಗೆ ಒಂದು ಮಾತಾಡಿದ್ರು ನೀನು ಹೊಳ್ಳಿ ಒಂದಿರ್ಲಿಕ್ಕಿಲ್ಲ. ಸತ್ಯವನ್ನೇ ಹೇಳಿದ್ದಾರೆ. ಅಭಿಮಾನ ಮತ್ತೆ ನಂಬಿಕೆ. ಅವ್ರು ಸತ್ಯ ಹೇಳಿದ್ರು ಮನೇಲಿ ಇದ್ರೆ ಸಾಯ್ತು ಅಂತ ಇಲ್ಲಿ ಬಂದ್ಸಾಕ್ತೆ ಇಲ್ಲ ಬಿಡ್ಲಿಲ್ಲ. ಇದು ಯಾರು ಮತ್ತೆ ಯಾರು? ಇದು ನಮ್ಮನೆ, ನಮ್ದು ಬದುಕು, ಹೌದಾ? ನನ್ನ ಬದುಕು ಅವಳು. ಅದೇ ಅಯ್ಯೋ ಸ್ವಾಮಿಗೆ ನಿನ್ನ ವಿನ್ನಪವ ಕರುಣದಲ್ಲಿ, ಸ್ವಾಮಿಗೆ ನಿನ್ನ ವಿನ್ನಪವ ಕರುಣದಲ್ಲಿ, ವಾಮದೇವಿಗೆ ತಾಪಗಳ ಬಿಂದಿನಲ್ಲಿ, ವಾಮದೇವಿಗೆ ತಾಪಗಳ ಬಿಂದಿನಲ್ಲಿ, ಈ ಮಾತು ಮುಗಿಯಲ್ಲ ಸಹಜವಾಗಿಯಲಿ, ಈ ಮಾತು ಮುಗಿಯಲ್ಲ ಸಹಜವಾಗಿಯಲಿ, ಪ್ರೇಮ ಮುಲ್ಲಡೆ ಬಂದು ನೋಡು ಬೇಗದಲ್ಲಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನು? ನಮಸ್ಕಾರ ಕೊಟ್ಟಿದ್ದವರಿಗೆ, ನಮಸ್ಕಾರ ಕೊಟ್ಟಿದ್ದವರಿಗೆ ನಿನ್ನ ಕೊಂದು ಹಾಕ್ತೇನೆ ಇವತ್ತು. ಏನು ಇಲ್ಲದಿದ್ರೆ ಮಿತ್ರ, ಭಟ್ರು ಹೇಳಿದ್ದನ್ನು ನೆನಪು ಮಾಡ್ಕೊ. ತಾಳಿ ಕಟ್ಟಿದವ ನಾನು. ತಾಳಿ ಕಟ್ಟಿದವ ನೀವು ಬಂದ್ರೆ ನಾನು ಇರುವಾಗ ನೀನು ಕೈ ಮುಗ ಸ್ವಾಮಿ ಅಂತ ಕರೆಯುವುದಕ್ಕೆ ಏನಾಯ್ತು? ನಾನಿರುವಾಗ ಅವರಿಗೆ ಯಾಕೆ ನಮಸ್ಕಾರ ಮಾಡುವುದು? ನೀವೆಲ್ಲಿ ಸ್ವಾಮಿ? ನಾನು ಸ್ವಾಮಿ ಅಲ್ಲ, ನೀವು ಮನೇಲಿ ಸ್ವಾಮಿ. ಇವ್ರಾಗಲ್ಲ, 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 ನೀ ಸಾಯ್ಬೇಡ ಅಂತ. ಇವ್ರು ಹಾಗಲ್ಲ ಅಂದ್ರೆ ಲೋಕಕ್ಕೆ ಸ್ವಾಮಿ. ಓಹೋ, ನಾನು ಮನೆ ಸ್ವಾಮಿ, ಇವ್ರು ಲೋಕಲ್ ಸ್ವಾಮಿ. ಲೋಕಕ್ಕೆ ಸ್ವಾಮಿ, ಲೋಕಕ್ಕೆ ಸ್ವಾಮಿ. ಗೊತ್ತಾಯ್ತಾ? ನೀವು ಮನೆಯಲ್ಲಿ ನಾಥ, ಇವ್ರು ಊರ ಮೇಲೆಲ್ಲ ನಾಥ. ಊರಿಗೆ ನಾಥ, ಲೋಕಕ್ಕೆ ನಾಥ, ಲೋಕದಲ್ಲೆಲ್ಲ
ನೀನ್ ಹೇಳಿದ್ದಲ್ಲ, ಲೋಕಕ್ಕೆ ನಾಥ ಒಡೆಯ ಹಾಗೆ ನಾನು ಆಡುವಂತ ಮಾತನ್ನು ಪಾಲಿಸ್ಬೇಕು. ಹೇಳು. ಇದು ನಮ್ಮನೆಯವಳು ಅಂದ್ರೆ ಆಶೀರ್ವಾದ ಮಾಡಿ ತಪ್ಪು. ನಾವೇ ಇನ್ನು ಅಷ್ಟು ಹತ್ರದಲ್ಲಿ ಮಾಡಲಿಲ್ಲ. ನಾವು ದೂರೇ ಇಟ್ಕೊಂಡಿದ್ವಿ. ಉದ್ಧರಿಸಬೇಕು, ಏನಾಯ್ತು? ಅವರು ರಕ್ಷಿಸಬೇಕು. ಅವನು ರಕ್ಷಿತ, ಅವನು ಬಂದಿದ್ದ. ಯಾರು ರಕ್ಷಿತ? ಆ ಒಳ್ಳೆಯವ್ರ ವಿಷಯ ಎಲ್ಲ ನಿಮ್ಮ ಬಾಯಲ್ಲಿ ಇರಬೇಡಿ, ಗೊತ್ತಾಯ್ತಾ? ಅವನ ಪರಿಚಯ ಉಂಟು ನಿಮಗೆ? ಹೌದಪ್ಪ, ಅವ್ನು ಬಾರಿ ಒಳ್ಳೆಯ ಮಲ, ಒಳ್ಳೆ ಜನ. ಅವ್ನು ಕೆಟ್ಟಾಗ್ತಾವ, ಅವ್ನು ಸಿಗಬೇಕಿತ್ತು. ನಿಮ್ಮಂತವ್ರ ಮದುವೆ ಆಗುದಕ್ಕಿಂತ ಅವನಿಗೆ ಮದುವೆ ಆದ್ರೆ ಒಳ್ಳೇದಿತ್ತು, ಗೊತ್ತಾ? ಇಲ್ಲಿ ನೀವು ಬೇರೆ ಮನೇಲಿ ಸಾಯ್ಬೇಡ, ನಾನು ಮದುವೆ ನಾನು ಯಾರೋ ಗೊತ್ತಾಯ್ತು. ಅದಲ್ಲ, ನಾನು ಯಾರೋ ಗೊತ್ತಾಯ್ತಾ? ಅದಲ್ಲ, ಅದೇ ಹೇಳ್ಬೇಡಿ. ನಾ ಸತ್ಯಭಾಮ ದೇವಿಯ ಸಖಿ. ಹಾಗೆ ಅದೇ ಸರಿ. ಓಡೋಡಿ ಬಂದಿಯಲ್ಲ, ಏನಾಯ್ತು? ನೀನು ಕರೆಂಟ್ ಇರೋಕೆ ಯಾವ ಏನ್ ಸಾಹಿತ್ಯ ಮಾಡಿ ಏನೋ ನೀವು ಯಾಕೆ ಕರ್ಮಕ್ಕಲ್ಲಿದ್ರಿ? ನೀನು ಒಂದು ಚಾಪೆ ಕೇಳಿ ಇಲ್ಲಿ ಬಂದು ಸಾಯುದ. ನೀನು ಚಾಪೆ ಯಾರು ಕೇಳಿದ್ರು? ನೀವು ಹಾಕೊಂಡು ಮಲಗಿ. ಸತ್ಯಭಾಮ ಅಮ್ಮನಿಗೆ ಚಾಪೆ ಅಂದಿಲ್ಲ. ಚಾಪ ಸತ್ಯಭಾಮ ದೇವಿ ಬಿಸಿ ಬಿಸಿ, ಉಷ್ಣ, ಉರಿ ಹೆಚ್ಚಾಗಿದೆ. ಈಗ ಸತ್ಯಭಾಮ ಅಮ್ಮ ಅಂತಲ್ಲ, ಎಲ್ಲರಿಗೂ ಉರಿ ಹೆಚ್ಚಾಗಿದೆ. ಉರಿ ಹೆಚ್ಚಾಗಿದೆ. ನೀನು ಮುಸುಡಿ ನೋಡ್ರೆ ಗೊತ್ತಾಗ್ತದೆ. ಏನು ಇಲ್ವಾ? ನೀವಲ್ಲೇನು ನಾನೊಬ್ಬ ಇಲ್ಲೇ ಇದ್ದೇನೆ. ಮನೇಲಿ ಬಂದಾಗ ಒಂದು ಸಾವಿರ ಬೀಳ್ತಿತ್ತು ನೋಡಿ, ನನ್ನ ಕೈಯಿಂದ ಬೀಳ್ತಿತ್ತು. ಆಗ ಅವಳು ಶಬ್ದ ಹಾಳಾಗಿ ಇದು ತಾಪ ಅಲ್ಲ, ಬಿಸಿ ಅಲ್ವಾ? ಉಷ್ಣ ಹೆಚ್ಚಾಗಿದೆ. ನೀ ಏನ್ ಮಾಡ್ತಿದ್ದೆ? ನೀನು ನೋಡ್ತಾ ಇದ್ದೇನೆ. ತಂಪು ಮಾಡ್ಲಿಕ್ಕೆ ಆಗ್ಲಿಲ್ವಾ? ತಂಪು ಪಾನಿ ಎಲ್ಲ ತಂದು ಕೊಟ್ಟೆ, ತಂಪಾಗ್ಲಿಲ್ಲ. ನೀನು ಒಂದು ಕೆಲಸ ಮಾಡ್ಬೇಕಿತ್ತು. ಅವಳನ್ನ ಒಂದು ಬಾವಿ ಕಟ್ಟೆ ಹತ್ರದ ಕುಳಿಸ್ಕೊಳ್ಳು. ಬಾವಿ ಕಟ್ಟೆ ಸಖಿ ವೃಂದ ಉಂಟಲ್ಲ, ವೃಂದ ಉಂಟು. ವೃಂದದವರಿಗೆಲ್ಲ ಹೇಳಿಲಿಕ್ಕೆ ಹೇಳುದು ಬಾವಿ ನೀರಿನ ಮನೇಲಿ ಮೊದ್ಲೇ ಕೆಲಸ ಜಾಸ್ತಿ. ನೀವು ಮತ್ತೆ ಕೆಲಸ ಜಾಸ್ತಿ ಮಾಡುವಂತಿದ್ದಲ್ಲ. ಈಗ ಕೆಲಸ ಕಡಿಮೆ ಆಗೋಗಿದೆ. ಈಗ ನಿಮ್ದು ಏನು ಒಂದು 48 ಕೊಡ ನೀರನ್ನು ತಲೆ ಮೇಲೆ ಹೊಯ್ದ್ರೆ ಉಂಟಲ್ಲ, ಅದು ತಂಪಾಗಿ ಹೋಗ್ತದೆ. 47 ಹೆಚ್ಚಾಯ್ತು, ಕಡಿಮೆ ಮಾಡಿ. ಎಂತದ್ದು ಕಡಿಮೆ ಮಾಡಿ? ಅದು ಒಂದು ಮಂಡಲ. ನಿನ್ನ ಕರ್ಮಕ್ಕೆ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಂಡಲ ಒಂದು ಮಂಡಲ. ಮಂಡಲ ವಿಶ್ವ. ನೀವು ಕೂತ್ಕೆ ಸಾಯಿಲ್ಲ. ಮಂಡಲದಲ್ಲಿ ಒಂದು ಮಂಡಲ, ಒಂದು 48 ಕೊಡ. 40 ಮಂಡಲದಲ್ಲಿ ಇದ ಕುಳಿತುಕ ನಾನು ಇದ ಮಂಡಲಕ್ಕೆಲ್ಲ ಹೋಗಿ ಬಂದವರು. ಹಾಗಾಗಿ ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ವ? ಅಲ್ಲಿಗೂ ತಂಪಾಗ್ಲಿಲ್ಲ ಅಂತಾದ್ರೆ, ಅಲ್ಲಿಗೂ ತಂಪಾಗ್ಲಿಲ್ಲ ಅಂತ ಹೇಳಿದ್ರೆ ತಲೆ ಬಿಸಿ ಮಾಡುತ್ತೆ. ಮತ್ತೆ ಅವರನ್ನ ಬಾವಿಯಲ್ಲಿ ಹಾಕಿ ಒಂದು 5-6 ಕಲ್ಲು ಹೊತ್ತಾಕ್ಬಿಟ್ರೆ 5-6 ಕಲ್ಲು ನನ್ನ ಹೆಂಡತಿ ಅವಳು. ನಿನ್ಗೆ ಎಂತ ತಲೆ ಬಿಸಿ ಮಾಡಿ? ತಲೆ ಬಿಸಿ ಎಂಟು ಉಂಟು ಮಾರೆ. ಹೆಚ್ಚು ಮಾಡಬೇಡ. 8 ಹೋದ್ರು ಒಂದು ಹೋಯ್ತು. ಮತ್ತೆ ನಾನು ಹೋಗ್ಲಿಕ್ಕೆ ಬಿಡುವಲ್ಲ. ಅಲ್ಲಿಗೂ ಕಡಿಮೆ ಆಗ್ಲಿಲ್ಲ. ಇದು ಹಾಳೆ ಉಂಟು, ಅಡಿಕೆ ಮನೆ ಉಂಟು ನೋಡಿ, ಗೊತ್ತುಂಟ? ಇಷ್ಟು ದೊಡ್ಡ ಅಂತ ಉಂಟು. ಈಗ ನಿಮ್ಮ ಕಾಲದಲ್ಲೆಲ್ಲ ಅಡಿಕೆ ಇಷ್ಟು ದೊಡ್ಡ ಅಡಿಕೆ. ಇದು ಹಲಸಿನಕಾಯಿ. ಹಲಸಿನಕಾಯಿ ಆಗುದಿಲ್ಲ ಅಡಿಕೆ ಮರಕ್ಕೆ. ಅಡಿಕೆ ಮರಕ್ಕೆ ಆಗುದಿಲ್ಲ. ನೋಡುವ, ಈಗ ಆದ್ರೂ ಆಯ್ತು. ನೀನು ನೋಡಿದ್ರೆ ಆಗ್ತದೆ. ಅದು ಹಾಳೆ ಬೀಳ್ತದೆ. ಹಾಳೆ ಅಡಿಕೆ ಮರದಿಂದ? ಅಡಿಕೆ ಮರದಿಂದ ಇಲ್ಲ, ಆಮಟೆ ಮರದಿಂದ ಹಾಳೆ ಬೀಳ್ತದೆ. ಈಗ ನಾವು ಹೊಸ ಪಾಠ ಮಾಡುವುದು. ಆ ಹಾಳೆಯನ್ನು ತಂದು 2 ಭಾಗವನ್ನು ಕತ್ತರಿಸಬೇಕು. ಕತ್ತರಿಸಿ ಅದಕ್ಕೆ ಆಚೆ ಈಚೆ ಒಂದು ಬಳ್ಳಿ ಕಟ್ಟಬೇಕು. ಅದರಲ್ಲಿ ಒಳ್ಳೆಣ್ಣೆಯನ್ನು ಹಾಕಬೇಕು. ಒಳ್ಳೆ ಎಣ್ಣೆ ಒಳ್ಳೆ ಅಲ್ಲ, ಹರಳೆಣ್ಣೆ. ಹರಳದ ಬುದ್ಧಿ ನಿನ್ನ ಬುದ್ಧಿ ಸಾಯಿಸ್ತಾರೆ. ಅದನ್ನು ಹಾಕಿ ತಲೆಗೆ ಹಾಕಿಕೊಂಡು ತಂಪು ಅದು ಟ್ರಂಪ್ ಆಗ್ತದೆ. ನಿನ್ನ ಕರಮಾಗ್ತದೆ, ತಂಪಾಗ್ತದೆ. ಅಯ್ಯೋ, ಹಾಗೆ ಹೇಳಿದಲ್ಲ. ಕಣ್ಣೆರಡು ಕೆಂಪಾಗಿದೆ. ಕೆಂಪಾಗಿದೆ ಅಂದ್ರೆ ಇದು ಮಳೆ ಕೆಂಗಣ್ಣಲ್ಲ, ಮಳೆಯ ಅದು ಕೆಂಗಣ್ಣು. ಅಂದ್ರೆ ನಿನ್ಗೂ ಗೊತ್ತಾಗುದಿಲ್ಲ. ಅದು ಒಂದು ರೀತಿ ರೋಗ. ಅಯ್ಯೋ, ಕೋಳಿ ಕಣ್ಣು ನೋಡಿ. ಅವನು ಕೋಳಿ
ಕೋಳಿ ಕಣ್ಣು ಅಂತೇಳಿ ಹೇಳುವುದುಂಟು. ಹಾ, ಅದಕ್ಕೆ ಮತ್ತೆಂತದಲ್ಲ, ರಾತ್ರಿಯಲ್ಲಿ ಕೊತ್ತಂಬರಿಯನ್ನು ನೀರಿನಲ್ಲಿ ಹಾಕಿಡುವುದು. ಇಷ್ಟು ದೊಡ್ಡ ಇರ್ತದೆ ಕೊತ್ತಂಬರಿ, ತಲೆ ಮೇಲೆ ಹೊಡಿತದ್ರಲ್ಲಿ ಕೊತ್ತಂಬರಿ. ಅದನ್ನು ನೀರಿನಲ್ಲಿ ಹಾಕಿಡುವುದು. ನೀರಲ್ಲಿ ಹಾಲಲ್ಲಿ ಹಾಕಿಡುವುದು. ಯಾರ್ದಿದ್ದೆ ಮಾಡುದು. ಅದನ್ನ ಬೆಳಗಿನ ಜಾವದಲ್ಲಿ ಎದ್ದು ಒಂದು ಬಟ್ಟೆಯಲ್ಲಿ ಹಾಕಿ ಹೀಗೆ ಒತ್ತಿದ್ರೆ ಉಂಟಲ್ಲ, ಕಣ್ಣು ಹೋಗ್ತದೆ. ಕಣ್ಣು ಹೋಗುವುದು ಬೇಡ ಪುಣ್ಯ, ಕಣ್ಣಿನ ರೋಗ ಹೋಗ್ತದೆ. ಹಾಗೆ ಹೇಳು. ಕೇಶರಾಶಿ ಹರಡಿಕೊಂಡಿದ್ದಾರೆ. ಕೇಶರಾಶಿ ನೀವು ಎಲ್ಲ ಸಾಯ್ಬೇಕು. ನೀವು ಅವ್ರು ಹಾಕಿ ತಿನ್ನುವುದಲ್ಲ. ನನಗೆ ನಾ ಸಾಯೋದಕ್ಕಿಂತ ನಾವು ಸತ್ತು ಒಳ್ಳೇದಿತ್ತು. ಬಾಯಿ ಬಿಟ್ಟು ಹೇಳುದಿಲ್ಲ. ಅದೇ ನೀ ಹೇಳುದಿಲ್ಲ, ನಂಗೆ ಅರ್ಥ ಆಗ್ತದೆ. ಇಲ್ಲದಿದ್ರೆ ಅವರು ಕ್ಷೇಮಕ್ಕಾಗಿ ನೀವು ಇರುವುದಲ್ವಾ. ಹೌದು, ನಾವು ಅನುಕೂಲಿಯರು. ನೀವು ಅವ್ರಿಗೆ ಪಾಪ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಏನು ಮನೆಯಲ್ಲಿ ಸಾಯ್ತೆ ಇಡೀ ದಿವಸ ಹೀಗೆ ಏನ್ ಹೆಕ್ಲಿಕ್ಕೆ ಬರ್ತಾ ಇದ್ದೆ. ಅಲ್ಲೂ ನಾನು ಏನ್ ಹೆಕ್ಕುದು, ನೀವು ಅದನ್ನ ಹೆಕ್ಕುದಲ್ಲ. ನಿನ್ನ ಕರ್ಮನ ಏನಾದ ವಿಷಯ ಹೇಳಿದ್ದಲ್ಲ, ಅಷ್ಟೇ ಅಲ್ಲ. ನನಗಿದು ಹೇಗೆ ಹೇಳ್ಬೇಕು ಅಂತ ನೀ ಹೇಗೆ ಹೇಳ್ಬೇಕು ಅಂತ ಬೈ ಮಾಡಿದ್ರೆ ಅದು ಬೈ ಮೇಲೆ ಕೆಲಸ ಮಾಡ. ನೀನೇ ಹೋಗು. ಅದು ಮೈ ಮೇಲೆ ಬಟ್ಟೆ ಇಲ್ದಿದ್ರೆ ಮತ್ತೆ ಯಾರು ಹೋಗೋಗಿಲ್ಲ. ಯಾರು ಹೇಳಿದ್ರು ಮೈ ಮೇಲೆ ಬಟ್ಟೆ ಇಲ್ಲ, ಬಟ್ಟೆ ಪೀತಾಂಬರ ಇಲ್ಲ. ಬಟ್ಟೆ ಅಲ್ಲ, ಪೀತಾಂಬರ ಇಲ್ಲ, ಬಟ್ಟೆ ಪೀತಾಂಬರ ಇಲ್ಲ. ಇವಳಲ್ಲ ಎಂತ ಮಲಿನವಾದ ವಸ್ತ್ರ ಧರಿಸಿದ್ದಾರೆ. ಅವಳು ಎಂತ ಹಾಕೊಳ್ಳಂತೆ? ಯಾರು ಮಾಲಿನ್ಯ ವಸ್ತ್ರ ಇವ್ರು ಹಾಕೊಂಡ್ರೆ ಅವಳು ಪಾಪ, ಅವಳು ಪರಿಸ್ಥಿತಿ. ಅಯ್ಯೋ, ಶುಭ್ರವಲ್ಲದ ವಸನ, ಮಲಿನವಾದ ಬಟ್ಟೆ, ಮಲಿನವಾದ ಬಟ್ಟೆ ಅದನ್ನ ಧರಿಸಿದ್ದಾರೆ. ಕೇಳಿದೆ ಏನು ಕೇಳಿದೆ, ಏನಾಯ್ತಮ್ಮ? ಯಾರು ನಾಯ್ತಮ್ಮ? ನೀವು ಏನಾಯ್ತು ಅಮ್ಮ? ಅಮ್ಮನಲ್ಲಿ ಕೇಳಿದ. ಮಾತಾಡುವಾಗಲೂ ಸರಿಯಾಗಿ ಸಹಾಯ ಮಾಡಿ. ಏನಾಯ್ತಮ್ಮ? ನಿಮ್ ಹೇಳ್ತಿ ಅಲ್ವಾ, ನಾನೇ ಹೇಳ್ಕೊಟ್ಟಿದ್ದು. ನಿಮ್ಮ ಅಪ್ಪನಿಗೆ ನೀವು ನಂಗಲ್ಲ ಅದೆಲ್ಲ ಹಾಗಿದ್ರೆ ಹೋಗಿ ಕೇಳಿದೆ ನಾನು. ಏನು ಊಟ ಆಯ್ತು ಅಂತ ಕೇಳಿದ್ದೆ, ನಿದ್ರೆ ಆಯ್ತು ಅಂತ ಹೇಳುದು. ಒಂದಕ್ಕೊಂದು ಸಂಬಂಧ ಇಲ್ಲ. ಏನಾಯ್ತು? ಮಾನಸಿಕ. ನೀವು ಗೊತ್ತಿ ಮಾತಾಡಿ. ಇದು ಮಾನಸಿಕ. ಇದೊಂದು ಸ್ವಲ್ಪ ಹೊತ್ತಿದ್ರೆ ಆಗ್ತದೆ ಅವನಿಗೂ. ಅಷ್ಟೇ ಆಗ್ತದೆ. ಇದು ಮಾನಸಿಕ ಮಾನಸಿಕ. ಇದು ಇದು ಭಯಂಕರ ರೋಗ ಇದು. ಈಗ ನೋಡು, ನಿನ್ನ ಹೆಂಡತಿಗೆ ಬಂದಿದೆ. ಹೌದು ಅಲ್ವಾ? ಹೌದು. ನನ್ನ ಹೆಂಡತಿ ಒಟ್ಟಿಗೆ ಇರುವವಳು ಇವಳು. ಹೌದು. ಇವಳಿಗೆ ಬರ್ತದೆ ನನಗೆ ಮಾನಸಿಕ. ಹೀಗೆ ಶುರುವಾಯ್ತು. ಓದೋದು ನೋಡಿದ್ರೆ ಅವಳಿಗೆ ನಾ ಹೇಳಿಲ್ವಾ, ನಿನ್ನ ಹೆಂಡತಿ ಒಟ್ಟಿಗೆ ಇದ್ದ ಮೇಲೆ ಅವಳಿಗೆ ಬಂತೆ. ಹೌದು, ಅವಳೊಟ್ಟಿಗಿರುವವನು ನಾನು, ನನಗೆ ಬಂತೆ. ಬರಲಿಲ್ಲ. ನಿನ್ನೊಟ್ಟಿಗಿರುವವ ನಾನು. ನಿನಗೆ ಬಂತು ಅಂತ ಹೇಳಿದ್ರೆ ಬಹಳ ಗಂಟಾಂತರ ಉಂಟು ಮಾರಾಯ. ನೋಡು, ನಮ್ದು ಈ ಪೀಪಲ್ ಮುಗ್ದು ಹೋಗ್ತದೆ. ನೀನು ಆಗಲ್ಲ, ಇಡೀ ಊರೆಲ್ಲ ತಿರ್ಗೋಮ ಇದ್ದವ್ರಿಗೆ ಎಲ್ಲರಿಗೂ ಮಾನಸಿಕ ಸಂತೆ ಆಗೋಗ್ತದೆ. ಸರಿ ಗೊತ್ತು. ಹೌದಾ? ಈಗ ಹಾಗಾದ್ರೆ ಏನ್ ಮಾಡ್ಬೇಕು? ಅಯ್ಯೋ, ಹಾಗೆ ಹೇಳಿದ್ದಲ್ಲ. ಊಟ ಮಾಡುದಿಲ್ಲ, ಊಟ ಮಾಡುದಿಲ್ಲ. ಸುಮ್ಮನೆ ಅದು ಉಪವಾಸ. ಅದು ಅವಲಕ್ಕಿ ತಿಂತಾರ, ಮೊಸರು ಅವಲಕ್ಕಿ ಅಂತದ್ದು. ನೀರೇ ಕುಡಿಯುವುದಿಲ್ಲ, ನೀರು ಕುಡಿಯುವುದಿಲ್ಲ. ನೀರು ನೀರು ಮತ್ತೆ ಕುಡಿಯುವುದಿಲ್ಲ. ನೀರು ಕುಡಿಯುವುದಿಲ್ಲ ಮತ್ತೆ ಕುಡಿತು. ಅದು ನೀರೇ ಕುಡಿಯುವುದಿಲ್ಲ, ನೀರನ್ನೂ ಕುಡಿಯುವುದಿಲ್ಲ ಅಂತ. ನೀರು ಏನು ಕುಡಿಯುವುದಿಲ್ಲ. ನೀರು ಸಾಯಬೇಡ. ನೀರು ಅದು ಯಾವುದನ್ನು ಕುಡಿಯುವುದಿಲ್ಲ. ಏನಾಯ್ತು? ಶೋಕಗಾರರು ಸೇರಿದ್ದಾರೆ. ಅವಳು ಶೋಕಗಾರ ಸೇರಿದ್ದಾರೆ ಅಂತೇಳಿ ನೀ ಸತ್ತ ಅವರ ಮನೆ ಕೊಳ್ತಾ ದುಃಖ ಕುಂಬಳಿಸ್ತದೆ. ಈಗ ಏನ್ ಮಾಡ್ಬೇಕು? ಶೋಕಾಗಾರವನ್ನ ಪ್ರವೇಶಿಸಿದ್ದಾಳೆ. ಕಂಬನಿಯನ್ನು ಬಿಡಿಯುತ್ತಾ ಇದ್ದಾರೆ. ಪ್ರೇಮ ಉಳ್ಳಡೆ, ಉಳ್ಳಗಡೆ ಪ್ರೇಮ ಉಳ್ಳಡೆ ಅಂದ್ರೆ ಏನು? ಪ್ರೇಮವಿಲ್ಲ.
ಇದ್ದರೆ ವರೆಗೆ ಬರಬೇಕು ಅಂತೀನಿ ಪ್ರಾರ್ಥನೆ ನಮ್ಮದು. ಹೌದಾ? ಹಾ. ಈ ಮಾತು ಹೌದಾ? ಹಾ. ಅವಳು ಶೋಕಾಗಾರವನ್ನ ಪ್ರವೇಶ ಮಾಡಿದ್ದಾಳೆ. ಓ ಸಖಿ, ತರುಣಿಯಿಂದ ನುಡಿಯ ಕೇಳ ಹರಿಯು ಮನದಲ್ಲಿ ತರುಣಿಯಿಂದ ನುಡಿಯ ಕೇಳ ತರುಣಿಯಿಂದ ನುಡಿಯ ಕೇಳ ಹರಿಯು ಮನದಲ್ಲಿ ಮರುಗುತ್ತಾಗ ಬೇದನು ಮರುಗುತ್ತಾಗ ನಾನು ಬರುವೇನಲ್ಲಿಗೆ ಬರಲಿ ಬೇರು ಬಂದೆನೆನುತ ಬರಲಿ ಬೇರು ಬಂದೆನೆನುತ ಬರಸಿ ಬಾಬೆಗೆ ಬರಬೇಕು ಎನ್ನುವುದಾಗಿ ಪ್ರಾರ್ಥನೆ ನಮ್ಮದು. ಯೋಚನೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಅವರಲ್ಲಿ ಹೋದ್ರ ಮಾತನಾಡ್ತಾ ಇದ್ದದ್ದು ನಾನು. ಮಾತಾಡಿ ಸುರಕ್ಷಿತ ಅಂತರ ಇರಲಿ ಅಷ್ಟೇ. ನೀವು ಇಲ್ಲಿ ಬಂದಿಲ್ಲಿ ನಾವೇನು ನನ್ನ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತುಂಟು. ನಾವು ಎಲ್ಲಿ ನಿಂತರು ನಿನ್ನ ಗಂಡನೇ. ಮಾತನಾಡುವ ನನಗೂ ಗೊತ್ತು. ಅದೇ ಅವಳು ನಿನ್ನ ಹೆಂಡತಿ. ಅವಳಿಗೆ ಸ್ವಲ್ಪ ಚುಚ್ಚುತ್ತಿ ಮರೆತು ಹೋಗ್ತದೆ. ಮಾನಸಿಕ ಇಲ್ಲೇ ಉಂಟು ನೋಡಿ. ನೋಡಿ ನೀವು ಎಲ್ಲರೂ ನೋಡ್ತಾ ಇದ್ರು. ನಾನೇ ಕಟ್ಟಿದ್ದೆ. ಮತ್ತೆಂತದ್ದು ಮಾಡ್ಲಿಲ್ಲ ಅಂತ ಹೇಳುದು. ಹಾಗಲ್ಲ, ದುಡಿಯುವುದೆಲ್ಲ ನಾನೇ ಅಂತ. ನಾವು ತಿರುಗಾಡ್ತಿದ್ರಲ್ಲ. ಬರಬೇಕು. ಚಿಂತೆ ಮಾಡಬೇಕಾದಂತಹ ಅಗತ್ಯ ಇಲ್ಲ, ದುಃಖಿಸಬೇಕಾದಂತಹ ಅಗತ್ಯ ಇಲ್ಲ. ನೀ ನಾಡಿದ ಮಾತಿನಿಂದಲೇ ಅರ್ಥೈಸಿಕೊಂಡೆ. ಏನು? ಅವಳಿಗೆ ಸಿಟ್ಟು ಬಂದಿದೆ. ನನಗೆ ಗೊತ್ತಾಯ್ತು, ನೀವು ಮಾಡಿದಂತ ವರ್ತನೆಯೂ ನನಗೆ ಗೊತ್ತಾಗೋಯ್ತು. ಹೌದು, ಹಾಗಾಗಿಯೇ ಅವಳು ಶೋಕಾಗಾರವನ್ನು ಪ್ರವೇಶ ಮಾಡಿದ್ದಾಳೆ. ಚಿಂತೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಏನು? ಅಲ್ಲಿಯವರೆಗಾಗಿ ಬರ್ತೇನೆ. ನಾನೇನು ಮಾಡ್ಬೇಕು? ಅವಳ ಸಿಟ್ಟನ್ನ ನಾನು ಪರಿಹಾರ ಮಾಡ್ತೇನೆ. ನಾನು ಮುಂದೆ ಹೋಗ್ತೇನೆ. ನೀನು ಮುಂದೆ ಹೋಗು. ಹಾ. ನಿನ್ನ ಹಿಂದೆ ನಾನು ತೊಂದ್ರೆ ಆಯ್ತಾ? ಎಂತದ್ದು ತೊಂದ್ರೆ ಆಯ್ತಾ? ನೀನು ಮುಂದೆ ಹೋಗು, ನಾನು ಅವಳು ಹಿಂದೆ ಇಲ್ಲಾಂದ್ರೆ ನೀವು ನಾನು ಮುಂದೆ ಹೋಗ್ತೇನೆ, ನಾನು ಹಿಂದೆ ಬಾ. ಸುಮ್ಮನೆ ಮಾರಾಯ. ನಾನು ಹಿಂದೆ ಬರ್ತೇನಪ್ಪ. ನೀ ಯಾರಿಂದಾದ್ರೂ ಹೋಗ್ತೇನೆ, ನಾನು ಒಂದು ಬಿಟ್ಟು. ಅದಲ್ಲ ಮಾರಾಯ, ಮತ್ತೆ ಮೊದ್ಲೇ ಆಡು ಒಳ್ಳೆ ಮಾತು ಒಂದು ಆಡುದಿಲ್ಲ ಮಾರಾಯ. ಹ? ನೀವು ಅವಳು ಹಿಂದೆ ಹೋದ್ರೆ ಏನಾದಿತ್ತ? ಓ, ನೀನು ಮಕ್ಕಳಂದರೆ ಹೆಂಡತಿ ಒಟ್ಟಿಗೆ ಹೋದಂತೆ ಹೇಳುದಿಲ್ವ? ನೀನು ಯಾಕೆ ಆ ರೀತಿ ಏನು ಮರ್ಯಾದೆ ತೆಗಿಬೇಡ ಮಾರಾಯ. ನೀನು ಯಾಕೆ ಅಪಾರ್ಥ ಮಾಡಿಕೊಳ್ತೀಯೋ? ಅವಳು ಇರುವುದು ಎಲ್ಲಿ ಹೇಳು? ನಿನ್ನ ಹೆಂಡತಿ ಯಾರು ಮನೆಯಲ್ಲಿ? ಅಲ್ವಾ? ನನ್ನ ಹೆಂಡತಿ ಅಂತಃಪುರದಲ್ಲಿ ಇರುವವಳು ಅವಳು. ನನ್ನ ಹೆಂಡತಿಯನ್ನು ನೋಡಿಕೊಂಡಿರುವವಳು ಅವಳು. ಈಗ ಅವಳು ಅಲ್ಲಿಗೆ ಹೋಗ್ತಾಳ? ನೀನು ಹೋಗು, ನೀನು ಹಿಂದೆ ಬರ್ತೇನೆ ಅಂದ್ರೆ ಶೀಘ್ರದಲ್ಲಿ ನಾನು ಬರ್ತೇನೆ ಅಲ್ಲಿಗೆ ಅಂತ. ನಾನು ಅವಳು ಹಿಂದೆ ಹೋಗುವುದಲ್ಲ. ನಾನು ಬರ್ತೇನೆ.
ನಾನು ಬರ್ತೇನೆ. ನೀವೇ ಬರುದು ಮತ್ತೇನು? ಮನೆಗೆ ಹೋಗಿ ನೀವು ನೋಡಿ, ನಾನು ಹೇಳ್ತೇನೆ ಮನೆ ಗಾಡಿ ಗುಂಡದಾಗ ಓಡ್ತಿರ್ತಾ ಇರ್ತೀರಿ ಅಲ್ವಾ? ಹೆಂಡತಿ ಮಕ್ಕಳು ನೆನ್ಕೊಂಡ ನಿಮ್ಗೆ? ಏನು ಯಾಕೆ ಮನೆಗೆ ಹೋಗ್ಬೇಕು? ಮಾಡ ಸತ್ತವರು ಲಜ್ಜೆ ಬಿಟ್ಟವರು ಬೇರೆಯವ್ರ ಮನೆಗೆ ಸಾಯ್ಬೋದು, ಮನೆಗೆ ಹೋಗ್ಬೇಕು. ಅದೇ ಆಗ್ತಿತ್ತು, ಬೀಳ್ತಿತ್ತು. ನೀವು ಮನೆಗೆ ಹೋಗಿ ಮನೆಗೆ ಹೋಗಿ ನೀವು ನಾಯಕ ಹೋಗ್ಬೇಕು ಮನೆಗೆ. ಮನೆಗೆ ಹೋಗಿ ನೀವು ಮಕ್ಕಳಿಗೆ ಹಾಲು ಕೊಡಿಸಿ. ಆ ಕೆಲಸ ಬೇರೆ ಮಾಡ್ತೀಯಲ್ಲ ನೀನು. ಗಂಡಸರ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡ. ಯಾಕೆ ಏನಾಯ್ತು? ಈ ಹೆಂಗಸರಿಗೆ ಮಾರ ಏನು ಹೇಳುವಾಗ ಇಲ್ಲಲ್ಲ ಮಾರಾಯ. ಈಗ ನೋಡು, ನಾನು ಬರ್ತೇನೆ ಅಂತ ಹೇಳಿದ್ದೆ, ನೀವು ಮನೆಗೆ ಹೋಗಿ ಹಾಲು ಕುಡಿಸಿ ಆ ವ್ಯವಸ್ಥೆ ನಮ್ಮಲ್ಲೆಲ್ಲ ಉಂಟ ಮಾರಾಯ. ಈಗಿನ ಗಂಡಸರ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ ಹೇಳಾದ್ರೆ, ಮನೆಯಲ್ಲಿ ಪಾತ್ರ ತೊಳೆಯುವುದು, ಅಡಿಗೆ ಮಾಡುವುದು, ಮಕ್ಕಳು ಆಡಿಸುವುದು, ಮಕ್ಕಳಿಗೆ ಹಾಲು ಕುಡಿಸುವುದು ಎಲ್ಲ ಗಂಡಸರದ್ದೇ ಕೆಲಸ. ಮಕ್ಕಳು ಅಂದ್ರೆ ಎಷ್ಟು ಉಂಟು ನಿಮಗ್ ಗೊತ್ತಿಲ್ವಾ? ನೀ ಲೆಕ್ಕ ಮಾಡ್ಕೊಂಡ್ ಬಾ. ನಿಮಗ್ ಗೊತ್ತಿಲ್ವಾ? ನೀವು ಮೂರ್ತಿರ್ತಾ ಅಲ್ವೇನಾ? ಕೇಳಿದ್ರೆ ಎಲ್ಲಿ ನಿಮ್ಮ ಕೆಲಸ ಎಲ್ಲಿ, ಏನು ಎಲ್ಲಿ ತಿರುಗಾಟ ಎಲ್ಲಿ ಕೇಳಿದ್ರೆ ಅವ್ರು ನಮ್ಗೆ ತಿರುಗಾಟ ಉಂಟು ಅಂತ ಹೇಳಿ ಕೇಳುದು. ಯಾಕೆ ಕೇಳಿದ್ರೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಆಧಾರ ಉಂಟು, ನಾವು ತಿರುಗ್ತೇವೆ. ತಿರುಗಾಡುವುದಕ್ಕಾದ ಆಧಾರ ಉಂಟು ಅಂತ ಹೇಳಿ ಹೇಳುವುದು. ತಿರುಗಾಟ ಗೊತ್ತಾಯ್ತು. ಅದೇ ನಿಮ್ಮ ಆಧಾರದ ವ್ಯಾಪಾರ ಅನ್ನೋದು ನಮ್ಗೆ ನೋಡು. ಕೆಲಸ ಅಂತ ಹೇಳಿ ಅದೇ ನೀವು ಬೇಗ ಹೋದ್ರೆ ಸಾಕಿತ್ತು. ಹಾಗಾಗಿ ನೀವು ಮನೆಗೆ ಹೋಗಿ ಹಾಲು ಕುಡಿಸಿ. ಎಲ್ಲಿಂದ ಹಾಲು ಕುಡಿಸುವುದು? ವ್ಯವಸ್ಥೆ ಎಲ್ಲ ಉಂಟು. ಯಾವುದು? ಅಯ್ಯೋ, ಹಾಗೆ ಹೇಳಿದಮ್ಮ. ಮರ್ಯಾದೆ ಉಂಟು ನಿನಗೆ? ಮಾನಗೆಟ್ಟವಳು, ಲಜ್ಜೆಗೆಟ್ಟವಳು. ಬೀಳ್ತದೆ, ಜಾಗ್ರತೆ ಮಾಡಿ. ಬೇಡಿ ನೋಡ್ತೆ. ಹೌದಾ? ಹೌದಾ? ಬನ್ನಿ ಮನೆಗೆ, ನೋಡ್ತೇನೆ. ನಾನು ಹಾಗೆ ಹೇಳಿದ್ದಲ್ಲ ಗೊತ್ತಾಯ್ತಾ? ಹೇಳು. ಪಕ್ಕದ ಮನೆಯಿಂದ ಹಾಲು ತಂದಿರಿಸಿದ್ದೇನೆ. ಯಾರು ನೀನು? ಹೌದು. ಒಲೆ ಮೇಲುಂಟು, ಬಿಸಿ ಇರ್ತದೆ, ಆರಿಸಿ ಮಕ್ಕಳಿಗೆ ಕುಡಿಸಿ ಅಂತ ನೀನು ಒಂದು ಕೆಲಸ ಮಾಡು, ನಾಳೆಯಿಂದ ವಿಮಲಕ್ಕನ ಮನೆಗೆ ಹಾಲು ತರಲಿಕ್ಕೆ ನಾನೇ ಹೋಗ್ತೀನಿ. ಪಾಪ ಅವಳು ಅಪ್ಪಳೇ ಇರ್ತಳು ಅವಳು. ವಿಮಲ ಕಂಡು ವಿಮಲ ಕಂಡು ವಿಮಲಕ್ಕ. ವಿಮಲಕ್ಕ. ಹಾ. ನಾವು ಹನುಮಲಕ್ಕನ ಮನೆ ಹಾಲು ತರುದು. ಹೌದಾ? ಅಲ್ಲಿಂದ ನೋಡಿ ಬಂತೆ. ಬರ್ತೇನೆ. ಹೋಗು ನಾನು. ನೀವು ಬರ್ಲಿಕ್ಕಿಲ್ಲ, ನೀವು ಬಂದ್ರೆ ಗೊತ್ತುಂಟಲ್ಲ. ಏನು ಬೀಳ್ತದೆ. ಬೀಳಿ. ಬೀಳ್ಲಿ. ಹ್ಮ್. ನೋಡಿ. ನಾನು ಬರ್ತೇನೆ. ನೀವು ಬನ್ನಿ, ನೀವು ಬನ್ನಿ ಆಯ್ತಾ? ನೀವು ಮುಂದೆ ಬರೋದು ಹೇಳ್ತೇನೆ. ನಾ ಬರ್ತೇನೆ, ಬನ್ನಿ. ಮುಂದೆ ಬರ್ತೇನೆ. ನೀವು ಹೋಗ. ಆಯ್ತು. ಬರ್ತರು ಹೋಗ. ಗೊತ್ತಾಯ್ತಾ ನನಗೆ? ಏನಾಯ್ತು? ಇದು ಏನು, ಯಾಕೆ ಹೀಗೆ ಎಲ್ಲ ಗೊತ್ತಾಯ್ತು ನನಗೆ. ನಿನ್ನಂತೆ ಕೆಲಸ ಆಯ್ತು. ಹೇಳ್ತಿದ್ದೆ. ಮತ್ತೇನಲ್ಲ. ಏನು ಹೇಳಿದ್ದಾನೆ ಏನು ಹೇಳಿದ್ದಾನೆ ಹೇಳ್ತೇನೆ. ಏನು ಹೇಳಿದ್ದಾನೆ? ನಾ ಏನ್ ಮಾಡ್ತೆ ಮಾರಾಯ? ಎಲ್ಲ ಮಾಡುವುದನ್ನು ನೀನೇ ಮಾಡುವುದು. ನಾ ಏನ್ ಮಾಡ್ತೆ? ಹ? ನಾ ಏನ್ ಮಾಡ್ತೆ? ಮೊನ್ನೆ ನಡೆದ ಪ್ರಕರಣ ಗೊತ್ತಿಲ್ವಾ? ಏನು ಏನು ಅಂತ ಗೊತ್ತಿಲ್ವಾ? ಹೇಳ್ತಿದ್ದು? ನಾರದರು ನನ್ನಲ್ಲಿಯವರೆಗಾಗಿ ಬಂದರಲ್ಲ, ಹಾ, ಬಂದಿದ್ರು. ಹೌದು. ಹೌದು. ಹಾ, ಹಾ, ಹಾ. ಅವರ ಕೈಯಲ್ಲಿ ಏನು ಹಿಡ್ಕೊಂಡ್ ಬಂದಿದ್ರು ಅವಳು? ತಂಬೋರಿ. ಅದು ಅವ್ರ ಕೈಯಲ್ಲಿ ಯಾವಾಗ್ಲೂ ಇರುವಂತದ್ದೇ. ಅದಲ್ಲ, ಅವ್ರ ಕೈಯಲ್ಲಿ ವಿಶೇಷವಾದ ವಸ್ತುವೊಂದನ್ನ ತಂದಿದ್ರು. ಸುಳ್ಳಲ್ಲ, ಎಂತದ್ದು ನನ್ ಕಾಣಲಿಲ್ಲ ಮಾರಾಯ. ಕಾಣ್ಲಿಲ್ಲ ಅಲ್ಲ? ನಿನಗೆ ಹೇಳಿದ್ದೇನೆ ನಾನು. ತರುವಾಗ ಅವರು ಪಾರಿಜಾತ ಪುಷ್ಪವನ್ನ ತಂದಿದ್ರು. ಓ ಹೌದು. ಹಾ, ಹಾ, ಹಾ. ಈಗ ಅವರು ತಂದು ನನ್ನ ಕೈಯಲ್ಲಿ ಕೊಟ್ಟರು. ಹೌದು. ಅದರ ವಿಶೇಷತೆಯನ್ನ ಹೇಳುವ ಮುಖೇನವಾಗಿ ಅದನ್ನ ರುಕ್ಮಿಣಿಗೆ ಮುಡಿಸಬೇಕು. ಹಾ, ಹಾ, ಅವ್ರು ಹೇಳಿದ್ರು. ಅವರು ಹೇಳಿದ್ರು. ಅದರಂತೆ ನಾನು ರುಕ್ಮಿಣಿಗೆ ಆ ಹೂವನ್ನ ಮುಡಿಸಿದ್ದೇನೆ. ಹಾ, ಹಾ, ಹೌದು ಹೌದು ಹೌದು. ಈ ವಿಷಯ ಹೂ ತಂದ ನಾರದರಿಗೆ, ನಾರದರು. ಕೊಟ್ಟಂತಹ ನನಗೆ, ಹಾ, ತೆಗೆದುಕೊಂಡವನು. ಮುಡಿಸಿಕೊಂಡಂತಹ ರುಕ್ಮಿಣಿಗೆ, ಹಾ, ಹಾ, ಹಾ. ಈ ಮೂವರಿಗೆ ಬಿಟ್ಟರೆ ಈ ಸುದ್ದಿ ಗೊತ್ತಿರುವುದು ನಿನ್ನಲ್ಲಿ. ನಿನಗೆ ನಾನು ಹೇಳಿದ್ದೇನೆ, ಹೌದಾ? ಹೌದೇನ? ಹೌದಾ ಪ್ರಶ್ನೆ? ಹೇಳುವಾಗಲೇ ಹೇಳಿದ್ದೇನೆ, ಯಾರಿಗೂ ಹೇಳಬಾರದು. ಹಾ, ಅದೇ, ಹಾ. ಹೇಳಿದ್ದೆ. ಮತ್ತೆ ಹೇಳಿದೆ, ಯಾಕೆ ಹೇಳಿದೆ? ಹಾ, ಇದು ಕೃಷ್ಣಯ್ಯ, ಏನು? ಇದು ನೀನೇ ಎಲ್ಲ ಮಾಡಿದ್ದು. ಈ ವಿಷಯಗಳನ್ನ ನಾನು ಎಲ್ಲೂ ಹೇಳ್ತಿರ್ಲಿಲ್ಲ ಆಗಿದ್ದು, ಯಾಕಂದ್ರೆ ಮರ್ತು ಹೋಗ್ತಿತ್ತು ನನಗೆ. ಹಾ. ಯಾರಿಗೂ ಹೇಳ್ಬೇಡ. ಹೇಳಬೇಡ, ಗುಟ್ಟು. ಇದು ಗುಟ್ಟು ಅಂತ ಹೇಳಿ ಬಾಯಿ ಮುಚ್ಚಿ ಬೆರಳನ್ನ ಬಾಯಿ ಮೇಲೆ ಇಟ್ಟು ಕಳಿಸಿದೆ. ಹಾ, ಅದೇ. ಯಾರಿಗೂ ಹೇಳಬಾರದು. ಅದೇ ಗಂಡಾಂತರ ಆಯ್ತು.
ಈಗ ಚಿಕ್ಕ ಮಕ್ಕಳು ಅಂತ ಹೇಳಿ ಅವರಲ್ಲಿ ಯಾವ್ದಾದ್ರು ಒಂದು ವಸ್ತುವನ್ನಿಟ್ಟು ಮಕ್ಕಳೇ ಇದನ್ನು ಮುಟ್ಟಬೇಡಿ ಅಂತ ಹೇಳಿ ಹೋದ್ರೆ ನೀನು ಎಷ್ಟೊತ್ತಿಗೆ ಮರೆ ಆಗ್ತಾರೆ ಅಂತ ಹೇಳಿ ನೋಡ್ತಾ ಇರ್ತಾರೆ. ಹೌದು. ನೀನು ಆ ಕಡೆ ಹೋದ್ಮೇಲೆ ಮತ್ತೆ ಮುಟ್ಟಿ ನೋಡುವ ಅಭ್ಯಾಸ ಉಂಟು. ಮಕ್ಕಳಾಟಿಕೆ ನಂದು ಅದೇ ಆಯ್ತು. ಈಗ ಮಕ್ಕಳಾಟಿಕೆ ನಾನು ಬೆರಳನ್ನು ಬಾಯಿ ಮೇಲೆ ಇಟ್ಕೊಂಡು ಹೋದ್ನ ಈ ಕಟ್ಟಕಾಳಿ ನೋಡಿದೆಲ್ಲ, ನಾನು ಎಷ್ಟೊತ್ತಿಗೆ ಮನೆಗೆ ಹೋದ್ರು ಎಷ್ಟೊತ್ತಿಗೆ ಬಂದ್ರಿ ಅಂತ ಹೇಳಿ ಕೇಳುವವಳಲ್ಲ. ನಾನೇ ಊಟ ಬಡಿಸಿಕೊಂಡು ಊಟ ಮಾಡಿಕೊಂಡು ಮಲ್ಕೋವ. ಅವತ್ತು ಮಾರೆ ನಾನು ಹೋಗಿದ್ದು ಅಷ್ಟು ದೂರದಲ್ಲಿ ಇರುವಾಗಲೇ ಒಂದು ಸನ್ಮಾನ ಅಂದ್ರೆ ಎಂತದ್ದು ಅವಳದು. ನನ್ನನ್ನು ಕರ ಹಿಡಿದು ತಂದು ಮನೆ ಒಳಗೆ ಕುಂಡ್ರಿಸಿ ಅಯ್ಯೋ ಪಾದವನ್ನೆಲ್ಲ ತೊಳೆದು ನಾನು ಹೋಗುವಾಗ ಅವತ್ತು ಎಲ್ಲೆಲ್ಲಿ ಮೆಟ್ಕೊಂಡು ಹೋಗಿದ್ನಳಿಲ್ಲ, ಪಾದ ತೊಳೆದು ಅದೇ ನೀರು ಕುಡಿದಿತ್ತು. ಹೌದಾ? ನನಗೆ ಬಹಳ ಸಂತೋಷ ಆಯ್ತು. ಆಮೇಲೆ ಊಟಕ್ಕೆ ಬಡಿಸಿದ್ರು. ಬಿಸಿ ಗಂಜಿ ಮಾಡಿದ್ಲೇ ಇಲ್ವಾ, ಅದು ಬಟ್ಟಲಲ್ಲಿ ಹಾಕಿದ್ದು. ಅದ್ರಲ್ಲಿ ಹಾಕಿದ್ಲ. ಊಟ ಮಾಡಿ ನೀವು ಊಟ ಮಾಡದ ಹೊರತು ನಾನು ಊಟ ಮಾಡುವಾಗಿಲ್ಲ ಅಂತ ಹೇಳಿ. ಆಮೇಲೆ ನಾನು ಬೆರಳು ತೆಗಿಲಿಲ್ಲ. ನಿಮ್ಗೇನು ಹುಚ್ಚಿಡಿದು ಹೋಗಿದ್ಯಾ ಇವತ್ತು ಎಂತ ಆಯ್ತು, ಕೈ ತೆಗೀರಿ ಅಂತ. ಕೈ ತೆಗೆದು ತಾಟಿಗೆ ಹಾಕಿದೆ, ಗಂಜಿಯನ್ನು ತೆಗೆದು ಬಾಯಿಗೆ ಹಾಕಿದೆ. ಬಾಯಿಯಲ್ಲಿರುವ ಗಂಜಿ ಹೊಟ್ಟೆಗೆ ಹೋಯ್ತು, ಹೊಟ್ಟೆಯಲ್ಲಿರುವ ಗುಟ್ಟು ಹೊರಗೆ ಬಂತು. ಅವಳು ನನ್ನ ಹೆಂಡತಿ ಹೇಳಿದ್ರು ಸತ್ಯಭಾಮೆಗೆ, ಇದದೇ ಕೋಪ ಮತ್ತು ಬೇರೆ ಏನೂ ಅಲ್ಲ ನನಗೆ ಗೊತ್ತಾಯ್ತು. ಹಾಗಾಗಿ ಈಗ ಅವಳಿಗೆ ಬಂದ ಕೋಪವನ್ನು ನಾನು ಇಳಿಸಬೇಕು ಅಂತ ಆದ್ರೆ ನಾನು ಅಲ್ಲಿಗೆ ಹೋಗ್ಬೇಕು. ನಾನು ಬರ್ತೇನೆ. ಬೇಡ, ನೀನು ಇಷ್ಟು ಮಾಡಿದ್ದೇ ಮತ್ತೆ ಅಲ್ಲಿಗೆ ಬರುವುದು ಬೇಡ. ಇದು ನೋಡು, ಈಗ ನನ್ನಿಂದಲೇ ಈ ನಿನ್ನ ಸಂಸಾರ ಹಾಳಾಯ್ತಲ್ಲ. ಹೌದು, ನನ್ನಿಂದಲ್ಲ ಅಲ್ವಾ? ಹಾಳಾಗ್ಲಿಲ್ಲ. ಯಾರು ಹೇಳಿದ್ದಾರೆ? ಪ್ರಕರಣ ಇಲ್ಲಿಗೆ ಬಂತು. ಪ್ರಕರಣ ಆಯ್ತು, ಅದು ಬಿಸಿ ಆಗ್ಲಿಕ್ಕೆ ಕಾರಣ ಅದು. ಹೌದು. ಹಾಗಾಗಿ ನಾನು ಬರ್ತೇನೆ. ನಾನು ನನ್ನಿಂದಲೇ ಈ ಬಿಸಿಯಾದ ಪ್ರಕರಣವನ್ನು ನಾನೇ ತಂಪು ಮಾಡ್ತೇನೆ. ಹೌದಾ? ಹೌದೌದು, ನಾನು ಬರ್ತೇನೆ. ನಾನು ಏನು ಮಾತಾಡುದಿಲ್ಲ, ತಂಪು ಮಾಡ್ತೇನೆ. ಹೌದೌದು, ಖಂಡಿತ. ಹೌದಲ್ಲ? ಏನು ಮಾತಾಡುದಿಲ್ಲ, ಏನು ಮಾತಾಡುವುದು ಮತ್ತು ತಡ ಮಾಡುವುದು ಬೇಡ. ನಾವು ದಾರಿ ಮೇಲೆ ಇದ್ರೆ ಅಂತದ್ದು ಇದು. ಇಲ್ಲಿ ಬೆಳಕು ನೋಡಿದ್ರೆ ನಿನ್ನ ಹೆಂಡತಿ ಮನೆ ಹೇಳ್ತಾಳು. ಹೌದಲ್ಲ? ಈ ಮಾರಾಯ ಎಂತದ್ದಾಯ್ತು? ನನ್ನ ಹೆಂಡತಿ ಮನೆ ಅನುಮಾನವೇ ಇಲ್ಲ. ಅಲ್ಲ, ಇದೆಲ್ಲ ವ್ಯವಸ್ಥೆಯ ಮಾರಾಯ. ಇದು ಒಂದು ಹೆಂಗಸರಿದ್ದ ಮನೆ ಅಂತೇಳಿ ಹೇಳ್ತಾರ ಮತ್ತೆ? ನೋಡ, ಎಲ್ಲಿ ನೋಡಿದ್ರು ಕಸ. ಇಲ್ವಾ? ಇಲ್ಲಿ ಏನಾಗಿದೆ? ಮಾಡಬೇಕು. ಈ ಹೆಂಗಸರಿದ್ದ ಮನೆ ಅಂತೇಳಿ ಇನ್ನು ಬರುವವರಿಗೆ ಅಂಗಳಕ್ಕೆ ಬಂದಾಗಲೇ ಗೊತ್ತಾಗ್ತದೆ. ಹೌದು, ಅಂಗಳವನ್ನು ಸಾರಿಸಿ ಅಂಗಳವನ್ನು ನೋಡಿದಾಗಲೇ ಮನೆಯ ವಾತಾವರಣ ಹೇಗೆ ಅಂತ ತಿಳಿಯಬಹುದು. ಈ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತೇಳಿ ಗೊತ್ತಾಗುವುದು. ಹೌದು, ಇದು ಹೆಂಗಸರಿದ್ದ ಮನೆ ಸಂಸ್ಕಾರವೇ ಅಲ್ಲ. ಅಲ್ವೇ ಅಲ್ಲ? ಹೌದು. ಅಲ್ವಾ? ಮನೆಯಲ್ಲಿ ಇಲ್ಲೊಂದು ಸಾರಿಸಿ ರಂಗೋಲಿ ಹಾಕಿ ತುಳಸಿ ಪೂಜೆಯನ್ನು ಮಾಡಬೇಕು ಅಲ್ವಾ? ಮತ್ತೆ ಎಲ್ಲ ಕಸ ನೋಡ ಹಾಗೆ ಉಂಟು. ಬೇಡ ಬಿಡ, ಇದೆಲ್ಲ ಕೆಲಸವನ್ನು ನಿನ್ನೆ ಹೆಂಡತಿ ಮಾಡಬೇಕು ಅಂತೇಳಿ ನಾ ಹೇಳುವುದಲ್ಲ. ಅವಳು ಮಹಾರಾಣಿ, ಅವಳು ಮಾಡುವುದು ಬೇಡ. ಇಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಅಲ್ವಾ? ಸಖಿ ಆಗಿದ್ದಾಳೆ. ರಾತ್ರಿ ಇಷ್ಟಿಷ್ಟು ತಿಂತಾಳೆ, ಬೆಳಿಗ್ಗೆ ಎದ್ದು ಒಂದು ಸಗಣಿ ಹಾಕ್ಲಿಕ್ಕೆ ರಾತ್ರಿ ಇಷ್ಟು ತಿಂತಾಳೆ, ಒಂದು ಇಷ್ಟು ಸಗಣಿ ಹಾಕ್ಲಿಕ್ಕೆ ಆಗುದಿಲ್ವಾ? ಏನು ಹೇಳ್ತೀಯೋ ಪುಣ್ಯ. ರಾತ್ರಿ ಇಷ್ಟು ತಿಂತಾಳೆ, ಬೆಳಗ್ಗೆ ಇಲ್ಲಿ ಸಗಣಿ ಹಾಕುದ? ಅದಲ್ಲ ಮಾರೆ, ಬೆಳಗಿನ ಜಾವ ಎದ್ದು ಇಲ್ಲಿ ಸಗಣಿ ಹಾಕಿ ಸಾರಿಸಿ ಗೋಮಯವನ್ನ ಹಾಕಿ ಶುದ್ಧೀಕರಿಸಿ ಅದು ರಂಗೋಲಿ ಎಲ್ಲ ಬಿಡಿಸಿದರೆ ಸರಿ. ಹಾಗೆ ಹೇಳು, ಅದು ಸಂಸ್ಕಾರ ಅಲ್ಲವಾ? ಅದಕ್ಕೆ ಹೇಳು. ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಅವಳು ಮಾಡ್ಲಿಲ್ಲ ಅಂತ ಆದ್ರೆ? ಅವಳು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಂತ ಮಾಡುದು? ಬಿಡು, ನಾವು ಮಾಡ್ಲಿಕ್ಕೆ ಆಗ್ತದ? ನಾವು ಬರುವುದು ಅಷ್ಟೊತ್ತಿಗೆ. ಒಂದಾಗಿದೆ, ಒಳಗೆ ಹೋಗಿ ಅವಳನ್ನ ಸಮಾಧಾನ ಪಡಿಸ್ಬೇಕು. ನೋಡೋಣ, ಬಾ ಒಳಗೆ ಪೂಜೆ ಮಂಗಳಾರತಿ ಎಲ್ಲ ಮುಗಿದೋಯ್ತು. ಗರ್ಭಗುಡಿಯ ಬಾಗಿಲನ್ನು ಹಾಕಿ ಆಯ್ತು. ಹಾಗಾಗಿ ನಾವು ಮನೆಗೆ ಹೋಗುದು ಅಂತಲ್ಲ, ತಿರುಗಿ ಹೋಗ್ಬೇಕು ಅಂತ. ನಾವು ಬಂದದ್ದು ದೇವಸ್ಥಾನಕ್ಕಲ್ವಾ? ಅಲ್ವಾ? ಬಾಗಿಲು ಹಾಕೊಂಡು ಉಂಟಲ್ಲ? ಬಾಗಿಲು ಹಾಕೊಂಡು ಉಂಟು, ಮನೆ ಬಾಗಿಲು ಹಾಕೊಂಡು ಉಂಟು. ಏನ್ ಮಾಡುದು? ಮನೆ ತೆರಿಸ್ಬೇಕು, ಬಾಗಿಲೇ ತೆರಿಸ್ಬೇಕು. ಒಂದು ಕೆಲಸ ನಾವು ಬಂದಿದ್ದೇವೆ ಎನ್ನುವುದು ಅವ್ರಿಗೆ ಗೊತ್ತಾಗ್ಬೇಕು. ಗೊತ್ತಾಯ್ತು ಅಂತ ಆದ್ರೆ
ಬಾಗಿಲನ್ನು ತೆಗೆಯುತ್ತಾರೆ. ಆಗಿಲ್ಲ ತೆರಿಬೇಕು ಅಂತ ಹೇಳಿಲ್ಲ. ಮತ್ತೆ? ಅವರು ಅವರಾಗೆ ಹೊರಗೆ ಬರುವಾಗ ಮಾಡ್ಲಿಕ್ಕೆ ಆಗುದಿಲ್ವಾ? ಹೇಗೆ? ಹೇಗೆ? ಎಂತದ್ದು ಇಲ್ಲ ಸಮಸ್ಯೆ. ಏನು? ಇದು ಬೆಂಕಿ ಸೂಡಿ ಉಂಟಾ? ಬೆಂಕಿ ಸುಡಿ ಇದ್ರೆ ನೀನು ಹಿಂದ್ಗಡೆಯಿಂದ ಕೊಡು, ಹಾ. ನಾ ಮುಂದ್ಗಡೆಯಿಂದ ಬೆಂಕಿ ಕೊಡ್ತೀನಿ. ಅಂದ್ರೆ ಮನೆ ಸುಟ್ಟು ಮನೆಗೆ ಬೆಂಕಿ ಬೀಳ್ಬೇಕು. ಆವಾಗ ಅಲ್ಲಿ ಆ ಹೊಗೆ ಉರಿ ಹಾ. ತಡಿಲಿಕ್ಕೆ ಆಗುದಿಲ್ಲ. ಹಾ. ಆ ಉಸಿರು ಗಟ್ಟದಾಗ ಹಾಕಿ ಹೋಗಿ ಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಅವರ ಮನೆಯಿಂದ ಹೊರಗೆ ಬರಬೇಕು ಅಂತಾದ್ರೆ ಹಾ. ಮನೆಗೆ ಬೆಂಕಿ ಹಾಕುದಾ? ನಾ ಮಾಡಿದ್ದೆ ಮನೆ. ಹೌದಾ? ಹೌದು. ಎಲ್ಲಿ? ಯಾವಾಗ? ಈ ಮನೆ ಒಳಗಿನಿಂದ ಹೊರಗೆ ಹಾಕ್ಲಿಕ್ಕೆಲ್ಲ ಉಪಾಯ ನನ್ನಲ್ಲಿ ಉಂಟಾ? ಹೇಳು. ಇದು ನಮ್ಮ ಮನೆಯಲ್ಲಿ ಒಂದು ಹುಲ್ಲಿನ ಗೊಣಬೆ ಇತ್ತು. ಹಾ. ಹುಲ್ಲಿನ ಗೊಣಬೆಯಲ್ಲಿ ಹಾ. ಒಂದು 2 ಹೆಗ್ಗಣ ಏನು ತೊಂದರೆ ಕೊಡು. ಇಡೀ ದಿವಸ ಹೆಗ್ಗಣ ಅಲ್ಲೇ ಇರುವುದು. ಹಾ. ಹುಲ್ಲಿನ ಗೊಣಬೆಯಲ್ಲಿ ಇರುವುದು. ಏನು ಮಾಡಿದ್ರು ಹೊರಗೆ ಬರುವುದಿಲ್ಲ. ಹಾ. ಹುಲ್ಲಿನ ಗೊಣಬೆ ಬೆಂಕಿ ಕೊಟ್ಟೆ. ಹಾ. ಏನು ಬೆಂಕಿ ಕೊಟ್ಟಿಯಾ? ಬೆಂಕಿಯೇ ಕೊಟ್ಟದ್ದು. ಹಾ. ಆವು ಪಿಟಿ 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 ಅಂತ ಓಡಿ ಬಂತು. ಅಂದ್ರೆ ಅವ್ರು ಸಾಯ್ಲಿಲ್ಲ. ನಾ ಸಾಯ್ಬೇಕು ಅಂತ ಕೊಡ್ಲೇ ಇಲ್ಲ. ಓಡ್ ಹೋಯ್ತು. ಅದು ಹುಲ್ಲಿನ ಗೊಣಬೆಯಿಂದ ಬಂದ್ರೆ ಸೈ. ಹಾ.